श्रीगुरुभ्यो नमः। हरिः ओम। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजस्सामरूपाय वेदाहरणकर्मणे प्रणवोद्गीतोपशेमहो श्वशसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ಭಗವದ್ಬಂಧುಗಳೇ, ಹಿಂದಿನ ತಿಂಗಳು ನಾವು 27ನೇ ಸೂತ್ರವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ. 27ನೇ ಸೂತ್ರದಲ್ಲಿ ನಾರದರು ಹೇಳಿದ್ರು, ಈಶ್ವರಸ್ಯ ಅಭಿಮಾನ ದ್ವೇಷತ್ವ ದೈನ್ಯಪ್ರಿಯತ್ವಾಚ ಅಂತ ಹೇಳ್ಬಿಟ್ಟು. ಅಂದರೆ ಪರಮಾತ್ಮನಿಗೆ ಅಹಂಕಾರ ಅಂತಕ್ಕಂಥದ್ದು ಮತ್ತು ಅಭಿಮಾನ ಅಂತಕ್ಕಂಥದ್ದು ಇಷ್ಟ ಆಗೋದಿಲ್ಲ. ಇಷ್ಟ ಭಗವಂತನಿಗೆ ಅಭಿಮಾನ ಅಂತಕ್ಕಂಥದ್ದು ಮತ್ತು ಅಹಂಕಾರ ಅಂತಕ್ಕಂಥದ್ದು ಇಷ್ಟ ಆಗೋದಿಲ್ಲ. ಅವನು ದೈನ್ಯನ ಇಷ್ಟಪಡ್ತಾನೆ ಅಂತಕ್ಕಂಥದ್ದನ್ನು ನಾವು ಹಿಂದಿನ ತಿಂಗಳ 2ನೇ ಶನಿವಾರ ನಾವು ಅಭ್ಯಾಸ ಮಾಡಿದ್ವಿ. ಅದು ಮುಂದುವರಿತಾ ಇದೆ. ಏನು ಅಂತಂದರೆ, ಈಶ್ವರನಿಗೆ ಯಾವತ್ತಿಗೂ ಕೂಡ ಇದು ಇಷ್ಟ ಆಗೋದಿಲ್ಲ, ಈ ಅಭಿಮಾನ ಅಂತಕ್ಕಂಥದ್ದು ಇಷ್ಟ ಆಗೋದಿಲ್ಲ. ಆದರೆ ಭಗವಂತನಿಗೆ ರಾಗದ್ವೇಷಗಳು ಇರೋದಿಲ್ಲ. ಭಗವಂತನಿಗೆ ಯಾರ ಮೇಲೂ ದ್ವೇಷನೂ ಇಲ್ಲ, ಯಾರ ಮೇಲೆ ಪ್ರೀತಿನೂ ಇಲ್ಲ. ಆದರೆ ಭಗವನ್ ಮಾರ್ಗದಲ್ಲಿ ನಡೀತಾ ಇರತಕ್ಕಂಥವ್ರಿಗೆ ಅಭಿಮಾನ ಅಂತಕ್ಕಂಥದ್ದು ಅಡ್ಡಿಪಡಿಸುತ್ತೆ. ಅವರು ಆ ಮಾರ್ಗದಲ್ಲಿ ನಡೆಯೋದಕ್ಕೆ ಅದು ತೊಂದರೆಗಳನ್ನು ಉಂಟು ಮಾಡುತ್ತೆ, ಅಥವಾ ನಾವು ಆ ಮಾರ್ಗದಿಂದಲೇ ಪತಿತರಾಗ್ತಕ್ಕಂಥ ಒಂದು ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ಅದನ್ನು ನಾವು ಬಿಟ್ಟು ಬಿಡಬೇಕು ಅಂತಕ್ಕಂಥದ್ದು ನಾರದರ ಒಂದು ಅಭಿಪ್ರಾಯ ಆಗಿದೆ. ಇದನ್ನು ನಾವು ಅಭ್ಯಾಸ ಮಾಡ್ತಾ ಹೋದರೆ ಇನ್ನೊಂದೇನು ಹೇಳ್ತಾರೆ ಅಂದರೆ, ಶ್ರೀರಾಮಕೃಷ್ಣರು ಹೇಳ್ತಾರೆ, ಭಗವತ್ ಕೃಪೆ ಅಂತಕ್ಕಂಥದ್ದು ಮಳೆ ಥರ ಎಲ್ಲರ ಮೇಲೂ ಸಮಾನವಾಗಿ ಸುರಿಯುತ್ತಂತೆ. ಆದರೆ ಯಾರು ಅಹಂಕಾರ ಅಂತಕ್ಕಂಥ ನಾನು ಅಂತಕ್ಕಂಥ ಅಹಂಕಾರದ ದಿಣ್ಣೆ ಮೇಲೆ ಇರ್ತಾನೆ, ಅದ್ರ ಮೇಲೆ ಆ ಕೃಪಾ ಜಲ ನಿಲ್ಲೋದಿಲ್ಲ, ಅದೆಲ್ಲ ಹರಿದು ಕೆಳಗಡೆಗೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ನಾವು ಯಾವತ್ತಿಗೂ ಕೂಡ ಅಹಂಕಾರ ಅಂತಕ್ಕಂಥ ದಿಣ್ಣೆಯ ಮೇಲೆ ನಿಂತ್ಕೋಬಾರ್ದು, ತಗ್ಗಿನಲ್ಲಿ ನಿಂತ್ಕೋಬೇಕು, ದೀನನಾಗಿರಬೇಕು. ದೀನನಾಗಿರಬೇಕು. ಆವಾಗ ಮಾತ್ರ ಭಗವತ್ ಕೃಪೆ ಅಂತಕ್ಕಂಥದ್ದು ನಮ್ಮ ಕಡೆಗೆ ಹರಿದು ಬರೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಶ್ರೀರಾಮಕೃಷ್ಣರು ಹೇಳ್ತಾರೆ. ಆಮೇಲೆ ನಮ್ಮ ಅಹಂಕಾರ ಅಂತಕ್ಕಂಥದ್ದು ಬಡಪಟ್ಟಿಗೆ ಹೋಗ್ತಕ್ಕಂಥದ್ದಲ್ಲ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಅಹಂಕಾರ ಅಂತಕ್ಕಂಥದ್ದು ಒಂದು ಅರಳಿ ಮರ ಅಂತ. ಅರಳಿ ಮರ ಹೇಗೆ ಅಂದರೆ, ನಾವು ಕಡಿದು ಬಿಟ್ರೆ ಪೂರ್ತಿ ನಾಶ ಆಗಿದೆ ಅಂತ ತಿಳ್ಕೊಂತೀವಿ. ಆದರೆ ಬೆಳಗ್ಗೆ ಆಗುವಷ್ಟೊತ್ತಿಗೆ ಆ ಅರಳಿ ಮರ ಚಿಗುರು ಹೊಡೆದಿರುತ್ತೆ. ಮತ್ತೆ ನಾವು ಕಡ್ದು ಹಾಕಿದ್ರೆ ಮತ್ತೆ ಅದ್ರ ಮಾರ್ನೆಸಕ್ಕೆ ಮತ್ತೆ ಇನ್ನೊಂದು ಕಡೆಯಿಂದ ಚಿಗುರು ಹೊಡೆದಿರುತ್ತೆ. ಅಂದರೆ ಅಹಂಕಾರ ಅಂತಕ್ಕಂಥದ್ದು ಬಡಪೆಟ್ಟಿಗೆ ಹೋಗ್ತಕ್ಕಂಥದ್ದಲ್ಲ. ಅದಕ್ಕೆ ಶ್ರೀರಾಮಕೃಷ್ಣರು ಏನು ಹೇಳ್ತಾರೆ, ದಾಸ ಅಹಂ ಭಕ್ತ ಅಹಂ ಅಂತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅಹಂಕಾರನ ನಾವು ಬಿಡೋದಕ್ಕಾಗೋದಿಲ್ಲ. ಆದರೆ ನಾವೇನು ಮಾಡ್ಬೋದು ಅಂದರೆ, ನಾನು ದಾಸ, ಭಗವಂತನ ದಾಸ ಮತ್ತು ಭಗವಂತನ ಭಕ್ತ ಅಂತಕ್ಕಂಥ ಅಹಂಕಾರ ಇಟ್ಕೊಂಡ್ರೆ ಅದು ಹೆಂಗಂತೆ ಅಂದರೆ, ಒಂದು ಹಗ್ಗನ್ನ ಬೆಂಕಿಯಲ್ಲಿ ಸುಟ್ಬಿಟ್ಟಿರ್ತೀವಿ, ಅದು ಹಗ್ಗದ ಆಕಾರದಲ್ಲೇ ಇರುತ್ತೆ, ಆದರೆ ಅದು ಹಗ್ಗದ ಒಂದು ಶಕ್ತಿಯನ್ನು ಹೊಂದಿರೋದಿಲ್ಲ. ಯಾರಾದರೂ ಅದನ್ನು ಕೈಯಿಂದ ಹಿಂಗೆ ಮುಟ್ಟಿದ್ರೆ ಅದು ಹಾಗೇ ಪುಡಿ 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 ಆಗೋಗುತ್ತೆ. ಅದು ಹಗ್ಗದ ಆಕಾರದಲ್ಲೇ ಇರುತ್ತೆ ಸುಟ್ಟಿದ್ರು ಕೂಡ. ಹಾಗೆ ದಾಸ ಅಹಂ ಭಕ್ತ ಅಹಂ ಅಂತಕ್ಕಂಥದ್ದು ಸುಟ್ಟ ಹಗ್ಗದ ಬೂದಿಯಂತೆ ಅದು ಕಾಣಿಸ್ಕೊಳುತ್ತೆ. ಹಗ್ಗದ ಆಕಾರದಲ್ಲೇ ಕಾಣಿಸ್ಕೊಂಡ್ರೂ ಕೂಡ ಅದರಲ್ಲಿ ಯಾವುದೇ ಒಂದು ಕಟ್ಟಿ ಹಾಕ್ತಕ್ಕಂಥ ಶಕ್ತಿ ಇರೋದಿಲ್ಲ, ಬಂಧಿಸ್ತಕ್ಕಂಥ ಶಕ್ತಿ ಇರೋದಿಲ್ಲ. ಹಂಗೇನೆ ದಾಸ ಅಹಂ ಭಕ್ತ ಅಹಂ ಅಂತಕ್ಕಂಥದ್ದು ಅದು ಬಂಧಿಸ್ತಕ್ಕಂಥದ್ದಲ್ಲ, ಅದು ನಮ್ಮನ್ನು ಮುಕ್ತಿಗೊಳಿಸ್ತಕ್ಕಂಥದ್ದು. ಹಾಗಾಗಿ ಅದು ತುಂಬ ಒಳ್ಳೆಯದು ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಇನ್ನು ಅಹಂಕಾರ ಎಷ್ಟು ಕೆಟ್ಟದ್ದು ಅಂತಂದರೆ, ಈ ಹಸು ಇರುತ್ತಂತೆ, ಹಸು ಹೇಳುತ್ತಂತೆ ಹಂಬ ಹಂಬ ಅನ್ನತ್ತಂತೆ. ಹಂಬ ಹಂಬ ಅಂದರೆ ನಾನು ನಾನು ಅಂತ ಹೇಳ್ಬಿಟ್ಟಂತೆ. ಆವಾಗ ಅದನ್ನು ನೇಗಲಿಗೆ ಕಟ್ತಾರಂತೆ, ಉಳಿಸ್ತಾರಂತೆ, ಹೊಲ ಎಲ್ಲ ಉಳಿಸ್ತಾರಂತೆ, ತುಂಬ ಶ್ರಮವನ್ನು ಪಡಿಸ್ತಾರಂತೆ. ಆದರೂ ಕೂಡ ಅದು ನಾನು ನಾನು ಅನ್ನೋದನ್ನು ಬಿಡೋದಿಲ್ಲ. ಕಡೆಗೆ ಅದನ್ನು ಸಾಯಿಸಿ ಅದರ ಒಂದು ಚರ್ಮನ ತೆಗೆದು ಮದ್ದಲೆಗೆ ಹಾಕ್ತಾರಂತೆ. ಮದ್ದಲೆಗೆ ಹಾಕಿಬಿಟ್ಟು ಅದನ್ನು ಬಾರಿಸ್ತಾರಂತೆ. ಆವಾಗಲೂ ಕೂಡ ಅದು ಹೇಳುತ್ತಂತೆ ಹಮ್ 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 ಅನ್ನತ್ತಂತೆ.
ಅಂದ್ರೆ ನಾನು 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 ಅನ್ನೋದು ಬಿಡೋದಿಲ್ವಂತೆ. ಆದ್ರೂ ಅದೊಂದು ಆ ಪೆಟ್ಟುಗಳು ಅಂತಕ್ಕಂಥದ್ದು ಅದಕ್ಕೆ ತಪ್ಪಿದ್ದಲ್ಲ. ಆದ್ರೂ ಕೂಡ ಅದು ಅಹಂಕಾರ ಬಿಡೋದಿಲ್ವಂತೆ. ಅದನ್ನ ಕತ್ತರಿಸಿ ಚಪ್ಪಲಿಯನ್ನಾಗಿ ಮಾಡಿ ಕಾಲುಗಳಿಗೆ ಹಾಕೊಂಡು ಮೆಟ್ಟಿ ನಡೀತಾರಂತೆ. ಆದ್ರೂ ಅದು ಅಹಂಕಾರ ಅಂತಕ್ಕಂಥದ್ದು ಬಿಡೋದಿಲ್ವಂತೆ. ಕಡೆಗೆ ಆ ಚರ್ಮನ ನಿಧಾನಕ್ಕೆ ಒಂದು ಎಳೆ ತರ ಮಾಡಿ ಅದನ್ನ ಹತ್ತಿ ಹೆಕ್ತಕ್ಕಂಥ ಆ ಒಂದು ಬಾಣಕ್ಕೆ ಕಟ್ಕೊಂತಾರಂತೆ. ಆ ಹತ್ತಿ ಹೆಕ್ತಕ್ಕಂಥ ಬಾಣನ್ನ ಅದನ್ನು ಮೀಟಿದಾಗ ಅದು ಹೇಳುತ್ತಂತೆ ತುಹು 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 ಅನ್ನತ್ತಂತೆ. ಅಂದ್ರೆ ನಾನು ಅನ್ನಲ್ವಂತ ಅವಾಗ, ನೀನು 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 ಅನ್ನತ್ತಂತೆ. ಆವಾಗ ಅದಕ್ಕೆ ಮುಕ್ತಿ, ಅಲ್ಲಿವರೆಗೂ ಮುಕ್ತಿ ಅಲ್ಲ ಅಂತ ಹೇಳ್ಬಿಟ್ಟು ಶ್ರೀರಾಮಕೃಷ್ಣರು ಹೇಳ್ತಾರೆ. ಅಂದ್ರೆ ಎಲ್ಲಿವರೆಗೂ ನಾನು 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 ಅಂತಕ್ಕಂಥ ಅಹಂಕಾರ ಇರುತ್ತೆ, ಅಲ್ಲಿವರೆಗೂ ಭಗವತ್ ಕೃಪೆ ಅಂತಕ್ಕಂಥದ್ದು ನಮಗೆ ಸಿಕ್ಕೋದಿಲ್ಲ. ಆಮೇಲೆ ನಮಗೆ ಸಂಸಾರದ ಪೆಟ್ಟುಗಳು ಅಂತಕ್ಕಂಥದ್ದು ತಪ್ಪೋದಿಲ್ಲ. ಕೆಲವರಿಗೆ ಏನು ಅಂತಂದ್ರೆ ನಾನು ಆರೋಗ್ಯವಾಗಿದ್ದೀನಿ ಅನ್ನೋದೊಂದು ಅಹಂ, ನಾನು ಐಶ್ವರ್ಯವಂತನಾಗಿದ್ದೀನಿ ಅನ್ನೋದು ಒಂದು ಅಹಂ, ನಾನು ಯೌವನದಲ್ಲಿದ್ದೀನಿ ಅಂತಕ್ಕಂಥದ್ದು ಒಂದು ಅಹಂ, ನಾನು ತುಂಬಾ ಬುದ್ಧಿವಂತ ಅಂತಕ್ಕಂಥದ್ದು ಒಂದು ಅಹಂ, ನಾನು ಉತ್ತಮ ಜಾತಿನಲ್ಲಿ ಹುಟ್ಟಿರ್ತಕ್ಕಂಥವನಾಗಿದ್ದೀನಿ ಅಂತಕ್ಕಂಥದ್ದು ಒಂದು ಅಹಂ, ನಾನು ತುಂಬಾ ಸಂಪಾದನೆ ಮಾಡಿದ್ದೀನಿ ಅಂತಕ್ಕಂಥದ್ದು ಒಂದು ಅಹಂ, ನನಗೆ ಬೇಕಾದಷ್ಟು ನನಗೆ ಜನಬಲ ಇದೆ ಅಂತಕ್ಕಂಥದ್ದು ಒಂದು ಅಹಂ. ಹೀಗೆ ಆ ಅಹಂಗಳಲ್ಲಿ ಬೇಕಾದಷ್ಟು ಮಾರ್ಗಗಳಿವೆ. ನಮ್ಗೆ ಯಾವುದೋ ಒಂದು ಅಹಂ ಅಂತಕ್ಕಂಥದ್ದು ಇರುತ್ತೆ. ಶ್ರೀ ಶಾರದಾ ದೇವಿಯವರು ಹೇಳ್ತಾರೆ, ನಾನು ಧರ್ಮಾತ್ಮ, ನಾನು ಪುಣ್ಯಾತ್ಮ, ನಾನು ಆಚಾರವಂತ, ಇವೆಲ್ಲ ಕೂಡ ಅಹಮ್ಮಿನ ಬೇರೆ ಬೇರೆ ರೂಪಗಳಂತ. ನಾವು ಅನ್ಕೋಬಹುದು ನಾನು ಆಚಾರವಂತ, ನಾನು ಯಾವಾಗಲೂ ಕೂಡ ಆಚಾರವಂತನಾಗಿರ್ತೀನಿ, ನಾನು ತುಂಬಾ ಶೀಲವಂತ, ನಾನು ಧರ್ಮಾತ್ಮ, ಹೀಗೆಲ್ಲ ಹೇಳ್ಕೊಳ್ಳೋದು ಕೂಡ ಒಂದು ಅಹಂ ಅಂತೆ. ಅಹಮ್ಮಿನ ಬೇರೆ ಬೇರೆ ರೂಪಗಳು. ನಾವು ಅದನ್ನು ಕೂಡ ಬಿಡಬೇಕು ಅಂತಕ್ಕಂಥದ್ದು ಶ್ರೀ ಶಾರದಾ ದೇವಿಯವರ ಉಪದೇಶ ಆಗಿತ್ತು. ಶ್ರೀರಾಮಕೃಷ್ಣರು ಧ್ಯಾನ ಮಾಡಬೇಕಾಗಿದ್ರೆ ಅವರ ಧರಿಸಿರ್ತಕ್ಕಂಥ ಯಜ್ಞೋಪವೀತನ್ನ ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದಾರೆ. ಶಿಷ್ಯರು ಕೇಳ್ತಾರೆ, ಸ್ವಾಮಿ ನೀವು ಯಾಕೆ ಧ್ಯಾನಕ್ಕೆ ಕೂತಾಗ ನೀವು ಧರಿಸಿರ್ತಕ್ಕಂಥ ಯಜ್ಞೋಪವೀತನ್ನ ಪಕ್ಕಕ್ಕೆ ತೆಗೆದಿರ್ತೀರಾ ಅಂತ ಹೇಳ್ಬಿಟ್ಟು. ನಾನು ಬ್ರಾಹ್ಮಣ ಅಂತಕ್ಕಂಥದ್ದು ಒಂದು ಅಹಂ, ಆ ಅಹಮ್ಮು ನನಗೆ ಧ್ಯಾನಕ್ಕೆ ತೊಂದರೆ ಕೊಡಬಾರದು ಅಂತಕ್ಕಂಥದ್ದು ಅದರ ಉದ್ದೇಶ. ಹಂಗಾಗಿ ನಾನು ಬ್ರಾಹ್ಮಣ ಅಂತಕ್ಕಂಥ ಒಂದು ಭಾವನೆಯನ್ನು ಕೂಡ ಆ ಯಜ್ಞೋಪವೀತದ ಜೊತೆನಲ್ಲಿ ಪಕ್ಕಕ್ಕೆ ಇಟ್ಬಿಡ್ತೀನಿ ಅಂತ ಹೇಳ್ತಾರೆ. ಹಂಗೆ ಯಾವುದೇ ಅಹಂ ಅಂತಕ್ಕಂಥದ್ದು ನಮಗೆ ಒಳ್ಳೇದಲ್ಲ ಅಂತಕ್ಕಂಥದ್ದು ಇಲ್ಲಿ ಶ್ರೀರಾಮಕೃಷ್ಣರ ಮತ್ತು ಶಾರದಾ ದೇವಿಯವರ ಸಂದೇಶ. ಹಂಗಾಗಿ ಇಲ್ಲಿ ದಾಸ ಅಹಂ, ಭಕ್ತ ಅಹಂ ನಮಗೆ ತುಂಬಾ ಒಳ್ಳೇದು. ಆ ಅಹಂಕಾರ, ಈ ಎರಡು ಅಹಂಕಾರ ಬಿಟ್ರೆ ಇನ್ಯಾವ ಅಹಂಕಾರ ಇದ್ರೂ ಕೂಡ ನಮಗೆ ಒಳ್ಳೇದಲ್ಲ. ನಮ್ಗೆ ಯಾವಾಗಾದ್ರೂ ಕಷ್ಟಗಳು ಬಂದಾಗ ಹೇಳ್ಕೋಬೇಕಂತೆ, ಕಷ್ಟಗಳಿಗೆ ಹೇಳ್ಬೇಕಂತೆ, ಕಷ್ಟಗಳೇ ನನ್ನ ಹತ್ರ ಬರೋದಕ್ಕೆ ನೀವು ಎಚ್ಚರವಾಗಿರ್ರಿ. ಯಾಕೆಂದ್ರೆ ನನ್ನ ಹಿಂದೆ ಯಾರಿದ್ದಾರೆ? ಭಗವಂತ ಇದ್ದಾನೆ. ನಾನು ಯಾರು ಅನ್ಕೊಂಡಿದ್ದೀರಾ? ಭಗವಂತನಿಗೆ ಸಂಬಂಧಪಟ್ಟಿದ್ದು. ಈ ಅಹಂ ತುಂಬಾ ಒಳ್ಳೇದು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ನೀವು ಜೀವನದಲ್ಲಿ ಈ ಅಹಮನ್ನು ಅಳವಡಿಸ್ಕೊಳ್ಳಿ. ಇದೊಂದು ಅಹಂ ಬಿಟ್ರೆ ಇನ್ಯಾವ ಅಹಮ್ಮು ಕೂಡ ನಮ್ಗೆ ಒಳ್ಳೇದಲ್ಲ ಅಂತಕ್ಕಂಥದ್ದು. ಹಂಗಾಗಿ ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ, ಈಶ್ವರಸ್ಯ ಅಭಿಮಾನ ದ್ವೇಷಿತ್ವ ದೈನ್ಯ ಪ್ರಿಯತ್ವಾಚ ಅಂತ. ಇದು 27ನೇ ಸೂತ್ರ. 27ನೇ ಸೂತ್ರ ಇದು ಹಿಂದಿನ ತಿಂಗಳು ನಾವು ಚರ್ಚೆ ಮಾಡಿದ್ವಿ. ಅದರ ಒಂದು ಮುಂದುವರೆದ ಭಾಗ ಇಲ್ಲಿಗೆ ಮುಗಿಯುತ್ತೆ. ಇನ್ನು ನೆಕ್ಸ್ಟ್ 28ನೇ ಸೂತ್ರ ನಾರದರು ಹೇಳ್ತಾ ಇದ್ದಾರೆ, ತಸ್ಯಾ ಜ್ಞಾನಮೇವ ಸಾಧನ ಮಿತ್ಯಕ್ಕೆ. ಭಕ್ತಿಗೆ ಜ್ಞಾನನೇ ಸಾಧನ ಅಂತಕ್ಕಂಥದ್ದು ನಾರದರ ಒಂದು ಕೆಲವರ ಅಭಿಪ್ರಾಯ. ಭಕ್ತಿ ಹುಟ್ಟಬೇಕಾಗಿದ್ರೆ ಜ್ಞಾನ ಅಂತಕ್ಕಂಥದ್ದು ಇರಲೇಬೇಕು. ಜ್ಞಾನ ಇಲ್ಲದ್ರೆ ಭಕ್ತಿ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಕ್ತಿಗೆ ಜ್ಞಾನನೇ ಪೂರಕ ಅಂತ ಕೆಲವರ ಅಭಿಪ್ರಾಯ. ಇದಕ್ಕೆ ಭಗವದ್ಗೀತೆನೂ ಕೂಡ ಪುಷ್ಟೀಕರಿಸುತ್ತೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತ ಅಂತ ಹೇಳ್ತಾನೆ ಭಗವಂತ. ಇದರ ಅರ್ಥ ಏನು ಅಂದ್ರೆ, ನಾನು ಸಮಸ್ತ ಜಗತ್ತಿನ ಉತ್ಪತ್ತಿ ಸ್ಥಾನ, ನನ್ನಿಂದಲೇ ಎಲ್ಲವೂ ಕಾರ್ಯಗಳಲ್ಲಿ ತೊಡಗಿರುವುದು ಎಂದು ಅರಿತುಕೊಂಡು ಜ್ಞಾನಿಗಳು ಭಾವಪರವಶರಾಗಿ ನನ್ನನ್ನು ಭಜಿಸುತ್ತಾರೆ. ನೋಡಿ, ಇದನ್ನ ಪುಷ್ಟೀಕರಿಸ್ತಾ ಇದೆ ಭಗವದ್ಗೀತೆ. ಅಂದ್ರೆ ಭಕ್ತಿಗೆ ಜ್ಞಾನನೇ ಸಾಧನ, ಜ್ಞಾನದಿಂದಲೇ ಭಕ್ತಿ ಅಂತಕ್ಕಂಥ ಕೆಲವರ ಮತ. ಅದಕ್ಕೆ ಪುಷ್ಟೀಕರಣ ಭಗವದ್ಗೀತೆಗಳಲ್ಲಿ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಉದಾಹರಣೆಗಳನ್ನ ನಾವು ನೋಡೋಣ. ಈಗ ಏನು ಅಂತಂದ್ರೆ ನೋಡಿ, ರುಕ್ಮಿಣಿಯ ಒಂದು ಜೀವನದಲ್ಲಿ ಏನಾಗುತ್ತೆ ಅಂದ್ರೆ, ರುಕ್ಮಿಣಿ ಒಂದು ಪೌಗಂಡಾವಸ್ಥೆಗೆ ಬಂದಿರ್ತಾಳೆ, ಪ್ರೌಢಾವಸ್ಥೆಗೆ ಬಂದಿರ್ತಾಳೆ. ಆವಾಗ ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ ಆಕೆ ಯಾರೋ ಒಬ್ಬರನ್ನ ಪತಿಯನ್ನಾಗಿ ಆಯ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರುತ್ತೆ. ಆ ಒಂದು
ದ್ವಾರಕೆಗೆ ಹೋಗಿ ಬರ್ತಾ ಇರ್ತಕ್ಕಂಥ ಮಾರ್ಗದಲ್ಲಿ ಈ ಒಂದು ಕುಂಡಿನಪುರ ಅಂತಕ್ಕಂಥದ್ದು ಇರೋದ್ರಿಂದ, ಅಥವಾ ಇವರ ಒಂದು ರಾಜ್ಯ ಇರೋದ್ರಿಂದ, ರುಕ್ಮಿಣಿ ರಾಜ್ಯ ಇರೋದ್ರಿಂದ ಸಾಕಷ್ಟು ಜನ ಸಾಧು ಸಂತರು ಶ್ರೀಕೃಷ್ಣನ ದರ್ಶನಕ್ಕೆ ಅಂತ ಬಿಟ್ಟು ದ್ವಾರಕೆಗೆ ಹೋಗಿ ಹೋಗಿ ಬರ್ತಾ ಇರ್ತಾರೆ. ಆ ಹೋಗುವಾಗ ಮತ್ತೆ ಬರೋ ಮಾರ್ಗಗಳಲ್ಲಿ ಈ ಒಂದು ಕುಂಡಿನಪುರದಲ್ಲಿ ಅವರು ತಂಗಿರ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂತಂದ್ರೆ, ಆ ಸಾಧು ಸಂತರ ಸೇವೆಗೆ ಅಂತ ಹೇಳ್ಬಿಟ್ಟು ಈ ಭೀಷ್ಮಕ ಮಹಾರಾಜ ಏನ್ ಮಾಡಿರ್ತಾನೆ ಅಂತಂದ್ರೆ, ರುಕ್ಮಿಣಿಯನ್ನ ನಿಯೋಜಿಸಿರ್ತಾನೆ, ಹೋಗು ಅಲ್ಲಿರ್ತಕ್ಕಂಥ ಸಾಧು ಸಂತರಿಗೆ ಸೇವೆ ಮಾಡಿಬಿಟ್ಟು ಬಾ. ಈ ಸಾಧು ಸಂತರಿಗೆ ಎಲ್ಲ ರುಕ್ಮಿಣಿ ಚೆನ್ನಾಗಿ ಮನಸ್ಸು ಪೂರ್ತಿಯಾಗಿ ತೃಪ್ತಿಯಾಗಿ ಅವರಿಗೆ ಸಾಧು ಸಜ್ಜನರ ಸೇವೆ, ಅನ್ನದಾನ ಇವೆಲ್ಲ ಮಾಡೋದ್ರಿಂದ ಸಾಧು ಸಜ್ಜನರ ಒಂದು ಮನಸ್ಸು ಕರಗಿ, ಇವಾಗ ಸಾಧು ಸಜ್ಜನರ ಹತ್ರ ಇರ್ತಕ್ಕಂಥ ಐಶ್ವರ್ಯ ಏನು ಅಂದ್ರೆ ಭಗವಂತ ಅಷ್ಟೇ. ಭಗವಂತನಿಗಿಂತ ಹೆಚ್ಚು ಐಶ್ವರ್ಯ ಅವರ ಹತ್ರ ಏನಿರೋದಿಲ್ಲ. ಅವ್ರು ಹೇಳ್ತಾರೆ, ರುಕ್ಮಿಣಿ ಇವತ್ತಲ್ಲ ನಾಳೆ ನೀವು ಯಾರೋ ಒಬ್ಬರನ್ನ ವರಸಬೇಕು. ಹಾಗಾಗಿ ನಾನು ಉತ್ತಮವಾಗಿರ್ತಕ್ಕಂಥ ಒಬ್ಬ ಪುರುಷನ ವರ್ಣನೆಯನ್ನ ಹೇಳ್ತೀನಿ. ಆತ ಸಾಕ್ಷಾತ್ ಶ್ರೀಮನ್ ನಾರಾಯಣ, ಆತನ ವರ್ಣನೆಯನ್ನ ಮಾಡ್ತೀನಿ ಕೇಳು ಅಂತ ಹೇಳ್ಬಿಟ್ಟು ಸಾಧು ಸಜ್ಜನರು ಶ್ರೀಕೃಷ್ಣನ ವರ್ಣನೆಯನ್ನ ಮಾಡ್ತಾ ಇರ್ತಾರೆ. ರುಕ್ಮಿಣಿ ಪ್ರತಿದಿನ ಯಾವ ಸಾಧು ಸಜ್ಜನರ ಬಾಯಿನಲ್ಲಿ ಕೇಳಿದ್ರು ಶ್ರೀಕೃಷ್ಣನ ಒಂದು ವರ್ಣನೆ, ಶ್ರೀಕೃಷ್ಣ ಎಂಥ ಪರಾಕ್ರಮಿ, ಎಂಥ ಮಹಿಮಾನ್ವಿತ, ಎಂಥ ತೇಜೋವಂತ, ಎಂಥ ಅದ್ಭುತವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಕ್ಕಂಥ ವ್ಯಕ್ತಿ ಅಥವಾ ವ್ಯಕ್ತಿತ್ವ, ಈ ಒಂದು ಶ್ರೀಕೃಷ್ಣ ತತ್ವ, ನಾರಾಯಣ ತತ್ವ, ಇದನ್ನೆಲ್ಲ ವರ್ಣಿಸ್ತಾ ಇರ್ತಾರೆ. ಇದನ್ನ ಕೇಳಿ 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 ರುಕ್ಮಿಣಿ ಏನ್ ಮಾಡಿರ್ತಾಳೆ, ತನ್ನ ಮನಸ್ಸಿನಲ್ಲಿ ಒಂದು ಶ್ರೀಕೃಷ್ಣನ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಭಾವನೆಯನ್ನು ಹೊಂದಿರ್ತಾಳೆ. ಒಂದ್ಸಲಿ ನಾರದರು ಬರ್ತಾರೆ ಕುಂಡಿನಪುರಕ್ಕೆ. ನಾರದರನ್ನ ಪ್ರಶ್ನೆ ಮಾಡ್ತಾಳೆ, ಸಾಧು ಸಜ್ಜನರೆಲ್ಲ ಹೀಗೆ ಹೇಳ್ತಾ ಇದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು. ಅದನ್ನ ಪೋತನ ಭಾಗವತದಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ನಲ್ಲನಿವಾಡು ಪದ್ಮ ನಯನಂಬುಲವಾಡು ಕೃಪಾರಸಂಬು ಪೈ ಜಲ್ಲೆಡುವಾಡು ಮೌಳಿ ಪರಿಸರ್ಪಿತ ಪಿಂಚಮುವಾಡು ನೌರಾಜಿಲ್ಲೆಡು ಮೋಮುವಾಡು మనసిచ్చిన కోరికలిచ్చువాడు శ్రీవల్లభుడైన శౌరి యదువల్లభు భక్తిని పూజ సేయుమా ಅಂತ ಪೋತನ್ನ ಭಾಗವತದಲ್ಲಿ ವರ್ಣಿಸ್ತಾರೆ ನಾರದರ ಬಾಯಿನಲ್ಲಿ. ಇದರ ಅರ್ಥ ಏನು ಅಂತಂದ್ರೆ, ಕಪ್ಪಗಿದಾನೆ, ಆದರೆ ರುಕ್ಮಿಣಿ ಭಯ ಪಡಬೇಡ, ಅವನ ಮನಸ್ಸು ತುಂಬಾ ತಿಳಿಯಾಗಿದೆ, ತಲೆಯಲ್ಲಿ ನವಿಲ್ಗರಿಯನ್ನ ಹೊಂದಿದ್ದಾನೆ ಮತ್ತು ಮುರಳೀಧರನಾಗಿದ್ದಾನೆ, ಸಾಧು ಸಜ್ಜನರಿಗೆ ಅವನು ನವಮನ್ಮತಾಕಾರ ಮತ್ತು ಚಕೋರಗಳಿಗೆ ಚಂದ್ರ ಇದ್ದಂತೆ, ಹೀಗೆಲ್ಲ ವರ್ಣನೆಗಳನ್ನ ನಾರದರು ಮಾಡ್ತಾರೆ. ಆವಾಗ ರುಕ್ಮಿಣಿಗೆ ದೃಢವಾಗತ್ತೆ, ನನಗೆ ಪತಿ ಅಂತ ಬಂದ್ರೆ ಶ್ರೀಕೃಷ್ಣನೇ ಆಗ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ರುಕ್ಮಿಣನಿಗೆ ಮೊದಲು ಶ್ರೀಕೃಷ್ಣನ ಬಗ್ಗೆ ಗೌರವ ಆಗಲಿ ಪ್ರೀತಿ ಆಗಲಿ ಮೊದಲು ಇರಲಿಲ್ಲ. ಸಾಧು ಸಜ್ಜನರಿಂದ ಕೇಳಿ, ನಾರದರ ಬಾಯಿಯಿಂದ ಕೇಳಿ ತಿಳ್ಕೊಂಡ ಮೇಲೆ ಶ್ರೀಕೃಷ್ಣನ ಮೇಲೆ ಅಭಿಮಾನ ಅಂತಕ್ಕಂಥದ್ದು, ಪ್ರೀತಿ ಅಂತಕ್ಕಂಥದ್ದು ಅಂಕುರವಾಯಿತು. ಇದು ಒಂದು ಉದಾಹರಣೆ. ಇದೇನು ಹೇಳುತ್ತೆ ಅಂತಂದ್ರೆ, ರುಕ್ಮಿಣಿಗೆ ಹಾಗಾದ್ರೆ ಶ್ರೀಕೃಷ್ಣ ಪ್ರೇಮ ಎಲ್ಲಿಂದ ಬಂತು ಅಂತಂದ್ರೆ ಕೇಳುವುದರಿಂದ ಬಂತು, ಜ್ಞಾನದಿಂದ ಬಂತು. ಅಂದ್ರೆ ಭಗವಂತನ ಶ್ರವಣದಿಂದ ಉಂಟಾದ ಜ್ಞಾನದಿಂದ ರುಕ್ಮಿಣಿಗೆ ಆತನಲ್ಲಿ ಪ್ರೀತಿ ಬಂತು ಅಂತ. ಇದು ಒಂದು ಉದಾಹರಣೆ. ಅಂದ್ರೆ ಜ್ಞಾನ ಭಕ್ತಿಗೆ ದಾರಿ ಅಂತಕ್ಕಂಥದ್ದು. ಇನ್ನು ಎರಡನೇ ಉದಾಹರಣೆ ಏನು ಅಂದ್ರೆ ಪ್ರಹ್ಲಾದನ ಉದಾಹರಣೆ. ಪ್ರಹ್ಲಾದನ ಕಥೆ ನಮಗೆಲ್ಲ ಗೊತ್ತು. ಕಯಾದು ಗರ್ಭದಲ್ಲಿ ಇರ್ತಾನೆ ಪ್ರಹ್ಲಾದ. ಹಿರಣ್ಯ ಕಶ್ಯಪ ಬ್ರಹ್ಮನನ್ನ ಕುರಿತು ತಪಸ್ ಮಾಡಬೇಕು ಅಂತ ಬಿಟ್ಟು ಕಾಡಿಗೆ ಹೋಗಿರ್ತಾನೆ. ಹೀಗೆ ಹೋಗಿರ್ಬೇಕಾಗಿದ್ರೆ ಬ್ರಹ್ಮನನ್ನ ಕುರಿತು ಹಿರಣ್ಯ ಕಶ್ಯಪ ತಪಸ್ ಮಾಡ್ತಾ ಇರ್ಬೇಕಾಗಿದ್ರೆ ಇಂದ್ರನಿಗೆ ಒಂದು ಆಲೋಚನೆ ಬರುತ್ತೆ. ಈ ದಾನವ ಇದು ಏನು ವಂಶ ಇದ್ರೆ ತಾನೇ ನಮ್ಗೆ ದೇವತೆಗಳಿಗೆ ತೊಂದರೆ ಅಂತಕ್ಕಂಥದ್ದು ಉಂಟಾಗೋದು. ದಾನವ ವಂಶನೇ ನಿರ್ವಂಶ ಮಾಡಾಕ್ ಬಿಟ್ರೆ, ಹಂಗಾಗಿ ಎಂತೂ ತಪಸ್ಸು ಹೋಗಿರ್ತಕ್ಕಂಥ ಹಿರಣ್ಯ ಕಶ್ಯಪ ಬರ್ತಾನೋ ಹೋಗ್ತಾನೋ ಗೊತ್ತಿಲ್ಲ. ಆದ್ರೆ ಕಯಾದು ಗರ್ಭದಲ್ಲಿರ್ತಕ್ಕಂಥ ಆತನ ಒಂದು ವಂಶಾಂಕುರ ಪ್ರಹ್ಲಾದ, ಆ ಗರ್ಭದಲ್ಲಿರ್ತಕ್ಕಂಥ ಆ ಭ್ರೂಣನ ಹತ್ಯೆ ಮಾಡಿಬಿಟ್ರೆ ಆಗ ದಾನವ ವಂಶ ಅಂತಕ್ಕಂಥದ್ದು ಇರೋದಿಲ್ಲ, ನಾವು ಸೇಫ್ ಆಗಿರ್ಬೋದು ಅಂತಕ್ಕಂಥ ಒಂದು ಆಲೋಚನೆ ಇಂದ್ರನಿಗೆ ಬರುತ್ತೆ. ಸರಿ, ದೇವತೆಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಅಲ್ಲೇ ಉಪಯೋಗಿಸ್ಕೊಂಡು ಈ ಕಯಾದುನನ್ನ ಏನ್ ಮಾಡ್ತಾರೆ, ಅವರು ಅಪಹರಿಸಿ ಕರ್ಕೊಂಡ್ಬಂದು ದೇವಲೋಕಕ್ಕೆ ಈ ಒಂದು ಶಿಶುವನ್ನ ಹತ್ಯೆ ಮಾಡಬೇಕು, ಹುಟ್ಟಿದ ತಕ್ಷಣ ಅದನ್ನು ಹತ್ಯೆ ಮಾಡಿಬಿಡ್ಬೇಕು ಅಂತಕ್ಕಂಥದ್ದು ಅವರ ಒಂದು ಉಪಾಯ ಆಗಿದೆ. ಮಾರ್ಗ ಮಧ್ಯದಲ್ಲಿ ಏನಾಗುತ್ತೆ, ನಾರದರ ಒಂದು ಭೇಟಿ ನಡೆಯುತ್ತೆ. ನಾರದರು ಹೇಳ್ತಾರೆ, ಇಲ್ಲ ನೀವು ತಿಳ್ಕೊಂಡಿರ್ತಕ್ಕಂಥದ್ದು ತಪ್ಪು,
ರಾಕ್ಷಸರ ಮಕ್ಕಳು ರಾಕ್ಷಸರೇ ಆಗ್ಬೇಕು ಅಂತೇನಿಲ್ಲ. ಆದ್ರೆ ಕಯಾದು ಗರ್ಭದಲ್ಲಿ ಬೆಳೀತಾ ಇರತಕ್ಕಂಥದ್ದು ಮಹಾವಿಷ್ಣುವಿನ ಅಂಶ, ಆದಿಶೇಷನ ಅಂಶ ಬೆಳೀತಾ ಇದೆ. ಹಂಗಾಗಿ ಅವನು ಹುಟ್ಟಿ ಮಹಾವಿಷ್ಣು ಭಕ್ತನಾಗಿ ದಾನವ ಕುಲಕ್ಕೆ ಅವನು ವೈರಿ ಆಗ್ತಾನೆ. ಹಂಗಾಗಿ ದೇವತೆಗಳಿಗೆ ಅವನು ಮಿತ್ರನೇ ಆಗ್ತಾನೆ. ಮತ್ತೆ ಇವಾಗ ಏನ್ ಮಾಡೋದು ಅಂತ ಕೇಳ್ತಾನೆ. ನೀವು ನಮ್ಮ ಆಶ್ರಮದಲ್ಲಿ ಇಳಿಸ್ಬಿಡ್ರಿ ಕಯಾದನ್ನ, ನಾನು ಆಕೆಯನ್ನ ಜೋಪಾನವಾಗಿ ನೋಡ್ಕೊಂತೀನಿ ಅಂತ ಹೇಳ್ತಾನೆ. ಆಕೆನ ನಾರದರ ಆಶ್ರಮದಲ್ಲಿ ಇರಿಸ್ತಾರೆ. ಪ್ರತಿದಿನ ನಾರದರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ನಾರಾಯಣನ ಗುಣಗಾನಗಳನ್ನ ಮಾಡ್ತಾ ಇರ್ತಾರೆ. ನಾರಾಯಣ ತತ್ವ ಎಂಥದ್ದು, ನಾರಾಯಣ ಎಂಥವನು, ನಾವು ಏನಕ್ಕಾಗಿ ಕರ್ಮಗಳನ್ನು ಆಚರಿಸಬೇಕು, ಕರ್ಮಗಳ ಉದ್ದೇಶ ಏನು, ಕಾಮ್ಯ ಕರ್ಮ ಅಂದ್ರೆ ಏನು, ನಿಷ್ಕಾಮ ಕರ್ಮ ಅಂದ್ರೆ ಏನು, ಮತ್ತು ಆ ಭಗವಂತನನ್ನ ಸ್ಮರಣೆ ಮಾಡೋದ್ರಿಂದ ಭಜನೆ ಮಾಡೋದ್ರಿಂದ ಸಿಗ್ತಕ್ಕಂಥ ಉಪಾಯ ಏನು, ಮಾನವ ಜನ್ಮದ ಸಾರ್ಥಕ್ಯ ಏನು, ಇವೆಲ್ಲ ಕೂಡ ವರ್ಣನೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಕೂಡ ಕಯಾದುವಿನ ಗರ್ಭದಲ್ಲಿರ್ತಕ್ಕಂಥ ಭ್ರೂಣ ರೂಪವಾಗಿರ್ತಕ್ಕಂಥ ಆ ಪ್ರಹ್ಲಾದ ಕೇಳಿಸ್ಕೊಂತಾ ಇರ್ತಾನೆ. ಕೇಳಿಸ್ಕೊಂಡು ಒಂದ್ಸಲಿ ಏನಾಗುತ್ತೆ ಅಂದ್ರೆ ಒಂದು ಸಂಧ್ಯಾಕಾಲ ನಾರಾಯಣನ ಸ್ಮರಣೆ ಮತ್ತು ನಾರಾಯಣನ ಮಹಿಮೆ ವರ್ಣನೆ ಮಾಡ್ತಾ ಇರ್ತಾರೆ ನಾರದರು. ಕಯಾದು ತುಂಬು ಗರ್ಭಿಣಿ, ಆ ಒಂದು ಆಯಾಸ ಆಗಿರುತ್ತೆ. ಆ ಆಯಾಸದಿಂದ ಏನ್ ಮಾಡ್ತಾಳೆ, ಕೇಳ್ತಾ ಹಾಗೆಯೇ ಸ್ವಲ್ಪ ತೂಕಡಿಕೆ ಬಂದು ಮಲಗಿಬಿಡ್ತಾಳೆ. ಶ್ರದ್ಧೆಯಿಂದ ಕೇಳ್ತಾ ಇರ್ತಕ್ಕಂಥ ಪ್ರಹ್ಲಾದ, ಭ್ರೂಣಾವಸ್ಥೆಯಲ್ಲಿ ಇರ್ತಕ್ಕಂಥ ಪ್ರಹ್ಲಾದ ಆ ಒಂದು ನಾರದರ ಎಲ್ಲ ಉಪದೇಶಗಳನ್ನ ಕೇಳಿಸ್ಕೊಂಡು ಏನ್ ಮಾಡ್ತಾನೆ, ಆ ನಾರಾಯಣನ ಮಂತ್ರನ್ನ ನಾರದರು ಹೆಂಗೆ ಉಪದೇಶ ಮಾಡಿದ್ರೆ ಈ ಪ್ರಹ್ಲಾದ ಅದನ್ನ ಪುನರುಚ್ಚಾರ ಮಾಡಿ ನಾರದರಿಗೆ ಒಪ್ಪಿಸ್ತಾ ಇರ್ತಾನೆ. ಹೀಗೆ ಭ್ರೂಣಾವಸ್ಥೆಯಲ್ಲಿರ್ತಕ್ಕಂಥ ಪ್ರಹ್ಲಾದ ನಾರದರಿಂದ ಆ ಒಂದು ಜ್ಞಾನವನ್ನ ತಿಳ್ಕೊಂತಾನೆ. ಕಡೆಗೆ ಪ್ರಹ್ಲಾದನ ಜನನ ನಂತರ ಪ್ರಹ್ಲಾದ ಪರಮ ಭಾಗವತನಾಗಿ ಮತ್ತು ಪರಮ ವಿಷ್ಣು ಭಕ್ತನಾಗಿ ಹೊರಹೊಮ್ಮುತ್ತಾನೆ. ದಾನವ ಕುಲ ವೈರಿ ಅಂತ ಅವನಿಗೆ ಅಪಖ್ಯಾತಿ ಬರುತ್ತೆ ಪಾಪ. ಹೀಗೆ ಈ ಒಂದು ನಾರಾಯಣನ ಭಕ್ತಿ ಅಂತಕ್ಕಂಥದ್ದು, ವಿಷ್ಣು ಭಕ್ತಿ ಅಂತಕ್ಕಂಥದ್ದು, ಹರಿಭಕ್ತಿ ಅಂತಕ್ಕಂಥದ್ದು ಪ್ರಹ್ಲಾದನಿಗೆ ಎಲ್ಲಿಂದ ಬಂತು ಅಂತಂದ್ರೆ ಆ ಭಗವದ್ ಜ್ಞಾನನ್ನ ಗುರುಮುಖೇನ ಆತ ಶ್ರದ್ಧಾಭಕ್ತಿಗಳಿಂದ ಕೇಳಿದ್ರಿಂದ ಬಂತು. ಅಲ್ಲಿಗೆ ಜ್ಞಾನದಿಂದ ಭಕ್ತಿ ಅಂತಕ್ಕಂಥದ್ದು ಈ ಒಂದು ಸಂದರ್ಭದ ಒಂದು ಕಥೆಯಿಂದ ಕೂಡ ನಾವು ತಿಳ್ಕೋಬಹುದು. ಜ್ಞಾನದಿಂದಲೇ ಭಕ್ತಿ ಅಂತಕ್ಕಂಥದ್ದು. ಇನ್ನು ಶಬರಿ ಕತೆ. ಶಬರಿ 12 ವರ್ಷದವಳಾಗಿರ್ತಾಳೆ. ಆಕೆ ಕಾಡು ಒಂದು ಏನು ಬೇಡರ ಕುಲದವಳು. ಆ ಮತಂಗ ಮಹರ್ಷಿಗಳ ಆಶ್ರಮದಲ್ಲಿ ಆಕೆ ಏನ್ ಮಾಡ್ತಾಳೆ, ಪರಿಚಾರಕೆಗಳನ್ನ ಮಾಡ್ಕೊಂಡಿರ್ತಾಳೆ. ಮತಂಗ ಮಹರ್ಷಿಗಳು ಸಶರೀರವಾಗಿ ಪರಮಪದಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ಈ ಶಬರಿನೂ ಹೋಗ್ಬಿಟ್ಟು ಕೇಳ್ತಾಳೆ, ಸ್ವಾಮಿ ನೀವೆಂತೂ ಸಶರೀರವಾಗಿ ವೈಕುಂಠಕ್ಕೆ ಹೋಗ್ತಾ ಇದ್ದೀರಾ, ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಮತಂಗ ಮಹರ್ಷಿಗಳು ಹೇಳ್ತಾರೆ, ನೀನೇನು ಯೋಚನೆ ಮಾಡಬೇಡ, ನೀನು ಪರಮ ಭಾಗವತರು. ನಮ್ಮ ಆಶ್ರಮದಲ್ಲಿದ್ದು ಆಶ್ರಮದ ಪರಿಸರದಲ್ಲಿ ನೀನು ನಡ್ಕೊಂಡಿರೋದ್ರಿಂದ ಮತ್ತು ಆ ಒಂದು ಸಂಸ್ಕಾರಗಳು ನಿನ್ನಲ್ಲಿ ಮೈಗೂಡಿರೋದ್ರಿಂದ ನಿನಗೆ ಪರಮಪದ ಅಂತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ. ಆದರೆ ನೀನು ಒಂದು ಕರ್ತವ್ಯವನ್ನು ನಾವು ಕೊಡ್ತೀವಿ. ಅದೇನು ಅಂದರೆ, ಸಾಕ್ಷಾತ್ ನಾರಾಯಣ ದಶರಥನ ಪುತ್ರನಾಗಿ ಶ್ರೀರಾಮ ಅಂತಕ್ಕಂಥ ಒಂದು ಅಂಶದಿಂದ, ಅಂದರೆ ಒಂದು ರೂಪದಿಂದ ಉದ್ಭವ ಆಗ್ತಾನೆ. ಸಾಧು ಸಜ್ಜನರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮತ್ತು ದುಷ್ಟ ಜನರನ್ನ ಸಂಹಾರ ಮಾಡೋದಕ್ಕೆ ಅವತಾರ ಆಗತ್ತೆ. ಅವನು ಆದಿಶೇಷನ ಅಂಶನಾಗಿರ್ತಕ್ಕಂಥ ಅವನ ತಮ್ಮ ಲಕ್ಷ್ಮಣನ ಜೊತೆಯಲ್ಲಿ ಮಹಾಲಕ್ಷ್ಮಿ ಆಗಿರ್ತಕ್ಕಂಥ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಆಗಿರ್ತಕ್ಕಂಥ ಸೀತಾದೇವಿಯನ್ನ ರಾವಣ ಹೊತ್ಕೊಂಡು ಹೋಗಿದ್ದಾನೆ ಅಂತೇಳಿ ಆತನನ್ನ ಕಳ್ಕೊಂಡು ಆಕೆಯ ವಿರಹದಿಂದ ಪರಿತಪಿಸುತ್ತಾ ಆ ಅಣ್ಣ ತಮ್ಮಂದಿರಿಬ್ಬರು ಕೂಡ ಹುಡುಕ್ತಾ ಬರ್ತಾರೆ. ಆವಾಗ ನಮ್ಮ ಆಶ್ರಮಕ್ಕೆ ಬರ್ತಾರೆ, ಖಂಡಿತ ಬರ್ತಾರೆ. ಅವ್ರು ಬಂದಾಗ ನೀನು ಅವರಿಗೆ ಸಪರ್ಯಗಳನ್ನು ಮಾಡಬೇಕು. ಅಂದರೆ ಅವರನ್ನು ಉಪಚರಿಸಿ, ಅವರನ್ನು ಕೂಡಿಸಿ, ಅತಿಥಿ ಅಭ್ಯಾಗತರಿಗೆ ಹೇಗೆ ಸೇವೆ ಮಾಡ್ತೀಯೋ ಹಾಗೆ ಅವರಿಗೆ ಫಲಾಹಾರಗಳನ್ನು ಕೊಟ್ಟು, ಕುಡಿಯಲು ನೀರು ಕೊಟ್ಟು, ಸಮಾಧಾನದ ಮಾತುಗಳನ್ನು ಆಡಿ ಅವರಿಗೆ ಮಾರ್ಗನಿರ್ದೇಶನ ನೀನು ಮಾಡಬೇಕು. ಇಷ್ಟು ಕರ್ತವ್ಯ ನಿನ್ನ ಮೇಲಿದೆ ಶಬರಿ. ಅದನ್ನು ನೀನು ಮುಗಿಸಿ ನೀನು ಸಶರೀರವಾಗಿ ವೈಕುಂಠಕ್ಕೆ ಬರ್ಬೋದು. ನಿನಗೆ ಅದು ಕಟ್ಟಿಟ್ಟ ಬುದ್ಧಿ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಮತಂಗ ಮಹರ್ಷಿಗಳು ಹೊರಟೋಗ್ತಾರೆ. ಶಬರಿ ಏನು ಮಾಡ್ತಾಳೆ, 12 ವರ್ಷದಲ್ಲಿ ಕೇಳಿರ್ತಕ್ಕಂಥ ಈ ಮಾತನ್ನ ಗುರು ವಾಕ್ಯ ಇದು, ಗುರು ಉಪದೇಶ, ಶ್ರದ್ಧಾಭಕ್ತಿಯಿಂದ ಧಾರಣೆ ಮಾಡಿ ರಾಮ ಬರ್ತಾನೆ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ, ನಾಡಿದ್ದು ಬರ್ತಾನೆ ಅಂತ ಬಿಟ್ಟು ಪ್ರತಿದಿನ ರಾಮ ಬರ್ತಾ ಇರ್ತಕ್ಕಂಥ ಆ ಮತಂಗ ಮಹರ್ಷಿಗಳ ಆಶ್ರಮದ ಮಾರ್ಗದಲ್ಲಿ ಹೂವುಗಳನ್ನ ಪೇರಿಸ್ತಕ್ಕಂಥದ್ದು, ಅಂದರೆ ಜೋಡಿಸ್ತಕ್ಕಂಥದ್ದು, ಮತ್ತು ದಿವ್ಯವಾಗಿರ್ತಕ್ಕಂಥ ಹಣ್ಣುಗಳನ್ನ, ಹಂಪಲುಗಳನ್ನ ಮತ್ತು ಜೇನನ್ನ ತಂದು ಶೇಖರಿಸಿಡ್ತಕ್ಕಂಥದ್ದು. ಇವತ್ತು ಬರ್ತಾನೆ, ಇವತ್ತು ಬರಲಿಲ್ಲ ರಾಮ, ಅದನ್ನು ಬಿಸಾಕಬೇಕು.
ಮಾರನೇ ದಿವಸ ಮತ್ತೆ ಹೊಸ ಹಣ್ಣುಗಳನ್ನು ತಂದಿಡೋದು, ಮತ್ತೆ ರಾಮ ಬರಲಿಲ್ಲ ಬಿಸಾಕೋದು, ಆ ಹೂವುಗಳನ್ನೆಲ್ಲ ಮತ್ತೆ ಗೂಡ್ಸಾಕೋದು, ಮತ್ತೆ ಹೊಸ ಹೂವುಗಳನ್ನು ಜೋಡಿಸೋದು. ಇದು ಒಂದು ದಿವಸ ಎರಡು ದಿವಸ ಅಲ್ಲ ಶಬರಿ, ಸುಮಾರು ಆಕೆ 93 ವರ್ಷಗಳಾಗುವವರೆಗೂ ಕೂಡ 12ನೇ ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾಳೆ. ಹೀಗೆ ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ಆ ಶಬರಿಗೆ ಯಾವತ್ತೂ ಕೂಡ ಶ್ರದ್ಧೆ ಅಂತಕ್ಕಂಥದ್ದು ಕೆಡೋದಿಲ್ಲ. ಶ್ರದ್ಧಾ ಭಕ್ತಿಗಳಿಂದ ರಾಮ ಬರ್ತಾನೆ ರಾಮ ಬರ್ತಾನೆ ರಾಮ ಬರ್ತಾನೆ ಅಂತಕ್ಕಂಥ ನಂಬಿಕೆಯಲ್ಲೇ ಇರ್ತಾಳೆ. ಕಡೆಗೆ ರಾಮ ಬಂದೇ ಬರ್ತಾನೆ, ಲಕ್ಷ್ಮಣ ಸಮೇತನಾಗಿ ಬರ್ತಾನೆ. ಶಬರಿ ಏನ್ ಮಾಡ್ತಾಳೆ, ಆತನನ್ನ ಆದರದಿಂದ ಸತ್ಕರಿಸಿ ಕರ್ಕೊಂಡ್ಬಂದು ಮಾತೃ ವಾತ್ಸಲ್ಯದಿಂದ ಏನ್ ಮಾಡ್ತಾಳೆ, ಆ ಹಣ್ಣುಗಳಲ್ಲಿ ಯಾವುದು ಹುಳಿ ಇರುತ್ತೋ ಯಾವುದು ಒಗರಿರುತ್ತೋ ರಾಮನಿಗೆ ಎಂತ ಹಣ್ಣು ಕೊಟ್ಬಿಡ್ತೀನೋ ಅಂತ ಹೇಳಿ ತಾನು ಕಚ್ಚಿ ಅದು ಸವಿಯಾಗಿರ್ತಕ್ಕಂಥ ಬಿಟ್ಟು ದೃಢಪಡಿಸಿಕೊಂಡು ಆ ಹಣ್ಣುಗಳನ್ನು ರಾಮನಿಗೆ ನಿವೇದನೆಗೆ ಕೊಡ್ತಾಳೆ. ಆತಿಥ್ಯನ ಕೊಡ್ತಾಳೆ, ಕುಡಿಯೋದಕ್ಕೆ ನೀರು ಕೊಡ್ತಾಳೆ, ಜೇನು ಕೊಡ್ತಾಳೆ, ಮತ್ತು ಜೇನಿನಷ್ಟೇ ಸವಿಯಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾಳೆ. ರಾಮ ನೀನೇನು ಭಯ ಬೀಳ್ಬೇಡ, ನಿನ್ನ ಪತ್ನಿ ಸಿಗ್ತಾಳೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಋಷ್ಯಮುಖ ಪರ್ವತ ಅಂತ ಇದೆ, ಆ ಋಷ್ಯಮುಖ ಪರ್ವತದ ಕಡೆ ನೀವು ಪ್ರಯಾಣ ಬೆಳೆಸ್ರಿ. ಅಲ್ಲಿ ಸುಗ್ರೀವ ಅಂತಕ್ಕಂಥ ಒಬ್ಬ ವಾನರ ರಾಜ ಇದ್ದಾನೆ, ಅವನ ಜೊತೆ ಸಖ್ಯ ಬೆಳೆಸ್ಕೊಳ್ರಿ, ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಇಷ್ಟು ವಿಷಯ ನನಗೆ ಗೊತ್ತಿದೆ, ಗೊತ್ತಿರ್ತಕ್ಕಂಥ ವಿಚಾರನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸಶರೀರವಾಗಿ ಆಕೆ ಆ ರಾಮ ಲಕ್ಷ್ಮಣ ನೋಡ್ತಾ ಇದ್ದಂಗೆನೆ ಅವರು ವೈಕುಂಠ ಪರಮಪದಕ್ಕೆ ಹೊರಟೋಗ್ತಾಳೆ ಶಬರಿ. ಈ ಒಂದು ದಿವ್ಯವಾಗಿರ್ತಕ್ಕಂಥ ಘಟ್ಟ. ಇಲ್ಲಿ ಶಬರಿಗೆ ಅಷ್ಟು ಶ್ರದ್ಧೆ ಮೂಡಿದ್ದು, ರಾಮನ ದರ್ಶನ ಆಗಿದ್ದು, ರಾಮ ಭಕ್ತಿ ಮೂಡಿದ್ದು ಎಲ್ಲಿಂದ? ಮತಂಗ ಮಹರ್ಷಿಗಳ ಕೊಟ್ಟಿರ್ತಕ್ಕಂಥ ಜ್ಞಾನದಿಂದ. ಮಹಾವಿಷ್ಣುವಿನ ಅಂಶ ರಾಮ ಬಂದೇ ಬರ್ತಾನೆ, ಈ ಒಂದು ಜ್ಞಾನಕ್ಕೆ ಅವಳು ದೃಢಪಟ್ಟು ಆ ರಾಮನಿಗಾಗಿ ಕಾಯ್ತಾ ನಿಂತ್ಕೊಂಡಿರ್ತಾಳೆ. ಇದರಿಂದ ಗೊತ್ತಾಗೋದು ಭಕ್ತಿಗೆ ಜ್ಞಾನ ಅಂತಕ್ಕಂಥದ್ದು ಪೂರಕ, ಅಂದ್ರೆ ಜ್ಞಾನದಿಂದಲೇ ಭಕ್ತಿ ಅಂತಕ್ಕಂಥದ್ದು. ಇದು ಇನ್ನೊಂದು ಸಂದರ್ಭ. ಇನ್ನು ನೆಕ್ಸ್ಟ್ ಇನ್ನೊಂದು ಸಂದರ್ಭ ಏನು ಅಂದ್ರೆ ವಿಭೀಷಣ. ವಿಭೀಷಣ ಗೊತ್ತು, ರಾಕ್ಷಸ ರಾಜ. ಈ ಕಾಳಿದಾಸ ಒಂದ್ ಕಡೆ ತಮಾಷೆ ಮಾಡ್ತಾನೆ, ಭಕಾರೋ ಕುಂಭಕರ್ಣಶ್ಚ ಬಕಾರಶ್ಚ ವಿಭೀಷಣ ತಸ್ಯ ಜ್ಯೇಷ್ಠಂ ಕುಲಶ್ರೇಷ್ಠಂ ಅಂತ ಬಿಟ್ಟು ಏನೋ ಒಂದು ಶ್ಲೋಕ ಹೇಳ್ತಾನೆ. ಅಂದ್ರೆ ವಿಭೀಷಣ ಬಕಾರ ಇದೆ, ಕುಂಭಕರ್ಣ ಬಕಾರ ಇದೆ, ಪಾಪ ಕುಲಶ್ರೇಷ್ಠ ಎಲ್ಲರಿಗಿಂತ ಅಣ್ಣ ದೊಡ್ಡಣ್ಣ. ಆ ರಾವಣನಿಗೆ ಯಾಕೆ ಬಕಾರ ಇಲ್ಲ? ಹಂಗಾಗಿ ಅದು ರಾವಣ ಆಗಿರ್ಲಿಕ್ಕಿಲ್ಲ, ಅದು ರಾಭಣ ಆಗಬೇಕಾಗಿತ್ತು ಅಂತ ಅಂದ್ರೆ ಒಂದು ಜೋಕ್ ಹಾಕ್ತಾನೆ ಕಾಳಿದಾಸ. ಅಂದ್ರೆ ಈ 3 ಜನ ಅಣ್ಣ ತಮ್ಮಂದು ಕೈಕಸಿ ಪುತ್ರರು ಇವರು ಬ್ರಹ್ಮನನ್ನ ಕುರಿತು ವರಕ್ಕಾಗಿ ಪ್ರಾರ್ಥಿಸದೆ ತಪಸ್ಸನ್ನ ಮಾಡ್ತಾರೆ. ಬ್ರಹ್ಮ ಪ್ರತ್ಯಕ್ಷ ಆಗ್ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಏನಾಗುತ್ತೆ, ದೇವತೆಗಳೆಲ್ಲ ಹೋಗ್ಬಿಟ್ಟು ಸರಸ್ವತಿ ದೇವಿಯನ್ನ ಬೇಡ್ಕೊಂತಾರೆ. ಅಮ್ಮ, ಅವ್ರು 3 ಜನ ದುಷ್ಟರು ರಾಕ್ಷಸರು ತಪಸ್ ಮಾಡ್ತಾ ಇದ್ದಾರೆ, ಅವ್ರು ಲೋಕಕಂಟಕರವರು, ಏನು ವರ ಕೇಳ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ತಾಯೇ, ನೀನು ಅವರ ನಾಲಿಗೆಗಳ ಮೇಲೆ ನಿಂತ್ಕೊಂಡು ಅವ್ರು ಯಾವುದೇ ಒಂದು ದುಷ್ಟ ಆಲೋಚನೆಗಳನ್ನ ದುಷ್ಟ ವರಗಳನ್ನ ಕೇಳಿದಿರ ಅವ್ರಿಗೆ ನೀನು ನಮ್ಮನ್ನ ಪ್ರೊಟೆಕ್ಟ್ ಮಾಡು ಅಂತ ಕೇಳ್ಕೊಂತಾನೆ. ಹೌದಾ, ಸರಿ ಅಂತ ಹೇಳಿ ರಾವಣ ಕೇಳ್ಕೊಂತಾನೆ, ನಾನು ಲೋಕ ವಿಜಯಿ ಆಗ್ಬೇಕು ಅಂತ. ತಥಾಸ್ತು ಅಂತ ಹೇಳ್ಬಿಟ್ಟು ವರ ಕೊಟ್ಬಿಡ್ತಾನೆ ಬ್ರಹ್ಮ. ಕುಂಭಕರ್ಣ ಕೇಳ್ಕೊಳ್ಬೇಕಾಗಿದ್ರೆ ಏನಾಗುತ್ತೆ, ಸರಸ್ವತಿ ಬಂದು ಕುಂಭಕರ್ಣನ ನಾಲಿಗೆ ಮೇಲೆ ನಿಂತು ಬಿಡ್ತಾಳೆ. ನಾಲಿಗೆ ಮೇಲೆ ನಿಂತ್ಕೊಂಡ್ಬಿಡೋ ಅಷ್ಟೊತ್ತಿಗೆ ಕುಂಭಕರ್ಣ ಏನ್ ಕೇಳ್ಬೇಕಾಗಿರುತ್ತೆ, ನಾನು ದೇವತೆಗಳ ಮೇಲೆ ವಿಜಯ ಸಾಧಿಸಬೇಕು ಅಂತ ಕೇಳ್ಕೊಬೇಕಾಗಿರುತ್ತೆ. ಆದ್ರೆ ಆತನ ನಾಲ್ಗೆ ಮೇಲೆ ಸರಸ್ವತಿ ನಿಂತಿದ್ರಿಂದ ಮಂಪರಿಗೆ ಒಳಗಾಗಿ ಆತ ಕೇಳ್ಕೊಂತಾನೆ, ನಾನು 6 ತಿಂಗಳು ನಿದ್ದೆ ಮಾಡ್ಬೇಕು, ವರ್ಷದಲ್ಲಿ 6 ತಿಂಗಳು ನಾನು ನಿದ್ದೆ ಮಾಡ್ಬೇಕು ಅಂತ ಕೇಳ್ಕೊಂತಾನೆ. ತದಾಸ್ತು ಅಂತ ಹೇಳ್ಬಿಡ್ತಾನೆ ಬ್ರಹ್ಮ. ಆದ್ರೆ ವಿಭೀಷಣ ಮಾತ್ರ ಕೇಳ್ಕೊಂತಾನೆ ಏನಂತ, ಸರಸ್ವತಿ ನಾಲ್ಗೆ ಮೇಲೆ ಇರ್ತಾಳೆ, ಆದ್ರೆ ಸರಸ್ವತಿಗೂ ಕೂಡ ಆತನ ಒಂದು ವಾಕನ್ನ ತಡೆಯೋದಕ್ಕಾಗೋದಿಲ್ಲ. ವಿಭೀಷಣ ಕೇಳ್ಕೊಂತಾನೆ, ನಾನು ಎಂಥ ಕೆಟ್ಟ ಪರಿಸ್ಥಿತಿನಲ್ಲಿದ್ರು ಕೂಡ, ಎಂಥ ಆಪತ್ತಿನ ಕಾಲದಲ್ಲಿದ್ರೂ ಕೂಡ ನಾನು ಧರ್ಮದ ಮರ್ಯಾದೆಯನ್ನು ಮೀರಿ ನಡೆಯದೇ ಇರತಕ್ಕಂಥ ವರನ್ನು ಕೊಡೋದು ಅಂತ ವಿಭೀಷಣನಿಗೆ ವರ ಕೊಡ್ತಾರೆ. ಅಂಥ ವಿಭೀಷಣ ಲಂಕಾದಹನ ಎಲ್ಲ, ಲಂಕಾದಹನಕ್ಕೆ ಇದು ಅಶೋಕವನ ಎಲ್ಲ ನಾಶ ಮಾಡಿರ್ತಾನೆ ಆಂಜನೇಯ. ಬ್ರಹ್ಮಾಸ್ತ್ರದಿಂದ ಬಂಧಿಸ್ಬಿಟ್ಟು ಮೇಘನಾಥ ಕರ್ಕೊಂಬರ್ತಾನೆ, ರಾವಣನ ಸಭೆಗೆ ಕರ್ಕೊಂಬರ್ತಾನೆ. ರಾವಣನ ಸಭೆಗೆ ಬಂದಿರತಕ್ಕಂಥ ಆಂಜನೇಯ ಏನ್ ಮಾಡ್ತಾನೆ, ರಾವಣನಿಗೆ ಉಪದೇಶ ಮಾಡ್ತಾನೆ. ರಾವಣ, ನೀನು ಮಾಡಿರತಕ್ಕಂಥ ಕಾರ್ಯ ತಪ್ಪು. ಸೀತೆ ಅಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ, ನೀನು ಯಾರು ಅಂತ ತಿಳ್ಕೊಬೇಡ, ಸಾಮಾನ್ಯ ಸ್ತ್ರೀ ಅಂತ ತಿಳ್ಕೊಬೇಡ. ಪರಸ್ತ್ರೀ ಅಂತಕ್ಕಂಥದ್ದು ಬೆಂಕಿಗೆ ಸಮಾನ, ನೀನು ಅವರನ್ನು ಮುಟ್ಟೋಕ್ ಹೋಗಿ ತೊಂದರೆಯನ್ನು ತಂದ್ಕೋಬೇಡ. ರಾಮ ಅಂದ್ರೆ ಸಾಮಾನ್ಯ ಅಂತ ಅನ್ಕೋಬೇಡ, ಅವನು ನರ ಶಾರ್ದೂಲ, ಅವನು ಗಾಂಡೀವನ್ನ ಹಿಡಿದು ಬಂದ ಅಂತಂದ್ರೆ, ಅವನು ಇದನ್ನ ಕೋದಂಡನ್ನ ಹಿಡಿದು ಬಂದ ಅಂತಂದ್ರೆ ಈಗ ಯಾವ್ದನ್ನ ಲಂಕೆಯನ್ನ ಮತ್ತು ಲಂಕೆಯಲ್ಲಿರ್ತಕ್ಕಂಥ ರಾಕ್ಷಸ ಕುಲನ್ನ ನಾಶ ಮಾಡಿಬಿಡ್ತಾನೆ. ಹಾಗಾಗಿ ರಾಮನನ್ನ ಆಶ್ರಯಿಸು, ರಾಮನ ಪಾದಗಳನ್ನ ಆಶ್ರಯಿಸು, ಅವಾಗ ನಿನ್ಗೆ ಒಳ್ಳೇದಾಗತ್ತೆ
ಈ ಉಪದೇಶಗಳನ್ನೆಲ್ಲ ರಾವಣನಿಗೆ ಕೊಡ್ತಾ ಇರ್ತಾನೆ. ಕರ್ತವನಾಗಿರ್ತಾನೆ ಯಾರೋ ಆಂಜನೇಯ. ಇದನ್ನೆಲ್ಲ ಕೇಳ್ತಾ ಇರ್ತಕ್ಕಂಥ ವಿಭೀಷಣ, ಅವನ ಮನಸ್ಸು ಧರ್ಮಾತ್ಮವಾಗಿರ್ತಕ್ಕಂಥ ಮನಸ್ಸಾಗಿರೋದ್ರಿಂದ ಮತ್ತು ಅದರಿಂದ ಪ್ರೇರಿತವಾಗಿರ್ತಕ್ಕಂಥ ಬುದ್ಧಿ ಆಗಿರೋದ್ರಿಂದ ರಾವಣನಿಗೆ ಕೊಟ್ಟ ಉಪದೇಶ ತನಗೆ ಅಂತ ಸ್ವೀಕಾರ ಮಾಡ್ತಾನೆ. ರಾಮ ಅಂದ್ರೆ ಸಾಕ್ಷಾತ್ ನಾರಾಯಣ, ಸೀತೆ ಅಂದ್ರೆ ಸಾಕ್ಷಾತ್ ಲಕ್ಷ್ಮಿ ಅಂತಕ್ಕಂಥದ್ದು ವಿಭೀಷಣನಿಗೆ ಗೊತ್ತಾಗುತ್ತೆ. ಹಾಗಾಗಿ ವಿಭೀಷಣ ಏನ್ ಮಾಡ್ತಾನೆ, ಅಣ್ಣನನ್ನ ಎದುರಿಸ್ತಾನೆ, ಧರ್ಮ ಬೋಧನೆಗಳನ್ನ ಬೋಧಿಸ್ತಾನೆ. ಯಾವಾಗ ಅಣ್ಣ ಅವನನ್ನ ಬಹಿಷ್ಕಾರ ಹಾಕ್ತಾನೆ, ಲಂಕೆಯಿಂದ ಬಹಿಷ್ಕಾರ ಹಾಕ್ತಾನೆ, ಆವಾಗ ತನ್ನ ಅನುಚರರೊಡನೆ ಬಂದು ಆ ಒಂದು ರಾಮನಿಗೆ ಶರಣಾಗತಿ ಮಾಡಿ ಆ ರಾಮನ ಆಶ್ರಯನ್ನ ಕೇಳ್ಕೊಂತಾನೆ. ಇದೆಲ್ಲ ನಡೆದಿದ್ದು ಯಾರಿಂದ? ಅಲ್ಲಿಗೆ ರಾಮನ ಆಶ್ರಯ ವಿಭೀಷಣನ್ಗೆ ಸಿಕ್ಕಿದ್ದು ಎಲ್ಲಿಂದ? ವಿಭೀಷಣನ್ಗೆ ರಾಮನ ಒಂದು ಭಕ್ತಿ ಮೂಡಿದ್ದು ಎಲ್ಲಿಂದ ಅಂತಂದ್ರೆ ಆಂಜನೇಯನ ಉಪದೇಶದಿಂದ. ಆಂಜನೇಯ ಕೊಟ್ಟಿರತಕ್ಕಂಥ ರಾಮೋಪದೇಶದಿಂದ ಪ್ರೇರಿತನಾಗಿ ವಿಭೀಷಣನ್ಗೆ ರಾಮಭಕ್ತಿ ಅಂತಕ್ಕಂಥದ್ದು ಮೂಡ್ತು. ಇಲ್ಲಿ ನೋಡಿ, ವಿಭೀಷಣನಿಗೆ ಭಕ್ತಿ ಬರೋದಕ್ಕೆ ಕಾರಣ ಏನು ಅಂದ್ರೆ ರಾಮನ ಕುರಿತಾಗಿರ್ತಕ್ಕಂಥ ಜ್ಞಾನ. ಅಲ್ಲಿಗೆ ಜ್ಞಾನದಿಂದ ಭಕ್ತಿ ಅಂತಕ್ಕಂಥದ್ದು ಇಲ್ಲೂ ಕೂಡ ನಮಗೆ ಹೊಂದಾಣಿಕೆ ಆಗ್ತಾ ಇದೆ. ಇನ್ನ ಹನುಮಂತನ ಉಪದೇಶ, ಹನುಮಂತನ ಕುರಿತಾಗಿ ಹೇಳಬೇಕಾಗಿದ್ರೆ, ಹನುಮ ಚಿಕ್ಕ ವಯಸ್ಸಿನಲ್ಲಿರ್ತಾನೆ, ಸಹಜವಾಗಿರ್ತಕ್ಕಂಥ ಬಾಲಕ್ರೀಡೆಗಳನ್ನು ಆಡ್ತಾ ಇರ್ತಾನೆ, ಅಪಾರ ಶಕ್ತಿವಂತ, ವಾಯುಪುತ್ರ ಮತ್ತು ರುದ್ರಾಂಶ ಸಂಭೂತ. ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ, ಆ ಋಷಿಮುನಿಗಳನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ನೀರಿನ ಮೇಲೆ ಕೂಡಿಸ್ಬಿಡೋದು, ಮರದ ತಪಸ್ ಮಾಡ್ಕೊಳ್ತಾ ಇರ್ತಕ್ಕಂಥ ಋಷಿಗಳನ್ನ ಮರದ ಮೇಲೆ ಕೂಡಿಸ್ಬಿಡೋದು, ಈ ತರ ಎಲ್ಲ ಮಾಡ್ತಾ ಇರ್ತಾನೆ. ಚೇಷ್ಟೆ. ಒಂದ್ಸಲ ಏನಾಗುತ್ತೆ, ಉದಯಿಸ್ತಾ ಇರತಕ್ಕಂಥ ಸೂರ್ಯನ ನೋಡ್ತಾನೆ, ಇದೇ ಸೂರ್ಯನೇ ಹಣ್ಣು ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ, ಆ ಸೂರ್ಯನ ನುಂಗೋದಕ್ಕೆ ಅಂತ ಹೇಳ್ಬಿಟ್ಟು ಗಗನ ಗಾಮಿಯಾಗಿ ಹೊರಟು ಬಿಡ್ತಾನೆ. ಇಂದ್ರ ನೋಡ್ತಾನೆ, ಅಲ್ಲೆಲೆ ಬಾಲಕ ಮಾರುತಿ ಗಗನಯಾನಿಯಾಗಿ ಬರ್ತಾ ಇದ್ದಾನೆ. ದಿವ್ಯವಾಗಿರ್ತಕ್ಕಂಥ ದೇವತೆಗಳ ಶಕ್ತಿಗಳು ಕೆಲಸ ಮಾಡ್ತಾ ಇರುತ್ತೆ ಗಗನದಲ್ಲಿ. ಆ ನಿರಭ್ರವಾಗಿರ್ತಕ್ಕಂಥ ಆಕಾಶದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾಗಿದ್ರೆ ಇವ್ರಿಗೆ ಏನನ್ನ ಆಪತ್ತಾದ್ರೂ ಆಗ್ಬಹುದು ಅಂತ ಹೇಳ್ಬಿಟ್ಟು ತನ್ನ ವಜ್ರಾಯುಧದಿಂದ ಹನು ಅಂತ ಕರೀತಾರೆ. ಹನು ಅಂದ್ರೆ ಕೆಳಗಿನ ದವಡೆ. ಆ ಹನುಗೆ ಏನಾಗುತ್ತೆ, ಮಂಥ. ಇಂದ್ರ ಇದು ಅವನು ಇಂದ್ರ ಏನ್ ಮಾಡ್ತಾನೆ, ಆ ಒಂದು ವಜ್ರಾಯುಧ ತಗೊಂಡ್ಬಿಟ್ಟು ಆ ಆಂಜನೇಯನ ಕೆಳದವಡೆಗೆ ಹೊಡೆದು ಬಿಡ್ತಾನೆ. ಬರ್ದಿರ ಇರ್ಲಿ ಸೂರ್ಯನ ಹತ್ರಕ್ಕೆ ಅಂತ ಹೇಳ್ಬಿಟ್ಟು. ಯಾವಾಗ ಅದನ್ನು ಹೊಡಿತಾನೆ, ಜ್ಞಾನ ತಪ್ಪಿ ಆಂಜನೇಯ ಏನ್ ಮಾಡ್ತಾನೆ, ಆಕಾಶದಿಂದ ಕೆಳಗಡೆಗೆ ಬಿದ್ದು ಬಿಡ್ತಾನೆ. ಬೀಳ್ತಾ ಇರ್ಬೇಕಾಗಿದ್ರೆ ತಂದೆಯಾಗಿರ್ತಕ್ಕಂಥ ವಾಯುದೇವ ನೋಡ್ತಾನೆ, ಕೆಳಗೆ ಬಿದ್ದರೆ ಆಂಜನೇಯನಿಗೆ ಏನನ್ನ ಏಟಾಗ್ಬೋದು ಅಂತ ಹೇಳ್ಬಿಟ್ಟು ಅವನನ್ನ ತಗೊಂಡೋಗಿ ಒಂದು ಗುಹೆಯಲ್ಲಿ ಬಚ್ಚಿಟ್ಬಿಟ್ಟು, ನನ್ನ ಮಗನಿಗೆ ಇಷ್ಟು ತೊಂದರೆ ಕೊಡ್ತೀರಾ ನೀವು, ನಿಮಗೆ ಮಾಡ್ತೀನಿ ತಡೀರಿ ಅಂತ ಹೇಳ್ಬಿಟ್ಟು ಪ್ರಪಂಚದಲ್ಲಿರ್ತಕ್ಕಂಥ ದಶವಾಯುಗಳನ್ನು ಕೂಡ ಸೆಳ್ಕೊಂಡ್ಬಿಡ್ತೀನಿ. ದಶವಾಯುಗಳು ಯಾವುದು ಅಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇವು ಪಂಚವಾಯುಗಳು. ಇನ್ನು ಉಪವಾಯುಗಳು ಯಾವುದು ಅಂದ್ರೆ ಕೂರ್ಮ, ಕೃಕರ, ಧನಂಜಯ, ದೇವದತ್ತ, ಇದೇನು 5 ಬರುತ್ತೆ. ಅಂದ್ರೆ ಇದು ಉಪವಾಯುಗಳಿವು. ಈ ತರ ದಶವಾಯುಗಳನ್ನು ಕೂಡ ಎಳ್ಕೊಂಡ್ಬಿಡ್ತಾನೆ. ಯಾವಾಗ ದಶವಾಯುಗಳನ್ನು ಎಳ್ಕೊಂಡ್ಬಿಡ್ತಾನೆ, ನಾಗ, ಕೂರ್ಮ, ಕೃಕರ, ಧನಂಜಯ, ದೇವದತ್ತ, ಇವು 5 ಉಪವಾಯುಗಳು. ಯಾವಾಗ ಈ ದಶವಾಯುಗಳನ್ನು ಎಳ್ಕೊಂಡ್ಬಿಡ್ತಾನೆ, ಏನು ಚಲನೆ ಅಂತಕ್ಕಂಥದ್ದು ಪ್ರಪಂಚದಲ್ಲಿ ನಡೆಯೋದಿಲ್ಲ. ಒಂದು ಎಲೆ ಅಂತಕ್ಕಂಥದ್ದು ಕದಲೋದಿಲ್ಲ, ಒಂದು ಜೀವಿ ಅಂತಕ್ಕಂಥದ್ದು ಬದುಕೋದಕ್ಕಾಗೋದಿಲ್ಲ. ಈ ತರದೊಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಆವಾಗ ದೇವತೆಗಳೆಲ್ಲ ಬಂದು ಹನುಮಂತ ಅಂದ್ರೆ ಕೆಳಗಿನ ದವಡೆಗೆ ಹೊಡೆಯಲ್ಪಟ್ಟವನು ಅಂತ. ಅದಕ್ಕೆ ಆಂಜನೇಯ ಅಂದ್ರೆ ನಾವು ಯಾವ ತರ ಊಹಿಸ್ಕೋಬೇಕು ಅಂತಂದ್ರೆ, ಆಂಜನೇಯನ ಮೇಲ್ಮೂತಿ ಸ್ವಲ್ಪ ದಪ್ಪಕ್ಕೆ ಮುಂದಕ್ಕೆ ಬಂದಿರುತ್ತೆ, ಕೆಳಮೂತಿ ಕೆಳದವಡೆ ಸ್ವಲ್ಪ ಹಿಂದಕ್ಕೆ ಚಿಕ್ಕದಾಗಿರುತ್ತೆ. ನೀವು ಬೇಕಾದ್ರೆ ಚಿತ್ರಗಳಲ್ಲಿ ನೋಡ್ಬೋದು ಅಥವಾ ವಿಗ್ರಹಗಳಲ್ಲಿ ನೋಡ್ಬೋದು. ಮೇಲಿನ ದವಡೆ ಸ್ವಲ್ಪ ಹಿಂಗೆ ಬಂದಿರುತ್ತೆ ಮುಂದಕ್ಕೆ, ಕೆಳಗಿನ ದವಡೆ ಸ್ವಲ್ಪ ಹಿಂದಕ್ಕೆ ಚಿಕ್ಕದಾಗಿರುತ್ತೆ, ಇಷ್ಟೇ ಹೀಗಿರುತ್ತೆ. ಹಾಗಾಗಿ ಅವನ ಹೆಸರು ಹನುಮಂತ ಅಂತಕ್ಕಂಥ ಹೆಸರು ಬರುತ್ತೆ. ದಿವ್ಯವಾಗಿರ್ತಕ್ಕಂಥ ದೇವತೆಗಳೆಲ್ಲ ಬಂದು ಒಬ್ಬೊಬ್ಬರು ಒಂದೊಂದು ವರಗಳನ್ನ ಕೊಡ್ತಾರೆ. ಒಬ್ಬರು ಗದೆ ಕೊಡ್ತಾರೆ, ಒಬ್ಬರು ಶಕ್ತಿಗಳನ್ನ ಕೊಡ್ತಾರೆ. ಅಗ್ನಿಯಿಂದ ಏನು ಇವನಿಗೆ ತೊಂದರೆ ಇಲ್ಲ ಅಂತ ಹೇಳ್ತಾನೆ ಅಗ್ನಿದೇವ. ವರುಣದೇವ ಇವನಿಗೆ ನೀರಿನಿಂದ ಏನು ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಒಂದೊಂದು ದೇವತೆಗಳು ಒಬ್ಬೊಬ್ಬರು ಈ ತರ ವರಗಳನ್ನೆಲ್ಲ ಕೊಡ್ತಾರೆ. ಬ್ರಹ್ಮ ಬರ್ತಾನೆ, ಬ್ರಹ್ಮ ಬಂದ್ಬಿಟ್ಟು ಒಂದು ವರ ಕೊಡ್ತಾನೆ. ಅದೇನು ಅಂದ್ರೆ ಉಪದೇಶ ಆಂಜನೇಯನಿಗೆ. ನೋಡಪ್ಪ, ಮಹಾವಿಷ್ಣು ನರನ ರೂಪದಲ್ಲಿ ಅವತಾರ ಎತ್ತಿ ಬರ್ತಾನೆ. ನಿನ್ನ ಜೀವನದಲ್ಲಿ ಆತನ ಭೇಟಿ ನಡೆಯುತ್ತೆ. ನೀನು ಸುಗ್ರೀವನಿಗೆ ಮಂತ್ರಿಯಾಗಿ ವ್ಯವಹರಿಸ್ತಾ ಇರು. ಯಾವುದೋ ಒಂದು ಘಟ್ಟದಲ್ಲಿ, ನಿನ್ನ ಜೀವನದ ಘಟ್ಟದಲ್ಲಿ ನಾರಾಯಣ ನಿನ್ನ ಎದುರುಗ ಬಂದು ನಿಂತ್ಕೊಂತಾನೆ.
ನಿನ್ನ ಕೊರಳಲ್ಲಿ ನಾನೊಂದು ಕಾಂಚನ ಮಾಲೆಯನ್ನು ಹಾಕಿರ್ತೀನಿ. ಬ್ರಹ್ಮದತ್ತವಾಗಿರ್ತಕ್ಕಂಥ ಕಾಂಚನ ಮಾಲೆ ಅಂದ್ರೆ ಬಂಗಾರದ ಮಾಲೆ ಅದು. ಅದು ಮಹಾವಿಷ್ಣುವಿಗೆ ಬಿಟ್ರೆ ಬೇರೆ ಯಾರ ಕಣ್ಣಿಗೂ ಅದು ಕಾಣಿಸೋದಿಲ್ಲ. ಯಾರು ಈ ಮಾಲೆಯನ್ನು ಕಂಡಿಡಿದು ನಿನ್ನ ಹನುಮ ಅಂತ ಕರೀತಾರೆ, ನಿನ್ನ ಹೆಸರನ್ನ, ಅವರೇ ಸಾಕ್ಷಾತ್ ಮಹಾವಿಷ್ಣು ಅಂತ ತಿಳ್ಕೊ. ಆತನ ದಾಸತ್ವ ಮಾಡು, ಆತನ ಒಂದು ಸೇವೆಯನ್ನು ಮಾಡಿದ್ರೆ ನೀನು ಮುಕ್ತನಾಗ್ತೀಯ, ನಿನಗೆ ಜೀವನ ಸಾರ್ಥಕ್ಯ ಸಿಗುತ್ತೆ ಅಂತ ಬ್ರಹ್ಮ ಉಪದೇಶ ಮಾಡ್ತಾನೆ. ಶಬರಿ ಹೇಗೆ ನಂಬ್ಕೊಂಡಿದ್ಲು ರಾಮ ಬರ್ತಾನೆ ಆತನ ಸೇವೆ ಮಾಡಬೇಕು ಅಂತ ಹನುಮಂತನೂ ಕೂಡ ರಾಮ ಬರ್ತಾನೆ ಅಂದ್ರೆ ನಾರಾಯಣ ನರನ ರೂಪದಲ್ಲಿ ಬರ್ತಾನೆ, ಇವತ್ತಲ್ಲ ನಾಳೆ ನಾನು ಯಾರು ಅಂತ ಕಂಡುಹಿಡಿತಾನೆ, ನಾನು ಅವನ ಸೇವಾ ಭಾಗ್ಯ ನನಗೆ ಸಿಗುತ್ತೆ ಅಂತಕ್ಕಂಥ ಒಂದು ಆಶೆಯಿಂದ ಕಾಯ್ಕೊಂಡಿರ್ತಾನೆ. ಯಾವಾಗ ಸುಗ್ರೀವನ ಋಷಿಮುಖ ಪರ್ವತಕ್ಕೆ ಶಬರಿಯಿಂದ ಕಳಿಸಲ್ಪಟ್ಟಿರ್ತಕ್ಕಂಥ ರಾಮಲಕ್ಷ್ಮಣರು ಬರ್ತಾರೆ, ಆವಾಗ ಋಷಿಮುಖ ಪರ್ವತದಲ್ಲಿರ್ತಕ್ಕಂಥ ಸುಗ್ರೀವನಿಗೆ ಭಯ ಆಗುತ್ತೆ. ಅವ್ರು ನೋಡಿದ್ರೆ ಮುನಿವೇಷದಲ್ಲಿದ್ದಾರೆ, ಧರಿಸಿರ್ತಕ್ಕಂಥದ್ದು ಧನುರ್ಬಾಣಗಳು. ಅವರು ನಮ್ಮನ್ನು ಬೇಟೆಯಾಡೋದಕ್ಕೆ ಬರ್ತಾ ಇದ್ದಾರ, ವಾಲಿಯ ಒಂದು ಗೂಢಚಾರಿಗಳ ಅವರೇನನ್ನ ಅಂತ ನನಗೆ ಡೌಟ್ ಬರ್ತಾ ಇದೆ ಹನುಮ, ನೀನು ಹೋಗಿ ಅವ್ರು ಯಾರು ಅಂತ ಬಿಟ್ಟು ತಿಳ್ಕೊಂಬ ಅಂತ. ಹನುಮ ಸೂರ್ಯನ ಹತ್ರ ಸಂಸ್ಕೃತದ ವ್ಯಾಕರಣನ ಕಲ್ತಿರ್ತಾನೆ. ಹಂಗಾಗಿ ಅವನ ವಾಕ್ ಎಷ್ಟು ಪ್ರೌಢಿಮೆಯಾಗಿರುತ್ತೆ ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ವಾಕ್ ಜರಿಯನ್ನ ಹೊಂದಿರ್ತಾನೆ ಹನುಮ. ಒಬ್ಬ ಬ್ರಾಹ್ಮಣನ ವೇಷ ಧರಿಸಿ ರಾಮ ಲಕ್ಷ್ಮಣರ ಎದುರುಗ ಬರ್ತಾನೆ. ಅದ್ಭುತವಾಗಿರ್ತಕ್ಕಂಥ ಆತನ ವಾಗ್ಜರಿನಲ್ಲಿ ಕೇಳ್ತಾನೆ, ತಾವು ಯಾರು? ವಿಚಿತ್ರವಾಗಿರ್ತಕ್ಕಂಥ ವೇಷಗಳನ್ನು ಧರಿಸಿದಿರಲ್ಲ, ಧರಿಸಿರ್ತಕ್ಕಂಥದ್ದು ಮುನಿವೇಷಗಳು ಮತ್ತು ಕೈಯಲ್ಲಿ ಹಿಡಿದಿರ್ತಕ್ಕಂಥದ್ದು ಕೋದಂಡ ಧನುರ್ಬಾಣಗಳು, ಇದು ಯಾಕೆ ಈ ಥರದ ವೇಷ ನಿಮ್ದು, ಏನು ಉದ್ದೇಶ ಅಂತೆಲ್ಲ ಕೇಳ್ತಾನೆ. ಆವಾಗ ಶ್ರೀರಾಮ ಹೇಳ್ತಾನೆ, ನಿನ್ನ ಹನುಮ ನಾನು ನಿಮ್ಮವರೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನಾವು ಬೇರೆಯವರು ಯಾರಿಲ್ಲಪ್ಪ, ನೀನು ನನ್ನ ಬಗ್ಗೆ ಏನು ಡೌಟ್ ಬೀಳ್ಬೇಡ, ನಾನು ನಿನಗೆ ಸಂಬಂಧಪಟ್ಟವನೇ ಅಂತ ಹೇಳ್ಬಿಟ್ಟು ರಾಮ ಉತ್ತರ ಕೊಡ್ತಾನೆ. ಹೆಂಗೆ ಹೇಳ್ತಾ ಇದೀಯಾ ನೀನು, ನಾನು ನಿನ್ನವನೇ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳ್ತಾ ಇದೀಯಾ ಅಂತ. ಆಮೇಲೆ ಹನುಮ ಅಂತ ನನ್ನ ಹೆಸರು ಹಿಡಿದು ಕೂಗ್ತಾ ಇದೆಯಲ್ಲ, ಹೇಗೆ ಹೇಳ್ತಾ ಇದೀಯಾ ಅಂತ ಕೇಳಿದ್ರೆ ಅವಾಗ ರಾಮ ಹೇಳ್ತಾನೆ, ನಿನ್ನ ಕೊರಳಲ್ಲಿರ್ತಕ್ಕಂಥ ಕಾಂಚನ ಮಾಲೆ ನಿನ್ನ ಒಂದು ಕುಲಗೋತ್ರಗಳನ್ನೆಲ್ಲ ನಾನು ಹೇಳ್ತಾ ಇದೆ ಅಂತ. ಆ ಕಾಂಚನ ಮಾಲೆ ನನಗೆ ಕಾಣ್ತಾ ಇಲ್ವಲ್ಲ ಅಂತ ಲಕ್ಷ್ಮಣ ಕೇಳ್ತಾನೆ. ಎಲ್ಲಿ ಕಾಂಚನ ಮಾಲೆ ಇದೆ, ನನಗೆ ಕಾಣ್ತಾ ಇಲ್ವಲ್ಲ. ಆವಾಗ ಆಂಜನೇಯನಿಗೆ ದೃಢ ಆಗುತ್ತೆ, ಸಾಕ್ಷಾತ್ ಶ್ರೀರಾಮನೇ ನಾರಾಯಣ ಸ್ವರೂಪ, ಅಂದ್ರೆ ನಾರಾಯಣನೇ ಶ್ರೀರಾಮನಾಗಿ ಬಂದಿದ್ದಾನೆ, ಇವನೇ ನಾನು ಸೇವಿಸಬೇಕಾಗಿರ್ತಕ್ಕಂಥ ಪ್ರಭು, ನಾನು ಈತನ ದಾಸ ಅಂತಕ್ಕಂಥದ್ದು ಆತನ ಜೀವನದ ಉದ್ದೇಶ ಗೊತ್ತಾಗೋಗ್ಬಿಡುತ್ತೆ. ಅಲ್ಲಿಂದ ಶ್ರೀರಾಮನ ಸೇವೆಗೆ ಟೊಂಕ ಕಟ್ಟಿ ನಿಲ್ತಾನೆ ಹನುಮಂತ. ಇದರಿಂದ ಗೊತ್ತಾಗ್ತಕ್ಕಂಥ ನೀತಿ ಏನು ಅಂತಂದ್ರೆ, ಹಾಗಾದ್ರೆ ಹನುಮಂತನಿಗೆ ರಾಮನ ದರ್ಶನ, ರಾಮನ ಭೇಟಿ, ರಾಮ ಸಾಕ್ಷಾತ್ ನಾರಾಯಣ ಅಂತಕ್ಕಂಥದ್ದು, ಆತನ ಜೀವನದ ಗುರಿ ಮತ್ತು ಆತ ಸೇವೆ ಮಾಡಬೇಕಾಗಿರ್ತಕ್ಕಂಥ ವ್ಯಕ್ತಿ, ಇವೆಲ್ಲ ಗೊತ್ತಾಗಿದ್ದು ಎಲ್ಲಿಂದ? ಬ್ರಹ್ಮನ ಉಪದೇಶದಿಂದ, ಬ್ರಹ್ಮ ಆಂಜನೇಯನಿಗೆ ಮಾಡಿರ್ತಕ್ಕಂಥ ಉಪದೇಶದಿಂದ. ಹಾಗಾಗಿ ಇಲ್ಲಿಂದ ಏನು ಗೊತ್ತಾಗುತ್ತೆ ಈ ಸಂದರ್ಭದಲ್ಲಿ ಅಂತಂದ್ರೆ, ಆಂಜನೇಯನಿಗೆ ರಾಮ ಭಕ್ತಿ ಮೂಡಿದ್ದೇ ಬ್ರಹ್ಮನ ಉಪದೇಶದಿಂದ. ಹಂಗಾಗಿ ಜ್ಞಾನದಿಂದ ಭಕ್ತಿ, ಜ್ಞಾನನೇ ಭಕ್ತಿಗೆ ದಾರಿ ಅಂತಕ್ಕಂಥದ್ದು ಈ ಸಂದರ್ಭದಿಂದ ಗೊತ್ತಾಗುತ್ತೆ. ಆಂಡಾಳ ಗೋದಾದೇವಿ ಅಂತ ಭೂದೇವಿ ಅವತಾರ. 12 ಜನ ಆಳ್ವಾರರಲ್ಲಿ ಅವರು ಒಬ್ಬರು. ವಿಷ್ಣು ಚಿತ್ತ ಪೆರಿಯಾಳ್ವಾರ್ ಅಂತ ಕರೀತಾರೆ, ಅವರ ಮಗಳು. ಈಕೆ ಹೇಗೆ ಸಿಗ್ತಾರೆ ವಿಷ್ಣು ಚಿತ್ತರಿಗೆ ಅಂತಂದ್ರೆ, ತುಳಸಿ ತೋಟದಲ್ಲಿ ಪಾತಿಗಳನ್ನು ಮಾಡ್ತಾ ಇರಬೇಕಾಗಿದ್ರೆ ಸೀತಾದೇವಿ ಹೇಗೆ ಭೂಮಿಯಿಂದ ಉದ್ಭವಿಸಿದ್ಲೋ ಹಾಗೆ ಭೂಮಿಯಲ್ಲಿ ಆ ಒಂದು ಹೆಣ್ಣು ಶಿಶು ಸಿಗುತ್ತೆ. ಯಾರಿಗೆ? ವಿಷ್ಣು ಚಿತ್ತರಿಗೆ. ಆ ಹೆಣ್ಣು ಶಿಶು ವಿಷ್ಣು ಚಿತ್ತರು ಸನ್ಯಾಸಿಗಳು, ಯತಿಗಳು. ಅವ್ರೇನ್ ಮಾಡ್ತಾರೆ, ಆ ಹೆಣ್ಣು ಶಿಷ್ಯನ ಮಗಳು ಅಂತಕ್ಕಂಥ ಒಂದು ಪ್ರೀತಿ ಮಮಕಾರದಿಂದ ಆಕೆಯನ್ನು ರಕ್ಷಿಸಿ ಆಕೆಯನ್ನು ಬೆಳೆಸ್ತಾರೆ. ಅವಳು ಪೌಗಂಡಾವಸ್ಥೆಗೆ ಬಂದಿರಬೇಕಾಗಿದ್ರೆ ಚಿಕ್ಕ ವಯಸ್ಸಿನಿಂದ ಕೂಡ ವಿಷ್ಣು ಚಿತ್ರ ಬಾಯಿನಲ್ಲಿ ಕೃಷ್ಣನ ಕಥೆಗಳನ್ನೇ, ಯಾಕಂದ್ರೆ ಅವರು ಕೃಷ್ಣನ ಆರಾಧಕ, ಕೃಷ್ಣ ಅಂದ್ರೆ ಅವ್ರಿಗೆ ಆರಾಧ್ಯ ದೈವ, ಕೃಷ್ಣನ ಕಥೆಗಳನ್ನೇ ಕೇಳ್ತಾ ಬೆಳೆದಿರ್ತಾಳೆ. ಒಂದ್ಸಲಿ ಆಕೆ ಕೇಳ್ತಾಳೆ, ಅಪ್ಪ ಕೃಷ್ಣನ ಕಥೆಗಳೆಲ್ಲ ಚೆನ್ನಾಗಿ ಕೇಳಿದ್ದೀನಿ, ಆದ್ರೆ ಕೃಷ್ಣ ಇಷ್ಟೊಂದು ಕಡುಗಪ್ಪು ಯಾಕೆ ಅಂತ ನಂಗೆ ಗೊತ್ತಾಗಲಿಲ್ಲ. ಅವಾಗ ವಿಷ್ಣು ಚಿತ್ರ ಹೇಳ್ತಾರೆ, ಅಂದ್ರೆ ಮಗಳನ್ನು ಸಮಾಧಾನ ಮಾಡೋದಕ್ಕೆ ಏನೋ ಒಂದು ಕಥೆ ಹೇಳ್ಬೇಕಲ್ಲ. ಅವ್ರು ಹೇಳ್ತಾರೆ, ಏನ್ ಮಾಡೋದಮ್ಮ, ಕೃಷ್ಣನ ಚೇಷ್ಟೆಗಳನ್ನ ಯಾರು ತಡ್ಕೊಳಕ್ ಆಗ್ತಾ ಇರಲಿಲ್ಲ. ಎಷ್ಟು ಹುಟ್ಟಿ ಮೇಲೆ ಇಟ್ಟರು ಕೂಡ ಹಾಲು ಮೊಸರು ಬೆಣ್ಣೆಗಳನ್ನ ಕದ್ಕೊಂಡು ಹೋಗ್ಬಿಡ್ತಾ ಇದ್ದ. ಎಂತ ಕಡೆ ಬಚ್ಚಿಟ್ರು ಕೂಡ ಆತ ತೆಳ್ಕೊಂಡು ಕದ್ಕೊಂಡು ಹೋಗ್ಬಿಡ್ತಾ ಇದ್ದ. ಆತ ಬರೋದು ಗೊತ್ತಾಗ್ತಾ ಇರಲಿಲ್ಲ, ಹೋಗೋದು ಗೊತ್ತಾಗ್ತಾ ಇರಲಿಲ್ಲ. ಕಳ್ಳು ಬೇಕು ತರ ಬರ್ತಾ ಇದ್ದ, ಹೋಗ್ತಾ ಇದ್ದ. ಹಂಗಾಗಿ ಆತನ ಹಿಡಿಯೋದಕ್ಕೆ ಆಗದೇ ಇರತಕ್ಕಂಥ ಗೋಪಿಕಾಸ್ತ್ರೀಯರು ಎಲ್ಲರೂ ರಾತ್ರಿ ದೇವಿಯನ್ನ ಮೊರೆ ಹೊಕ್ಕರಂತೆ, ರಾತ್ರಿ ದೇವಿಯನ್ನ ಬೇಡ್ಕೊಂಡ್ರಂತೆ. ಅಮ್ಮ ರಾತ್ರಿ ದೇವಿ, ನೀನು ಇರೋ ಕಾರಣದಿಂದ ತಾನೇ ಶ್ರೀಕೃಷ್ಣ ಬರ್ತಾ ಇರೋದು, ಬೆಣ್ಣೆ ಎಲ್ಲ ಕದ್ಕೊಂಡು ಹೋಗ್ತಾ ಇರೋದು,
ನಮಗೆ ಸಿಗದಿರ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟು ಒಂದು ದಾಂಧಲೆಗಳನ್ನೆಲ್ಲ ಮಾಡ್ತಾ ಇರೋದು. ಹಂಗಾಗಿ ನಿನ್ನನ್ನೇ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಶ್ರೀಕೃಷ್ಣನನ್ನು ನಾವು ಹಿಡಿಯೋದಕ್ಕೆ ನಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ಹಂಗಾಗಿ ಈ ಸತಿ ಶ್ರೀಕೃಷ್ಣ ಬಂದಾಗ ಗಟ್ಟಿಯಾಗಿ ನೀನು ಶ್ರೀಕೃಷ್ಣನನ್ನು ಹಿಡ್ಕೊಂಡು ನನಗೆ ಒಪ್ಪಿಸ್ಕೊಡು. ನಾನು ಯಶೋದೆ ಹತ್ರ ಕರ್ಕೊಂಡೋಗಿ ಕಂಪ್ಲೇಂಟ್ ಮಾಡ್ತೀವಿ, ಶ್ರೀಕೃಷ್ಣ ಹಿಂಗೆ ಬೆಣ್ಣೆ ಕದಿಯೋದಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಂತ. ಆಯ್ತು ಅಂತ ರಾತ್ರಿ ದೇವಿ ಒಡಂಬಡಿಕೆ ಮಾಡ್ಕೊಂಡ್ಲಂತೆ ಅವ್ರ ಜೊತೆನಲ್ಲಿ, ಗೋಪಿಕಾಸ್ತ್ರೀಯರ ಜೊತೆನಲ್ಲಿ. ಆಯ್ತು ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಬೆಣ್ಣೆ ಕದಿಯೋದಕ್ಕೆ ಬಂದಾಗ ಗಟ್ಟಿಯಾಗಿ ರಾತ್ರಿ ದೇವಿ ಏನ್ ಮಾಡೋದಂತ ಶ್ರೀಕೃಷ್ಣನ ಅಪ್ಕೊಂಡ್ಬಿಟ್ಲಂತೆ, ಅಂದ್ರೆ ಹಿಡ್ಕೊಂಡ್ಬಿಟ್ಲಂತ, ಬಿಡಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೆ ನವಮನ್ಮತಾಕಾರ ಶ್ರೀಕೃಷ್ಣ ಅವನನ್ನು ಹಿಡ್ಕೊಂಡ ರಾತ್ರಿ ದೇವಿಗೆ ಬಿಡಬೇಕು ಅಂತಾನೆ ಅನ್ನಿಸ್ಲಿಲ್ಲ. ಆಹಾ, ಎಂತ ಅದ್ಭುತವಾಗಿರ್ತಕ್ಕಂಥ ಅಪ್ಪುಗೆ, ಈತನನ್ನ ನಾನು ಬಿಟ್ರೆ ನಾನು ಕೆಟ್ಟೆ ಅಂತಾನೆ ಅರ್ಥ, ನನ್ನ ಜನ್ಮ ಕೆಡ್ತು ಅಂತಾನೆ ಅರ್ಥ, ಜನ್ಮದಲ್ಲಿ ಈತನನ್ನ ಬಿಡಬಾರ್ದು ಅಂತ ರಾತ್ರಿ ದೇವಿ ಅನ್ಕೊಂಡ್ಲಂತೆ. ಶ್ರೀಕೃಷ್ಣಂದು ಒಂದು ವ್ರತ ಇದೆಯಂತೆ, ಯಾರನ್ನ ಪ್ರೀತಿಯಿಂದ ಭಕ್ತಿಯಿಂದ ಶರಣಾಗತಿ ಮಾಡಿದ್ರೆ ಅವನನ್ನು ಆಶ್ರಯಿಸಿಬಿಟ್ರೆ ಅವನು ಯಾರನ್ನೂ ಕೂಡ ತಳ್ಳೋದಿಲ್ವಂತೆ, ನೀನ್ ಬೇಡ ಹೋಗು ಅಂತ ತಳ್ಳೋದಿಲ್ವಂತೆ. ಮೊದಲು ಪಾಪ ಕೃಷ್ಣ ಬೆಳಗ್ಗೆ ಇದ್ದಂತೆ ರಾತ್ರಿ ದೇವಿ ಹಿಡ್ಕೊಂಡ್ಬಿಟ್ಮೇಲೆ ರಾತ್ರಿ ದೇವಿನ ಬಿಡೋಕ್ಕಾಗ್ಲಿಲ್ವಂತೆ ಕೃಷ್ಣನ್ಗೂ ಕೂಡ. ಆಶ್ರಯಿಸ್ಬಿಟ್ಟಿದ್ಯಮ್ಮ, ಹೋಲಿ ನನ್ನ ಶರೀರದ ಮೇಲೆ ಇದ್ಬಿಡು ಅಂತ ಹೇಳ್ಬಿಟ್ಟು ವರ ಕೊಟ್ಬಿಟ್ನಂತೆ ಕೃಷ್ಣ. ಆವತ್ತಿನಿಂದ ರಾತ್ರಿ ದೇವಿ ಶ್ರೀಕೃಷ್ಣನ ಶರೀರನ್ನೇ ಆಶ್ರಯಿಸಿಕೊಂಡು ಇದ್ಬಿಟ್ಲಂತೆ. ಅದಕ್ಕೆ ಶ್ರೀಕೃಷ್ಣ ಆವತ್ತಿನಿಂದ ಮಣಿವಣ್ಣ, ತಮಿಳಿನಲ್ಲಿ ಮಣಿವಣ್ಣ ಅಂದ್ರೆ ಕಪ್ಪು ವರ್ಣದವನು ಅಂತ, ಕರುಮಾಣಿಕಮೇ ಅಂತ ಕರೀತಾರೆ ಆಳ್ವಾರಗಳೆಲ್ಲ ಅಂದ್ರೆ ಕರಿಮಾಣಿಕ್ಯ. ಶ್ರೀಕೃಷ್ಣ ಅಂದ್ರೆ ಏನು ಅಂದ್ರೆ ಕರಿಮಾಣಿಕ್ಯ. ಅದಕ್ಕೆ ಗೋದಾದೇವಿಗೆ ಯಾವ್ದಾದ್ರು ಕಪ್ಪು ವರ್ಣನ ನೋಡಿದ್ರೆ ಆಕೆಗೆ ಮನಸ್ಸು ಹಂಗೆ ಸಮಾಧಿಗೆ ಹೊರಟೋಗೋದಂತೆ. ಇವಾಗ ನೋಡಿ, ಇದರಲ್ಲೂ ಭಾಗವತದಲ್ಲೂ ವರ್ಣನೆ ಬರುತ್ತೆ. ಏನು ಅಂತಂದ್ರೆ ತಮಾಲ ವೃಕ್ಷ ಅಂದ್ರೆ ಈ ಹೊಂಗೆ ಮರದ ಕಾಂಡಗಳು ಕಪ್ಪು ವರ್ಣ ಇರುತ್ತೆ, ನೀರು ತುಂಬಿದ ಮೇಘಗಳು ಕಪ್ಪು ವರ್ಣ ಇರುತ್ತೆ, ಹಂಗೆ ಕರಿಮಣಿಗಳೆಲ್ಲ ಕೂಡ ಕಪ್ಪು ವರ್ಣದಲ್ಲಿರುತ್ತೆ. ಹಂಗಾಗಿ ಅವನು ಕರಿಮಾಣಿಕ್ಯ, ಕರುಮಾಣಿಕಮೆ ಮತ್ತು ಮಣಿವಣ್ಣ ಅಂದ್ರೆ ಕರಿಮಣಿ ಬಣ್ಣದವನು ಅಂತ ಹೇಳ್ಬಿಟ್ಟು ಆ ವರ್ಣ ಬಂದ್ಬಿಡ್ತು ಅಂತ ವಿಷ್ಣು ಚಿತ್ತರು ಆಂಡಾಳ್ ಗೋದಾದೇವಿಗೆ ಹೇಳಿದ್ರಂತೆ. ಆಂಡಾಳ್ ಗೋದಾದೇವಿಗೆ ಆ ಕಥೆಯಿಂದ ಒಂದು ನೀತಿ ಗೊತ್ತಾಯ್ತಂತೆ. ಏನು ಅಂದ್ರೆ ಶ್ರೀಕೃಷ್ಣನನ್ನ ಒಂದ್ಸಲಿ ಆಶ್ರಯಿಸ್ಬಿಟ್ರೆ ಯಾರಾದ್ರೂ ಅವ್ನು ಯಾವತ್ತೂ ಕೂಡ ಕೈ ಬಿಡಲ್ಲ ಅಂತಕ್ಕಂಥ ಒಂದು ಸತ್ಯ ಗೊತ್ತಾಗೋಯ್ತಂತೆ. ಆವತ್ತಿಂದ ಅವಳೇನ್ ಮಾಡ್ತಾಳೆ, ಶ್ರೀಕೃಷ್ಣನನ್ನೇ ತನ್ನ ಪತಿಯನ್ನಾಗಿ ಭಾವಿಸ್ಕೊಂತಾಳೆ, ಶ್ರೀಕೃಷ್ಣನನ್ನೇ ಪ್ರೀತಿಸ್ತಾಳೆ, ಶ್ರೀಕೃಷ್ಣನನ್ನೇ ಆರಾಧಿಸ್ತಾಳೆ. ಕಡೆಯಲ್ಲಿ ಶ್ರೀಕೃಷ್ಣನನ್ನೇ ಒಲಿಸ್ಕೊಂಡು ತನ್ನ ಅದೇ ಆಮುಕ್ತ ಮಾಲ್ಯದ ಅಂತ ಶೂಡು ಕೊಡುತ್ತ ನಾಚಿಯಾರಂತ ತಾನು ಮುಡಿದಿರ್ತಕ್ಕಂಥ ಹಾರಗಳನ್ನ ತೆಗೆದು ಶ್ರೀಕೃಷ್ಣನಿಗೆ ಅರ್ಪಿಸಿ ಶ್ರೀಕೃಷ್ಣನ ಮನಸ್ಸನ್ನ ಗೆದ್ದು ಶ್ರೀಕೃಷ್ಣನೇ ಬಂದು ವಿಷ್ಣು ಚಿತ್ರನ್ನ ಒಪ್ಪಿಸಿ ಮದುವೆ ಮಾಡ್ಕೊಳ್ಳೋ ತರ ಮಾಡ್ಕೊಂತಾಳೆ ಆಂಡಾಳ್ ಗೋದಾದೇವಿ. ಇಷ್ಟೆಲ್ಲ ಆಗಿದ್ದು ಎಲ್ಲಿಂದ? ಆಂಡಾಳ್ ಗೋದಾದೇವಿಗೆ ಶ್ರೀಕೃಷ್ಣ ಎಲ್ಲಿಂದ ಸಿಕ್ಕದ? ಶ್ರೀಕೃಷ್ಣ ಭಕ್ತಿ ಎಲ್ಲಿಂದ ಮೂಡ್ತು ಅಂತಂದ್ರೆ ಗುರುರೂಪನಾಗಿರ್ತಕ್ಕಂಥ ತನ್ನ ತಂದೆ ಪೆರಿಯಾಳ್ವಾರ್ ಮಹಾಸ್ವಾಮಿ, ಯಾರು ವಿಷ್ಣು ಚಿತ್ರರು, ಅವರು ಬೋಧಿಸಿರ್ತಕ್ಕಂಥ ಬೋಧನೆಗಳಿಂದ ಶ್ರೀಕೃಷ್ಣ ಭಕ್ತಿ ಅಂತಕ್ಕಂಥದ್ದು ಆಂಡಾಳ್ ಗೋದಾದೇವಿ ಮನಸ್ಸಿನಲ್ಲಿ ಬೆಳೀತು. ಇದರಿಂದ ಗೊತ್ತಾಗ್ತಕ್ಕಂಥ ನೀತಿ ಏನು ಅಂತಂದ್ರೆ ಭಕ್ತಿಗೆ ಜ್ಞಾನನೇ ಮಾರ್ಗ. ಅಂದ್ರೆ ನಾವು ಫಸ್ಟು ಯಾರಾದ್ರೂ ಒಬ್ಬರ ಬಗ್ಗೆ ನಾವು ಕೇಳಿದಾಗ, ಇವಾಗ ಪರಮಾತ್ಮ ಅಂತಕ್ಕಂಥ ಅವನು ಯಾವನು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನು ಯಾವ ತರ ಇದ್ದಾನೆ, ಅವನ ಮಹಿಮೆ ಏನು ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರತಕ್ಕಂಥವ್ರನ್ನ ಹೇಗೆ ಪ್ರೀತಿಸೋದು ನಮ್ಗೆ ಗೊತ್ತಾಗಲ್ಲ. ಇವಾಗ ಯಾರು ಗೊತ್ತಿಲ್ಲದೆ ಇರೋರನ್ನ ಪ್ರೀತಿಸಪ್ಪ ಅಂದ್ರೆ ಯಾರು ಪ್ರೀತಿಸೋದಕ್ಕಾಗಲ್ಲ. ಆದ್ರೆ ಇಂಥ ಗುಣದವನು, ಇಂಥ ಮಹಾತ್ಮ, ಅವನು ಈ ಥರದವನು ಅಂತಕ್ಕಂಥ ಏನೋ ಒಂದು ವಿಚಾರನ ನಾವು ಯಾರಿಂದ ಕೇಳಿದಾಗ, ಓ ಆತ ಅಂತ ಮಹಾತ್ಮನ, ಹಾಗಾದ್ರೆ ಆತನ ಬಗ್ಗೆ ನಂಗೆ ಗೌರವ ಬರ್ತಾ ಇದೆ, ಪ್ರೀತಿ ಮೂಡ್ತಾ ಇದೆ ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಅದೇ ಥರನೇ ಭಗವಂತನ ಬಗ್ಗೆ ನಾವು ಕೇಳ್ತಾ 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 ಕೇಳ್ತಾ, ಓ ಭಗವಂತ ಇಂಥ ಮಹಾನುಭಾವನ, ಇಷ್ಟು ದೊಡ್ಡ ಒಂದು ಅಮೇಯ ಪರಾಕ್ರಮಿನ, ಇಷ್ಟು ಮಹಿಮಾನ್ವಿತನ ಅಂತಕ್ಕಂಥ ಆತನ ಗುಣಗಣಗಳನ್ನೆಲ್ಲ ಕೇಳ್ತಾ 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 ಮನಸ್ಸು ಪರಿವರ್ತನೆಯಾಗಿ ತದಾಕಾರವಾಗಿ ಏನಾಗುತ್ತೆ, ಮನಸ್ಸಿನಲ್ಲಿ ಭಗವದ್ಭಕ್ತಿ ಅಂತಕ್ಕಂಥದ್ದು ಮೂಡುತ್ತೆ. ಹಾಗಾಗಿ ಜ್ಞಾನದಿಂದ ಭಕ್ತಿ, ಅದರಿಂದ ಮುಕ್ತಿ ಅಂತಕ್ಕಂಥದ್ದು ಕೆಲವರ ಅಭಿಮತ. ಇಲ್ಲಿ ನಾರಾದ್ರೆ ಹೇಳ್ತಾ ಇದ್ದಾರೆ ಅದನ್ನು. ಇನ್ನು ಮೀರಾಬಾಯಿ ಕತೆ ಕೇಳಬೇಕು ಅಂತಂದ್ರೆ, ಮೀರಾಬಾಯಿ ಪುಟ್ಟ ಹುಡುಗಿ ಆಗಿರ್ತಾಳೆ. ಒಂದ್ಸಲಿ ಮದುವೆಯ ದಿಬ್ಬಣ ಹೋಗ್ತಾ ಇರುತ್ತೆ. ಮದುವೆಯ ದಿಬ್ಬಣ ಹೋಗ್ತಾ ಇದ್ದಾಗ ಮೀರಾಬಾಯಿಗೆ ತುಂಬಾ ಆಶ್ಚರ್ಯ, ಮೇಳ ವಾದ್ಯ ತಮಟೆಗಳನ್ನೆಲ್ಲ ಬಾರಿಸ್ಕೊಂಡು ಇಷ್ಟೊಂದು ದೊಡ್ಡ ಒಂದು ಸವಾರಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಏನಿದ್ರ ವಿಶೇಷ ಅಂತೇಳಿ ತಾಯಿನ ಕೇಳ್ತಾಳೆ, ಅಮ್ಮ ಏನದು, ಏನು ಹೋಗ್ತಾ ಇದೆ ಅಂತ. ಏನಿಲ್ಲಮ್ಮ, ಅದು ಮದುವೆಯ ದಿಬ್ಬಣ ಅಂತ ಹೇಳ್ತಾಳೆ. ಪುಟ್ಟ ಹುಡುಗಿ ಆಗಿರತಕ್ಕಂಥ ಮೀರಾಗ ಅರ್ಥ ಆಗೋದಿಲ್ಲ ಮದುವೆಯ ದಿಬ್ಬಣ ಅಂದ್ರೆ ಏನು. ಏನು ಮದುವೆಯ ದಿಬ್ಬಣ ಅಂದ್ರೆ ಏನಿಲ್ಲ, ಒಬ್ಬ ಪುರುಷನನ್ನ ತಂದು ಒಬ್ಬ ಸ್ತ್ರೀಗೆ ಕೊಟ್ಟು ಮದುವೆ ಮಾಡ್ತಾರೆ. ಅವರಿಬ್ರು ಆವತ್ತಿನಿಂದ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಆ ಒಂದು ದಾಂಪತ್ಯ ಜೀವನಕ್ಕೆ ಅವರು ಕಾಲಿಟ್ಟ ಒಂದು ಸುಸಂದರ್ಭನ ನೆನೆಸ್ಕೊಂಡು
ಒಂದು ದೊಡ್ಡ ಅದ್ದೂರಿಯ ಒಂದು ಮೆರವಣಿಗೆಯನ್ನು ಮಾಡ್ತಾರೆ. ಅದನ್ನೇ ಮದುವೆ ದಿಬ್ಬಣ ಅಂತ ಕರೀತಾರೆ. ಅಮ್ಮ ಹಾಗಾದ್ರೆ ನನ್ನ ಗಂಡ ಎಲ್ಲಿದ್ದಾನೆ? ನನ್ನ ಗಂಡ ಯಾರು? ನನ್ನನ್ನು ಯಾರು ಕೊಟ್ಟು ಮದುವೆ ಮಾಡ್ತೀರಾ? ನನ್ನ ಗಂಡ ಹಾಗಾದ್ರೆ ಯಾರು? ನನಗೆ ಯಾವತ್ತು ಮದುವೆ ದಿಬ್ಬಣ ಹೊರಡುತ್ತೆ? ಹಿಂಗೆಲ್ಲ ಕೇಳೋಕೆ ಶುರು ಮಾಡ್ತಾರೆ. ಪುಟ್ಟ ಹುಡುಗಿ ಮೀರಾ, ಆದ್ರೆ ಸಮಾಧಾನ ಮಾಡ್ಬೇಕಾಗಿರುತ್ತೆ, ಹಠ ಮಾಡ್ತಾ ಇರ್ತಾಳೆ. ಆದ್ರೆ ತಾಯಿಗೆ ಏನ್ ಮಾಡ್ಬೇಕೋ ತೋಚೋದಿಲ್ಲ. ಎದುರುಗ ಶ್ರೀಕೃಷ್ಣನ ವಿಗ್ರಹ ಇರುತ್ತೆ, ತೋರಿಸ್ಬಿಟ್ಟು ಹೇಳ್ತಾಳೆ, ಆಗ ಅವನೇ ನಿನ್ ಗಂಡ, ನಿನ್ನನ್ನು ತಗೊಂಡೋಗಿ ಅವನು ಕೊಟ್ಟು ಮದುವೆ ಮಾಡ್ಬಿಟ್ಟಿದೀವಿ ನಾವು, ಇವತ್ತೆಲ್ಲ ನಾಳೆ ನೀನು ಮದುವೆ ದಿಬ್ಬಣ ಹೊರಡ್ತೀಯಾ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಅವತ್ತಿನಿಂದ ಮೀರಾಬಾಯಿ ಅದನ್ನ ನಚ್ಕೊಂಡ್ಬಿಡ್ತಾಳೆ. ಮನಸ್ಸಿನಲ್ಲಿ ಅದೇ ನಿಂತ್ಕೊಂಡ್ಬಿಡುತ್ತೆ, ಓ ಆತ ನನ್ನ ಗಂಡ, ನಮ್ಮಿಬ್ಬರಿಗೂ ಮದುವೆ ಆಗಿದೆ, ಇವತ್ತಲ್ಲ ನಾಳೆ ನನ್ನನ್ನ ದಿಬ್ಬಣ ಕರ್ಕೊಂಡು ಹೋಗ್ತಾರೆ ಇದೇ ತರನೇ ಅಂತ ಹೇಳ್ಬಿಟ್ಟು ಇದೇ ಮನಸ್ಸಿನಲ್ಲಿ ಬೆಳೆದು 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 ಆತ ಆಕೆ ಯೌವನಾವಸ್ಥೆಗೆ ಬಂದರೂ ಕೂಡ, ಆಕೆಗೆ ಮದುವೆ ಬೇರೆಯವರ ಜೊತೆನಲ್ಲಿ ಆದ್ರೂ ಕೂಡ, ಯಾರು ಇವ್ರಿಗೆ ರಾಜಸ್ಥಾನದ ಒಬ್ಬ ಯುವಕನ ಜೊತೆನಲ್ಲಿ ಮದುವೆ ಆಗತ್ತೆ. ಆದ್ರೆ ಮೀರಾಬಾಯಿಗೆ ಆತ ಗಂಡ ಅಲ್ಲ, ಆಕೆಗೆ ಗಂಡ ಯಾರು ಅಂದ್ರೆ ಶ್ರೀಕೃಷ್ಣನೇ. ಯಾಕೆಂದ್ರೆ ಅವ್ರ ತಾಯಿ ಹೇಳ್ಬಿಟ್ಟಿದ್ದಾಳೆ ಚಿಕ್ಕ ವಯಸ್ಸಿನಲ್ಲಿ, ಅವನೇ ನಿನ್ ಗಂಡ ಅಂತ ಹೇಳ್ಬಿಟ್ಟು. ಹಂಗಾಗಿ ಅವಳು ಶ್ರೀಕೃಷ್ಣನೇ ನನ್ನ ಗಂಡ ಅನ್ನೋ ಥರದಲ್ಲೇ ಮೇರೆತೋ ಗಿರಿಧರ ಗೋಪಾಲ ದೂಸರೋನ ಕೋಯಿ ಅಂತ ಹೇಳ್ತಾಳೆ. ನಂಗೆ ಗೊತ್ತಿರೋದು ನನ್ನ ಗಂಡ ಅಂತಂದ್ರೆ ಗಿರಿಧರ ಗೋಪಾಲ ಒಬ್ರೆ, ದೂಸರೋನ ಕೋಯಿ ಯಾವನ ನಂಗೆ ಗೊತ್ತಿಲ್ಲ, ಬೇರೆ ಗಂಡಸರು ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾಳೆ. ಈ ಮೀರಾಬಾಯಿಗೆ ಇಷ್ಟು ಶ್ರೀಕೃಷ್ಣನ ಭಕ್ತಿ ಮೈಗೂಡೋದಕ್ಕೆ ಕಾರಣ ಏನು ಅಂದ್ರೆ ಆ ತಾಯಿ ಕೊಟ್ಟಿರ್ತಕ್ಕಂಥ ಜ್ಞಾನ, ತನ್ನ ತಾಯಿ ಕೊಟ್ಟಿರ್ತಕ್ಕಂಥ ಜ್ಞಾನ. ಹಾಗಾಗಿ ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಮುಕ್ತಿ ಅಂತಕ್ಕಂಥದ್ದು ಇಲ್ಲಿ ಸಾಬೀತಾಗ್ತಾ ಇದೆ. ಮತ್ತೆ ಇನ್ ಕೆಲವರು ಏನು ಅಂತಂದ್ರೆ, ಕೃಷ್ಣನನ್ನ ಕೃಷ್ಣ ಅಂತ ಯಾರು ಪ್ರೀತಿ ಮಾಡೋದಿಲ್ಲ, ಅವನೊಬ್ಬ ಗೊಲ್ಲ, ಸಾಮಾನ್ಯ, ಹಸುಗಳನ್ನು ಮೇಯಿಸ್ತಕ್ಕಂಥವನು, ಆ ಥರ ಒಂದು ಭಾವನೆ ಇರುತ್ತೆ. ಆದ್ರೆ ಅದೇ ಶ್ರೀಕೃಷ್ಣ ಮಹಾವಿಷ್ಣು ಅಂದ್ರೆ ಕೆಲವರು ಶರಣಾಗತಿ ಮಾಡ್ತಾರೆ. ಓ ಮಹಾವಿಷ್ಣು ಅಂತಪ್ಪ, ಶ್ರೀಕೃಷ್ಣ ಮಹಾವಿಷ್ಣು, ಹಂಗಾಗಿ ಪೂಜೆ ಮಾಡೋರು ನಮ್ಗೇನ ನಾಳೆ ಇವತ್ತಲ್ಲ ನಾಳೆ ಏನೋ ಒಂದು ಲಾಭ ಇರುತ್ತೆ. ಅದೇ ತರ ಶ್ರೀರಾಮನ್ನು ಕೂಡ, ಶ್ರೀರಾಮ ನರ, ಅವನು ಈ ತರ ಆಶ್ರಯಿಸಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ, ಮನುಷ್ಯ ಶ್ರೀರಾಮ ಅವನನ್ನು ಆಶ್ರಯಿಸಿದ್ರೆ ಏನ್ ಸಿಗುತ್ತೆ, ನಮ್ಗೆ ಏನ್ ಲಾಭ ಸಿಗುತ್ತೆ? ಲಾಭದ ದೃಷ್ಟಿ ಕೆಲವು. ಅದನ್ನೇ ಶ್ರೀರಾಮ ಇಲ್ಲಪ್ಪ ನಾರಾಯಣ ಅಂತ ಹೇಳಿದ್ರೆ, ಓ ನಾರಾಯಣನಂತೆ ನಾನು ಆಶ್ರಯಿಸಿದ್ರೆ ನಾಳೆ ನನಗೇನ ಒಳ್ಳೇದು ಕೆಟ್ಟದ್ದು ಲಾಭ ಅಂತಕ್ಕಂಥದ್ದು ಸಿಗುತ್ತೆ, ಲಾಭದ ದೃಷ್ಟಿ. ಅದಕ್ಕೆ ಪುರಂದರದಾಸರು ಒಂದ್ ಕಡೆ ಬರೀತಾರೆ, ಅಲ್ಲ ಕನಕದಾಸರು ಒಂದ್ ಕಡೆ ಬರೀತಾರೆ, ಏತರ ಚೆಲುವ ರಂಗಯ್ಯ, ಕೇಳಿರ್ತೀರ ನೀವು, ಏತರ ಚೆಲುವ ರಂಗಯ್ಯ ಹರಿಯಂಬ ಮಾತಿಗೆ ಮರುಳಾದೆನಲ್ಲದೆ, ಏತರ ಚೆಲುವ ರಂಗಯ್ಯ ಕೋಶಗಳುಳ್ಳೊಡೆ ತಾಕ್ಷೀರವಾರಿದಿಯಲಿ ಮನೆ ಕಟ್ಟುವನೇ, ಹಾಸುವುದಕ್ಕೆ ಹಾಸಿಗೆಯುಳ್ಳೊಡೆತ ಶೇಷನ ಬೆನ್ನೇರಿ ಮಲಗುವನೇ, ಏತರ ಚೆಲುವ ರಂಗಯ್ಯ. ಏನಪ್ಪ ಕೃಷ್ಣನ ಪ್ರೀತಿಸಿ ಅಂತ ಹೇಳ್ತಿರಲ್ಲ, ಏನು ಕೃಷ್ಣನಲ್ಲಿ ನಾನು ಏನು ನೋಡಿ ಪ್ರೀತಿಸ್ಲಿ, ನಾನು ಅವನಲ್ಲಿ ಏನ್ ಚೆಲುವಿದೆ ಅಂತ ಹೇಳ್ಬಿಟ್ಟು ಪ್ರೀತಿಸ್ಲಿ? ಆ ಗರುಡನ ಮೇಲೆ ಹತ್ತಿ, ಪಕ್ಷಿ ಮೇಲೆ ಹತ್ತಿ ಓಡಾಡ್ತಾನೆ, ಹಾವಿನ ಮೇಲೆ ಮಲಕ್ಕೊಂತಾನೆ, ಸಮುದ್ರನೇ ತನ್ನ ಮನೆ ಮಾಡ್ಕೊಂಡಿದ್ದಾನೆ, ಬೇಕಾದಷ್ಟು ಅರಮನೆಗಳು ಇರಬೇಕಾಗಿದ್ರೆ ಅವ್ನಿಗೆ ಬೇರೆ ಇನ್ನೇನು ಸಿಕ್ಲಿಲ್ವಾ? ತನ್ನ ದಾಸರಿಗೆ ಹೋಗಿ ಸೇವೆ ಮಾಡೋದಕ್ಕೆ ನಿಂತ್ಕೊಂತಾನೆ, ಏನು ಚೆಲುವಿದೆ ಅಂತ ಹೇಳ್ಬಿಟ್ಟು ನಾನು ಶ್ರೀಕೃಷ್ಣನನ್ನ ಪ್ರೀತಿ ಮಾಡ್ಲಿ ಅಂತ ಕನಕದಾಸರು ವಿಡಂಬನಾ ಕಾವ್ಯನ್ನ ಬರೀತಾರೆ ಒಂದ್ ಕಡೆ. ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ, ನಮ್ಗೆ ಲಾಭದ ದೃಷ್ಟಿ ಇದ್ರೆ ಮಾತ್ರ ಭಗವಂತನನ್ನ ಆಶ್ರಯಿಸ್ತಕ್ಕಂಥದ್ದು, ಇಲ್ಲ ಅಂತಂದ್ರೆ ಇಲ್ಲ. ಇವಾಗ ಮನೆ ದೇವರು, ನಮ್ಮ ಮನೆ ದೇವರು ಯಾರೋ ಇದ್ದಾರೆ ಅಂತ ತಿಳ್ಕೊಳ್ಳಿ, ಯಾರೋ ತಲತಲಾಂತರಗಳಿಂದ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ ನಮ್ಮ ಮನೆ ದೇವರುಗಳನ್ನ. ಪೂಜೆ ಮಾಡ್ರಪ್ಪ ಅಂತಂದ್ರೆ ಅಲ್ಲೆಲ್ಲೋ ಗುಡ್ಡದ ದೇವರು ಇದೆಯಂತೆ, ಅದು ತುಂಬಾ ಫೇಮಸ್ ಅಂತೆ, ಅಲ್ಲಿ ನೋಡೋದಕ್ಕೆ ದೊಡ್ಡ ದೊಡ್ಡ VIP ಬರ್ತಾರಂತೆ. ಅಷ್ಟು ದೊಡ್ಡ ದೇವರು ಇರ್ಬೇಕಾಗಿದ್ರೆ ನಮ್ಮ ಮನೆ ದೇವರು ನಮ್ಗೆ ಯಾಕೆ ಅಂತ, ಯಾಕೆಂದ್ರೆ ಮನೆ ದೇವರು ಚಿಕ್ಕದಾಗಿ ಕಾಣುತ್ತೆ, ನಮ್ಗೆ ಅದು ದೊಡ್ಡದಾಗಿ ಕಾಣೋದಿಲ್ಲ. ಹಂಗೆ ಕೆಲವರ ಮೆಂಟಾಲಿಟಿ ಆ ಥರ ಇರುತ್ತೆ. ಲಾಭದ ದೃಷ್ಟಿಕೋನ ಇರತಕ್ಕಂಥವ್ರಿಗೆ ದೇವರು ಅಂತಕ್ಕಂಥದ್ದು ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಏನೋ ತಾತ್ಸಾರ, ನಮ್ಮ ಮನೆ ದೇವರೇ ಬಿಡು ಅನ್ನೋದು. ಅದಕ್ಕೆ ಗಾದೆ ಮಾತು ಬಂದಿದೆಯಲ್ಲ, ಮನೆ ದೇವ್ರನ್ನ ಬಿಟ್ಟು ಯಾರೋ ಗುಡ್ಡ ದೇವ್ರಿಗೆ ಪೂಜೆಗೆ ಹೋದ್ರಂತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಗಾದೆ ಮಾತು ಇಂಥವ್ರು ನೋಡೇ ಮಾಡಿರ್ತಕ್ಕಂಥದ್ದು. ನಮ್ಮ ಅಜ್ಜಿ ಒಬ್ಬರು ಇದ್ರು, ನಾಗರತ್ನಮ್ಮನವರು ಅಂತ, ಇವಾಗ್ಲೂ ಇದ್ದಾರೆ, ರಾಜಾಜಿನಗರದಲ್ಲಿ ಇದ್ದಾರೆ. ಆ ನಾಗರತ್ನಮ್ಮನವರು ನಮ್ಗೊಂದು ಕತೆ ಹೇಳೋರು ಯಾವಾಗ್ಲೂ. ಏನು ಅಂದ್ರೆ, ಮಧುಗಿರಿ ಹತ್ರ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಂತ. ಮಧುಗಿರಿ ಬೆಟ್ಟದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಂತ, ಬೆಟ್ಟದ ಮಧ್ಯದಲ್ಲಿ. ತುಂಬಾ ಕಷ್ಟಪಟ್ಕೊಂಡು ಅಂದ್ರೆ ಕಠಿಣವಾಗಿರ್ತಕ್ಕಂಥ ದಾರಿನಂತೆ, ಅದನ್ನು ಹತ್ಕೊಂಡು ಹೋದ್ರೆ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ. ಇವರೆಲ್ಲ ಅಲ್ಲಿ ನೋಡೋಕೆ ಅಂತ ಹೇಳ್ಬಿಟ್ಟು ಒಂದು ಬಸ್ ಜನ ಹೋದ್ರಂತೆ.
ಎಲ್ಲ ಕಷ್ಟಪಟ್ಕೊಂಡು ಆ ಮಧುಗಿರಿ ಬೆಟ್ಟ ಹತ್ಕೊಂಡು ಆ ಮಧ್ಯದಲ್ಲಿರ್ತಕ್ಕಂಥ ರಂಗನಾಥನ ನೋಡೋದಕ್ಕೆ ಹೋದ್ರು. ಎಲ್ಲ ಬೆಟ್ಟ ಹತ್ತಿ ಎಲ್ಲ ನೋಡಿದ್ರಂತೆ, ಅಲ್ಲೊಂದು ದೊಡ್ಡದೊಂದು ಗುಂಡ್ಕಲ್ಲಂತೆ. ಆ ಗುಂಡ್ಕಲ್ಗೆ 2 ದೊಡ್ಡ ದೊಡ್ಡ ಇಷ್ಟಿಷ್ಟು ಗಾತ್ರದ ಕಣ್ಣುಗಳಿದೆಯಂತೆ. ಮಧ್ಯದಲ್ಲಿ ಒಂದು ನಾಮ ಇಟ್ಟಿದ್ದಾರೆ. ಜಸ್ಟ್ ಲೈಕ್ ನಮ್ಮ ಇವರು ಅನ್ಕೊಳ್ಳಿ, ನಮ್ಮ ಎಲ್ಲೋಡ್ ಆದಿನಾರಾಯಣ ಸ್ವಾಮಿ ಇದ್ದಂಗೆ ಇದ್ದಾರೆ. ಅವರಲ್ಲಿರ್ತಕ್ಕಂಥ ಯಾರು ರಂಗನಾಥ ಸ್ವಾಮಿ. ಎಲ್ಲ ಕಷ್ಟಪಟ್ಕೊಂಡು ಹೋಗಿ ನೋಡಿದ್ರಂತೆ. ಎಲ್ಲರಿಗೂ ಅಂದರೆ ಸಂತೋಷ ಆಯ್ತಂತೆ. ಗುಡ್ಡ ಹತ್ಕೊಂಡ್ ಬಂದಿದ್ದಕ್ಕೂ ದರ್ಶನ ಆಯಿತು, ರಂಗನಾಥನ ನೋಡಿದ್ವಿ ಅಂತೇಳ್ಬಿಟ್ಟು ಎಲ್ಲ ಅನ್ಕೊಂಡ್ರಂತೆ. ಎಲ್ಲ ಅನ್ಕೊಂಡ್ರೆ ಅಲ್ಲಿ ಬಂದಿರ್ತಕ್ಕಂಥ ಯಾವನೊಬ್ಬನ ಯಾತ್ರಿಕ ಹೇಳದಂತೆ, ಈ ಬಿರುಗುಡ್ಲು ರಂಗಸ್ವಾಮಿನ చూసేదానికి ಇಂಥ ಕೊಂಡೆಕ್ಕಿ ರಾವಾಲ್ಸಿನ್ಯ ಅಂತಂದಂತ. ಅಂದ್ರೆ ಅದರ ಅರ್ಥ ಏನಂದ್ರೆ ಪಾಪ ಬಿರುಗುಡ್ಲು ರಂಗಸ್ವಾಮಿ ಅಂತೆ. ಈ ಬಿರುಗುಡ್ಲು ರಂಗಸ್ವಾಮಿ చూసేదానికి ಇಂಥ ಕೊಂಡೆಕ್ಕಿ ರಾವಾಲ್ಸಿನ್ಯ ಅಂತ ಹೇಳಿದ್ರಂತೆ. ನಮ್ಮ ಅಜ್ಜಿಯವ್ರು ಯಾವಾಗಲೂ ನೆನೆಸ್ಕೊಂಡು ಹಂಗಂದಂತೆ. ಎಲ್ಲ ದರ್ಶನ ಮಾಡ್ಕೊಂಡು ತೀರ್ಥ ಪ್ರಸಾದ ತಗೊಂಡು ಬಂದ್ರಂತೆ. ಆ ಬೆಟ್ಟ ಹೇಳದ್ ಕೆಳಗೆ ಬರೋ ಅಷ್ಟೊತ್ತಿಗೆ ಎಲ್ಲರೂ ಆರೋಗ್ಯವಾಗಿದ್ದಾರಂತೆ. ಇವನಿಗೆ ಮಡ್ರಾಸ ಯಾಕಬೇಕಂತೆ. ಯಾವನು ಅಂದಿದ್ನೋ ಯಾರಿಗೂ ಇಲ್ವಂತೆ, ಅಷ್ಟು ಗ್ರೂಪಲ್ಲಿ ಯಾರಿಗೂ ಇಲ್ವಂತೆ. ಆದ್ರೆ ಯಾವನ್ ಅಂದಿದ್ನೋ ಅವನಿಗೆ ಮಡ್ರಾಸ ಈಗಳಾಗ್ಬಿಡ್ತದೆ. ಇಷ್ಟಿಷ್ಟು ಗಾತ್ರವಂತೆ, ಕೆಂಪಗೆ. ಕಡೆಗೆ ಅಲ್ಲೇ ಯಾವುದೋ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಇವರೆಲ್ಲ ಇನ್ನೇನಪ್ಪ ಮಾಡೋದು, ನಾವು ಊರುಗಳಿಗೆ ಹೋಗ್ತೀವಿ ಅಂತ ಬಂದ್ಬಿಟ್ರಂತೆ. ನೀನು ತೋರಿಸ್ಕೊಂಡು ನಿಧಾನಕ್ಕೆ ಬಾ ಅಂತ ಹೇಳ್ಬಿಟ್ರಂತೆ. ಅದನ್ನ ಯಾವಾಗಲೂ ಹೇಳ್ತಾ ಇದ್ದು ಅಂದ್ರೆ ದೇವರ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ತಮಾಷೆ ಅಂತಕ್ಕಂಥದ್ದು ಮಾಡೋಕೆ ಹೋಗ್ಬಾರ್ದು. ಅವ್ನು ಹೆಂಗನ್ನ ಇರಲಿ, ಅವ್ನ ಮೂಗು ದಪ್ಪ ಇರಲಿ, ಕಣ್ಣು ದಪ್ಪ ಇರಲಿ, ಅವ್ನು ನೋಡೋಕೆ ಅಕ್ಕೋರ್ಡಾಗಿರ್ಲಿ, ಆದ್ರೆ ಭಗವಂತ ಯಾವ್ಯಾವ ರೂಪದಲ್ಲಿ ಇರ್ತಾರೋ ನಮ್ಗೆ ಗೊತ್ತಿಲ್ಲ. ನನಗೆ ಇನ್ನೂ ಒಬ್ರು ಹೇಳಿದ್ರು ಏನು ಅಂತಂದ್ರೆ, ನಮ್ಮ ಇದರಲ್ಲಿ ಯಾವುದರಲ್ಲಿ ನಮ್ಮ ಗೀತಾ ಮಂದಿರದಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಉಡುಪಿ ಶ್ರೀಕೃಷ್ಣನಿಗಿಂತ 1000 ಚೆನ್ನಾಗಿದ್ದಾನೆ, ಅಂದ್ರೆ ಎಷ್ಟೋ ಮುದ್ದಾಗಿದ್ದಾನೆ, ಉಡುಪಿ ಕೃಷ್ಣನ ನೋಡೋಕ್ಕಾಗೋದಿಲ್ಲ ಅಂತ ಒಬ್ರು ಹೇಳಿದ್ರು. ನಂಗೆ ಅವಾಗೆಲ್ಲ ಆಶ್ಚರ್ಯ ಅನ್ಸುತ್ತೆ. ಅಂದ್ರೆ ಇವ್ರು ಬರೀ ವಿಗ್ರಹ ನೋಡಕ್ ಹೋಗ್ತಾರ, ಅಂದ್ರೆ ಅಲ್ಲಿರ್ತಕ್ಕಂಥ ಮೂರ್ತಿ ಹೇಗಿದೆ, ಅದು ಚಂದವಾಗಿಲ್ವಾ, ಸುಂದರವಾಗಿಲ್ವಾ ಹೀಗೆ ನೋಡಕ್ ಹೋಗ್ತಾರ. ಅಲ್ಲಿ ಭಗವಂತನ ದರ್ಶನ ಅವ್ರಿಗೆ ಆಗಿರೋದಿಲ್ಲ. ಇನ್ನೊಬ್ರು ಯಾರೋ ತಿರುಪತಿ ವೆಂಕಟರಮಣ ಸ್ವಾಮಿ ನೋಡೋದಕ್ಕೆ ಹೋದ್ರಂತ. ನಮ್ಮ ಯಾರೋ ಪರಿಚಯಸ್ತಾರೆ. ಅವ್ರಿಗೆ ಅತ್ಯಾಶ್ಚರ್ಯಕರವಾಗಿ 10,000 ರೂಪಾಯಿಂದು ಅರ್ಚನಾ ಟಿಕೆಟ್ ಸಿಕ್ಬಿಡ್ತಂತೆ. ಯಾರಿಂದನೋ ಸಿಕ್ಕಿದ್ದು. ಕರ್ಕೊಂಡೋಗಿ ಗರ್ಭಗುಡಿ ಭಾಗದಲ್ಲೇ ಕುಲಶೇಖರ ಆಳ್ವಾರ ಆ ಪಡಿನಲ್ಲೇ ಕೂಡಿಸ್ಬಿಟ್ರಂತೆ. ಅರ್ಧ ಗಂಟೆ ದೇವರನ್ನ ಆನಂದವಾಗಿ ನೋಡಿದ್ರಂತೆ. ಎಲ್ಲ ನೋಡ್ಕೊಂಡು ಊರಿಗೆ ಬಂದ್ರಂತೆ. ಕೇಳಿದ್ರಂತೆ, ಸ್ವಾಮಿ ತಿರುಪತಿ ವೆಂಕಟರಮಣ ಸ್ವಾಮಿನ ಅರ್ಧ ಗಂಟೆ ನೋಡೋ ಭಾಗ್ಯ ಸಿಕ್ಕಿದೆ ನಿಮ್ಗೆ. ಅದು ಯಾರೋ ತಗೊಂಡಿದ್ದ ಟಿಕೆಟ್, ನೀವು ಹೋಗಿ ನೋಡೋ ಅಂತ ಭಾಗ್ಯ ಸಿಕ್ತು. ಭಗವಂತ ಈ ಭಾಗ್ಯ ಕೊಟ್ಟಿದ್ದಕ್ಕೆ ನಿಮ್ಮ ಅನುಭವಗಳನ್ನ ನನ್ನ ಜೊತೆ ಹಂಚ್ಕೊಳ್ರಿ ಅಂತ ಹೇಳಿದ್ರು. ದೇವ್ರನ್ನ ನೋಡಿದ್ರೆ ಕೆಳಗಿನಿಂದ ಮೇಲ್ವರೆಗೂ ನಿಗಿ ಅಂತ ಆಭರಣಗಳು ಪಳ 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 ಅಂತ ಹೊಳಿತಾ ಇತ್ತು ಅಂತ ಹೇಳಿದ್ರು. ಆವಾಗ ಕೇಳ್ತಾ ಇದ್ದವ್ರಿಗೆ ಅರ್ಥ ಆಯ್ತಂತೆ, ಅಲ್ಲಿ ನೀನು ವೆಂಕಟರಮಣ ಸ್ವಾಮಿ ನೋಡ್ಲಿಲ್ಲ, ನಿನ್ನ ಕೆಳಗಿನಿಂದ ಮೇಲಕ್ಕೆ ನೋಡಿದ್ ಬರೀ ಆಭರಣಗಳನ್ನೇ, ನೀನ್ ಕಾಣಿಸಿರೋದೆಲ್ಲ ಬರೀ ಒಡವೆಗಳೇ, ನೀನ್ ದೇವರನ್ನ ನೋಡ್ಲಿಲ್ಲ ಅಂತಕ್ಕಂಥದ್ದು ಅರ್ಥ ಆಯ್ತಂತೆ. ಅಂದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಕೆಲವರು ಲಾಭ ದೃಷ್ಟಿನಲ್ಲಿ ಭಗವಂತನ ನೋಡ್ತಾರೆ. ಇವಾಗ ಪುರಿನಲ್ಲಿ ಹೋದ್ರೆ ನಾವು ಪುರಿ ಜಗನ್ನಾಥನ ನೋಡ್ತೀವಿ. ಪುರಿ ಜಗನ್ನಾಥನಿಗೆ ಗುಂಡು ಕೈಗಳು, ಆಕಾರ ಇಲ್ಲ, ಯಾವುದೇ ಶರೀರದ ಭಾಗಗಳಿಲ್ಲ, ತಲೆ ಮಾತ್ರ ಏನೋ ಒಂದಿಷ್ಟು ಗಾತ್ರ ಇದೆ, ಕಣ್ಣುಗಳು ಇಷ್ಟಿಷ್ಟು ಗಾತ್ರ ಮಾಡಿರ್ತಾರೆ, ಒಂದು ಮೂಗಿರುತ್ತೆ, ಒಂದು ತುಟಿಯಿಂದ ಹೀಗೆ ಬರೆದಿರ್ತಾರೆ. ಅಷ್ಟು ಬಿಟ್ರೆ ಆತನಿಗೆ ಏನು ಅಂತ ಆಕಾರಗಳಿಲ್ಲ. ಆದ್ರೆ ಅದನ್ನ ನೋಡಿ ಭಕ್ತರು ಪ್ರೀತಿಸ್ತಾರೆ. ಭಕ್ತರಿಗೆ ಅದೇ ಒಂದು ಭಾಗ್ಯ. ಆಹಾ ನನ್ನ ಜಗನ್ನಾಥ ಅಂತ ಹೋಗಿ ತಬ್ಬುಗೊಂತಾರೆ, ಮುದ್ದಾಡ್ತಾರೆ. ಉಡುಪಿ ಕೃಷ್ಣನ ನೋಡಿ ಎಷ್ಟು ಜನ ಮುದ್ದಾಡ್ತಾರೆ. ಹಂಗೆ ಆಕಾರ ಚಂದ ಚಲುವು ನಮ್ಗೆ ಬೇಕಾಗಿಲ್ಲ, ದೇವರಷ್ಟೇ ನಮ್ಗೆ ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಲಾಭ ದೃಷ್ಟಿ ಇರೋರಿಗೆ ಅಲ್ಲಿ ದೇವರು ಕಾಣೋದಿಲ್ಲ. ಅಲ್ಲಿ ಚಂದ ಚಲುವು ಅದು ನಮ್ಗೆ ಒಳ್ಳೇದ ಕೆಟ್ಟದ್ದ, ವಿಗ್ರಹ ಚೆನ್ನಾಗೇ ಇದೆ, ಅಲ್ಲಿ ಅಷ್ಟು ದೂರ ಕಷ್ಟಪಟ್ಟು ಹೋಗಿ ನೋಡ್ಕೊಂಬಂದೆ, ಕೆತ್ತಿರೋನು ಕೆತ್ತ ಇನ್ನು ಸ್ವಲ್ಪ ಚೆನ್ನಾಗಿ ಕೆತ್ತಿದ್ರೆ ಚೆನ್ನಾಗಿರೋದು, ಮೂಗೊಂದು ಸ್ವಲ್ಪ ದಪ್ಪ ಮಾಡ್ಬಿಟ್ಟಿದ್ದಾನೆ, ಕೈ ಸ್ವಲ್ಪ ಚಿಕ್ಕದ್ ಮಾಡ್ಬಿಟ್ಟಿದ್ದಾನೆ, ಹೀಗೆಲ್ಲ ನಾವು ವ್ಯಾಖ್ಯಾನಗಳನ್ನ ಕೇಳ್ತಾ ಇರ್ತೀವಿ. ಇದರಿಂದ ನಮ್ಗೆ ಗೊತ್ತಾಗೋದೇನು ಅಂತಂದ್ರೆ ಅವ್ರು ಏನೇನೋ ಅಲ್ಲಿ ಭಗವದ್ ದರ್ಶನ ಅಂತಕ್ಕಂಥದ್ದು ಮಾಡಿರೋದಿಲ್ಲ. ಹಂಗಾಗಿ ಜ್ಞಾನ ಅಂತಕ್ಕಂಥದ್ದು ಬೇಕು ನಮಗೆ. ಭಗವದ್ ಜ್ಞಾನ ಅಂತಕ್ಕಂಥದ್ದು ಬಂದಾಗ ನಮಗೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ ಹೇಳ್ಬಿಟ್ಟು ಅಂತ ಅಲ್ವಾ. ಅರ್ಚಕ ನಮ್ಗೆ ಹೇಳಬೇಕು, ಅಬ್ಬಾ ಇಲ್ಲಿ ನೋಡಪ್ಪ, ಇದು ಯಾರು ಅಗಸ್ತ್ಯರು ಪ್ರತಿಷ್ಠಾಪನೆ ಮಾಡಿದ್ದು, ವಸಿಷ್ಠರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಿವಲಿಂಗ, ಇದಕ್ಕಿಷ್ಟು ಮಹಿಮೆ ಇದೆ ಅಂತ ಅವ್ರು ಅಲ್ಲಿ ಕೊಂಡಾಡಿದಾಗ ನಮ್ಗೆ ಅಲ್ಲಿ ಭಕ್ತಿ ಅಂತಕ್ಕಂಥದ್ದು ಮೂಡುತ್ತೆ. ಓ, ಈ ದೇವರ ಮೇಲೆ ಇಷ್ಟೊಂದು ಮಹಿಮೆಗಳಿದೆಯಾ ಅಂತ ಬಿಟ್ಟು ಗೊತ್ತಾಗುತ್ತೆ. ಆದ್ರಿಂದ ಇಲ್ಲಿ ನಾರದ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಜ್ಞಾನ ಅಂತಕ್ಕಂಥದ್ದು ಭಕ್ತಿಗೆ ದಾರಿ, ಜ್ಞಾನದಿಂದಲೇ ಭಕ್ತಿ, ಭಕ್ತಿಯಿಂದ ಮುಕ್ತಿ ಅಂತಕ್ಕಂಥದ್ದು ಇಲ್ಲಿ ಅಭಿಪ್ರಾಯ. ಈ ತರ ಇನ್ನ ಮಾರ್ಕಂಡೇಯ ಮಹರ್ಷಿಗಳಿಗೆ ವಸಿಷ್ಠರಿಂದ ಉಪದೇಶ ಆಗುತ್ತೆ. ಮೃಕಂಡ ಮಹರ್ಷಿಗಳಿಗೆ ಮಕ್ಕಳಿರೋದಿಲ್ಲ, ತಪಸ್ ಮಾಡ್ತಾರೆ. ತಪಸ್ ಮಾಡಿದಾಗ ಏನಾಗುತ್ತೆ, ಮೃಕಂಡ ಮಹರ್ಷಿಗಳಿಗೆ ಸದಾಶಿವ ಸಾಕ್ಷಾತ್ಕಾರ ಆಗ್ತಾರೆ. ಪರೀಕ್ಷೆ ಮಾಡೋದಕ್ಕೋ ಏನೋ ಗೊತ್ತಿಲ್ಲ, ಆದ್ರೆ
ಕೇಳ್ತಾನೆ ಮೃಕಂಡ ಮಹರ್ಷಿಗಳಿಗೆ, ಅಪ್ಪ ವಿನಯ ಇಲ್ಲದೆ ಇರತಕ್ಕಂಥ ಮುಟ್ಟಾಳನಾಗಿರ್ತಕ್ಕಂಥ ಮಗ, 100 ವರ್ಷ ಬದುಕ್ತಕ್ಕಂಥ ಮಗ ಬೇಕಾ? ವಿನಯವಾಗಿರ್ತಕ್ಕಂಥ ಸದ್ಗುಣ ಸಂಪನ್ನನಾಗಿರ್ತಕ್ಕಂಥ 16 ವರ್ಷ ಬದುಕ್ತಕ್ಕಂಥ ಮಗ ಬೇಕಾ? ವರ ಕೇಳ್ಕೊ ಅಂತ ಹೇಳ್ತಾರೆ. ಆವಾಗ ಮೃಕಂಡ ಮಹರ್ಷಿಗಳು ಹೇಳ್ತಾರೆ, ಅಪ್ಪ ನಿನ್ನ ಭಕ್ತಿ ಇಲ್ದಿರೋನು, ಸದಾಚಾರ ಮತ್ತೆ ಸದ್ಗುಣಗಳು ಇಲ್ಲದೆ ಇರತಕ್ಕಂಥ ಮಗ 100 ವರ್ಷ ಬದುಕಿದ್ರೇನು ಹೋದ್ರೇನು, ನಂಗೆ ಅವನದ್ದು ಬೇಕಾಗಿಲ್ಲ. 16 ವರ್ಷ ಬದುಕಿದ್ರು ಸಾಕು, ನನಗೆ ಸದ್ಗುಣ ಸಂಪನ್ನನಾಗಿರ್ತಕ್ಕಂಥ ನಿನ್ನ ಭಕ್ತನಾಗಿರ್ತಕ್ಕಂಥ ಮಗನೇ ಬೇಕು ಅಂತ ಕೇಳ್ತಾರೆ. ತಥಾಸ್ತು ಅಂತ ಹೇಳ್ಬಿಟ್ಟು ಈಶ್ವರ ವರ ಕೊಡ್ತಾನೆ. ಮಾರ್ಕಂಡೇಯ ಜನಿಸ್ತಾನೆ. ಯಾರಿಗೆ? ಮೃಕಂಡ ಮಹರ್ಷಿಗಳಿಗೆ. 5 ವರ್ಷದ ಬಾಲಕ, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಗುಣಗಳು ಮೃಕಂಡ ಮಹರ್ಷಿಗಳು ಮತ್ತು ಅವರ ಪತ್ನಿ ಆತನಲ್ಲಿ ತುಂಬಿರ್ತಾರೆ. ಪೂರ್ವಜನ್ಮ ಸಂಸ್ಕಾರ ಬೇರೆ ಇರುತ್ತೆ. ಆತನ ಒಳ್ಳೆ ಗುಣಗಳೆಲ್ಲ ಅಭಿವೃದ್ಧಿ ಆಗಿರುತ್ತೆ. ದೊಡ್ಡ ಚಿಕ್ಕ, ಒಳ್ಳೆಯದು ಕೆಟ್ಟದ್ದು, ಗುರು ಹಿರಿಯರು, ದೈವ, ಇವೆಲ್ಲ ಭಕ್ತಿ ಅವ್ರಿಗೆ 5 ವರ್ಷದಲ್ಲೇ ಮೂಡಿರುತ್ತೆ. ಆದರೆ ಮೃಕಂಡ ಮಹರ್ಷಿಗಳು ಅವರ ಪತ್ನಿ ಮಾತ್ರ ದುಃಖ ಪಡ್ತಾ ಇರ್ತಾರೆ. 5 ವರ್ಷ ಕಳೆದೋಯ್ತು ನನ್ನ ಮಗನ ಜೀವನದಲ್ಲಿ, ಇನ್ನು 11 ವರ್ಷ ಆತ ಬದುಕೋದು ಅಂತಕ್ಕಂಥ ದುಃಖ ಪಡ್ತಾ ಇರ್ತಾರೆ. ಅಯಾಚಿತವಾಗಿ ಏನಾಗುತ್ತೆ ಅಂತಂದ್ರೆ ವಸಿಷ್ಠ ಮಹರ್ಷಿಗಳ ಆಗಮನ ಆಗಿಬಿಡುತ್ತೆ. ಯಾರ ಇದಕ್ಕೆ? ಮೃಕಂಡ ಮಹರ್ಷಿಗಳ ಆಶ್ರಮಕ್ಕೆ ವಸಿಷ್ಠ ಮಹರ್ಷಿಗಳ ಆಗಮನ ಆಗಿಬಿಡುತ್ತೆ. ವಸಿಷ್ಠ ಮಹರ್ಷಿಗಳು ಪರಮಶೈವರು, ಪರಮ ಶಿವಭಕ್ತರವರು. ಶಿವಭಕ್ತರು ಒಳಗಡೆ ಬರೋ ಅಷ್ಟೊತ್ತಿಗೆ ಎಲ್ಲೋ ಆಟ ಆಡ್ತಾ ಇರ್ತಕ್ಕಂಥ ಈ ಮಾರ್ಕಂಡೇಯ ಏನ್ ಮಾಡ್ತಾನೆ, ಯಾರೋ ಗಡ್ಡ ನಡ್ತಿದೆ, ಯಾರೋ ವಯಸ್ಸಾದವ್ರು ಬರ್ತಾ ಇದ್ದಾರೆ, ಆತರ ಸಂಸ್ಕಾರ ಹೋಗಿದ್ದೆ ಏನ್ ಮಾಡ್ತಾನೆ, 2 ಕಾಲುಗಳನ್ನು ಹಿಡಿದು ನಮಸ್ಕಾರ ಮಾಡಿ ಅವ್ರನ್ನ ಶರಣಾಗತಿ ಮಾಡ್ತಾನೆ. ಯಾರಿಗೆ? ವಸಿಷ್ಠ. ಸಹಜವಾಗಿ ಅವ್ರ ಮಮಕಾರ ಅಂತಕ್ಕಂಥದ್ದು, ಪ್ರೀತಿ ಅಂತಕ್ಕಂಥದ್ದು ತುಂಬಿ ಬಂದ್ಬಿಡೋದು. ವಸಿಷ್ಠರು ಏನ್ ಮಾಡ್ತಾರೆ, ಚಿರಂಜೀವಸ್ವ ಅಂತ ಆಶೀರ್ವಾದ ಮಾಡ್ಬಿಡ್ತಾರೆ. ಚಿರಂಜೀವಿ ಆಗೋಕಂದ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ಬಿಡ್ತಾರೆ. ಇಲ್ಲಿ ಈಶ್ವರ ಹೇಳಿದ್ ನಡಿಬೇಕಾ? ಇಲ್ಲ ಅಂತಂದ್ರೆ ವಸಿಷ್ಠರು ಹೇಳಿದ್ ನಡಿಬೇಕಾ? ಈಶ್ವರ ಸಾಕ್ಷಾತ್ ಜಗನ್ನಿಯಾಮಕ, ವಿಧಿಗೆ ವಿಧಿ ಬರೆಯೋನವನು, ಅಂದ್ರೆ ಬ್ರಹ್ಮನಿಗೆ ಹಣೆ ಬರಹ ಬರೆಯೋನವನು, ಕಾಲ ಕಾಲ ಅವನು, ಯಮನಿಗೆ ಯಮ ಅಂತ ಅವನ ಮಾತು ನಿಜ ಆಗ್ಬೇಕಾ? ವಸಿಷ್ಠರು ಬರೀ ಈಶ್ವರನ ಭಕ್ತರು, ಇವ್ರ ಮಾತು ನಿಜ ಆಗ್ಬೇಕಾ ಅಂತಂದ್ರೆ ರುದ್ರದಲ್ಲಿ ಒಂದು ಮಾತು ಬರುತ್ತೆ, ಅದ್ಯ ಓಚದದಿ ಭಕ್ತ ಪ್ರಥಮೋ ದೈವ್ಯೋಭಿಷೇಕ ಅಂತಕ್ಕಂಥದ್ದು ಒಂದು ಮಂತ್ರ. ಅದ್ಯ ಓಚದದಿ ಭಕ್ತ ಅಂದ್ರೆ ಅವನ ಭಕ್ತರು ಏನು ಮಾತಾಡಿದ್ರೆ ಅದು ನಿಜ ಮಾಡ್ಬಿಡ್ತಾನೆ. ಅದಕ್ಕೆ ಅವನ ಹೆಸರು ಅದ್ಯ ಓಚದದಿ ಭಕ್ತ ಅಂತ. ಅಂದ್ರೆ ಭಕ್ತರು ಏನು ಮಾತಾಡಿದ್ರೆ ಅದನ್ನ ನಿಜ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾವಾಗ ವಸಿಷ್ಠರು ಚಿರಂಜೀವಸ್ವ ಅಂತಾರೋ ಈಶ್ವರ ಅದಕ್ಕೆ ತಥಾಸ್ತು ಅಂದ್ಬಿಟ್ಟಿರ್ತಾನೆ. ಆಯ್ತು ಹೋಗು ನೀವು ಚಿರಂಜೀವಿ ಆಗುವಂತ 3 ಕಲ್ಪ ಆಯಸ್ಕೊಟ್ಟಿರ್ತಾನೆ ಮಾರ್ಕಂಡೇಯನು. ಈ ವಿಚಾರ ಮೃಕಂಡ ಮಹರ್ಷಿಗಳಿಗೂ ಗೊತ್ತಿರಲ್ಲ, ಯಮನಿಗೂ ಗೊತ್ತಿರೋದಿಲ್ಲ. ಯಮ ತಿಳ್ಕೊಬೇಕಾಗಿತ್ತು. ಆದರೆ ಯಮನಿಗೇನು ಅಂದರೆ ಅಹಂಕಾರ, ನಾನು ದಂಡಧರ, ನನ್ನ ಹೇಳಿದ್ದೇ ನಡೆಯುತ್ತೆ, ನಾನು ಮಾಡಿದ್ದೇ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಆತ ಏನು ಮಾಡ್ತಾನೆ, ಮೃಕಂಡ ಮಹರ್ಷಿಗಳು ಬಂದು ವಸಿಷ್ಠರಿಗೆ ಹೇಳ್ತಾರೆ, ಈ ಥರ ಹಿಂಗೆ ಕತೆ ನನ್ನ ಮಗಂದು, ಏನು ಪರವಾಗಿಲ್ಲಪ್ಪ, ಪಂಚಾಕ್ಷರಿಯಿಂದ ಬೋಧಿಸ್ತೀನಿ, ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಅಂತ ಇದನ್ನು ಅಖಂಡವಾಗಿ ಉಚ್ಚಾರಣೆ ಮಾಡೋದಕ್ಕೆ ಹೇಳು. ಅವನ ಕಾಲನಿಗೆ ಕಾಲ ಈ ಯಮನ್ನ ಒದ್ದು ನಿನ್ನ ಮಗನಿಗೆ ಆಯಸ್ಸನ್ನು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಇದನ್ನ ತಿಳ್ಕೊಂಡ ಮಾರ್ಕಂಡೇಯ ಏನ್ ಮಾಡ್ತಾನೆ, ಕಾಡಿಗೆ ಹೋಗಿ ಒಂದು ಶೈವಾಲಯದಲ್ಲಿ ತಪಸ್ಸನ್ನು ಆಚರಿಸೋದಕ್ಕೆ ಶುರು ಮಾಡ್ತಾನೆ. ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿಯಿಂದ ಉಚ್ಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ಉಚ್ಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾನೆ ಆವಾಗ ಶಿವನ ಒಂದು ಒಲಮೆ ಅಂತಕ್ಕಂಥದ್ದು ಇವನ ಕಡೆಗೆ ಹರಿದು ಬರುತ್ತೆ. 16 ವರ್ಷ ತುಂಬುವಷ್ಟೊತ್ತಿಗೆ ಯಮ ಭಟ್ರು ಈತನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾರೆ. ಆದ್ರೆ ಆತ ಇರ್ತಕ್ಕಂಥ ದೇವಾಲಯದ ಗರ್ಭಗುಡಿ ಹೊಸಲು ಕೂಡ ಇವರು ದಾಟೋದಕ್ಕಾಗೋದಿಲ್ಲ, ಮಾರ್ಕಂಡೇಯ ಇನ್ನೇನು ಮಾಡೋದಕ್ಕಾಗೋದಿಲ್ಲ. ಆವಾಗ ಅವ್ರು ಹೋಗಿ ಯಮನಿಗೆ ಕಂಪ್ಲೇಂಟ್ ಮಾಡ್ತಾರೆ, ಸ್ವಾಮಿ ಆತನ ಒಂದು ಹತ್ತಿರಕ್ಕೆ ಕೂಡ ನಾವು ತುಳಿಯೋದಕ್ಕಾಗ್ತಾ ಇಲ್ಲ, ಇನ್ನು ಪ್ರಾಣಗಳನ್ನ ಹೆಂಗ್ ತಗೊಂಡ್ಬರ್ಲಿ ಮಾರ್ಕಂಡೇಯಿಂದ. ಸರಿ ನಾನೇ ಹೋಗ್ತೀನಿ ಖುದ್ದಾಗಿ ಅಂತ ಹೇಳ್ಬಿಟ್ಟು ಯಮಾನೇ ಬರ್ತಾನೆ. ಯಮಾನೇ ಬಂದು ಪಾಶನ್ನ ಹಾಕ್ತಾ, ಅಂದ್ರೆ ಫಸ್ಟ್ ಮಾರ್ಕಂಡೇಯನ್ ಕರೀತಾನೆ, ಬಾ ನೀನು ಹೊರಗಡೆಗೆ ಬಾ, ಗರ್ಭಗುಡಿ ಬಿಟ್ಟು ಹೊರಗಡೆಗೆ ಬಾ, ನಿನ್ನ ಪ್ರಾಣ ತಗೊಂಡೋಗ್ಬೇಕು, ನಿಂಗೆ 16 ವರ್ಷನೇ ಆಯಸ್ಸು ಅಂತ. ಇಲ್ಲ ನನ್ನ ತಾಯಿ ಹೇಳಿದಾಳೆ, ಅಖಂಡವಾಗಿರ್ತಕ್ಕಂಥ ಶಿವನಾಮ ಬಿಡಬಾರ್ದು ಅಂತ, ನಾನು ಶಿವನ ಪೂಜೆಯಲ್ಲಿದ್ದೀನಿ ಇವಾಗ, ಅದನ್ನು ಬಿಟ್ಟು ನಾನು ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಬರ್ತೀಯಾ ಇಲ್ವಾ ಅಂತ ಹೇಳ್ಬಿಟ್ಟು ಹೆದರಿಸ್ತಾನೆ. ಯಾವಾಗ ಹೆದರಿಸ್ತಾನೆ ಅಲ್ಲೇನಾಗತ್ತೆ, ಅಕ್ಕಪಕ್ಕ ತಂದೆ ಆಗಲಿ ತಾಯಿ ಆಗಲಿ ದೊಡ್ಡವರಾಗಲಿ ಯಾರೂ ಇಲ್ಲ. ಮಕ್ಕಳಿಗೆ ಭಯ ಆದಾಗ ಏನಾಗುತ್ತೆ, ತಾಯಿನೋ ತಂದೆನೋ ತಬ್ಕೋಬೇಕಾಗತ್ತೆ. ಎದುರುಗ ಯಾರೂ ಇರೋದಿಲ್ಲ. ಯಾವಾಗ ಶಿವಲಿಂಗ ಇರುತ್ತೆ ಹೋಗಿದ್ದೆ ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತಾನೆ, ಶಿವ ಈ ಥರ ಎದುರಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಯಾವಾಗ ಇವನು ಶಿವನ್ನ ಅಪ್ಕೊಂತಾನೆ, ಅವನು ಹಾಕಿದ ಮೃತ್ಯುಪಾಶ ಆ ಶಿವಲಿಂಗಕ್ಕೆ ಮತ್ತು ಮಾರ್ಕಂಡೇಯನಿಗೆ ಇಬ್ಬರಿಗೂ ಸುತ್ಕೊಂಡ್ಬಿಡುತ್ತೆ. ಯಾವಾಗ ಇಬ್ಬರಿಗೂ ಸುತ್ಕೊಳುತ್ತೆ, ಆ ಶಿವಲಿಂಗದಿಂದ ಸಾಕ್ಷಾತ್ ಕಾಲಭೈರವ ರುದ್ರಮೂರ್ತಿ ಆವಿರ್ಭಾವ ಆಗಿ ಶಿವನನ್ನ ಕಾಲಿನಿಂದ ಒದ್ದು ತ್ರಿಶೂಲದಿಂದ ಚುಚ್ಚಿ ಸಂಹಾರ ಮಾಡ್ಬಿಡ್ತಾನೆ. ಯಮ ಸತ್ತೋಗ್ಬಿಡ್ತಾನೆ. ದಿಕ್ಪಾಲಕನೇ ಸತ್ತೋಗ್ಬಿಟ್ರೆ ಗತಿ ಏನು ಮತ್ತೆ? ಇನ್ನು ಲಯ ಮಾಡ್ತಕ್ಕಂಥವ್ರು ಯಾರು?
ಆವಾಗ ಬ್ರಹ್ಮಾದಿ ದೇವತೆಗಳು ಬಂದು ಕೇಳ್ಕೊತಾರೆ, ಅಪ್ಪ ಏನೋ ಗೊತ್ತಿಲ್ದಿರೋ ತಪ್ಪು ಮಾಡ್ಬಿಡ್ತಾನೆ, ನಿನ್ನ ಒಂದು ಇದಕ್ಕೆ ತಂಟೆಗೆ ಬಂದ್ಬಿಟ್ಟು ನಿನ್ನ ಭಕ್ತರ ತಂಟೆಗೆ ಬಂದಿದ್ದಾನೆ, ಅವನನ್ನ ಬಿಟ್ಟು ಬಿಡು ಅಂತ ಹೇಳ್ಬಿಟ್ಟು ಅವಾಗ ಮತ್ತೆ ಪ್ರಾಣದಾನ ಮಾಡಿ ಯಮನಿಗೆ ಹೇಳ್ತಾನೆ, ವಿಭೂತಿ ಧರಿಸಿರ್ತಕ್ಕಂಥವ್ರು, ರುದ್ರಾಕ್ಷಿ ಹಾಕಿರ್ತಕ್ಕಂಥವ್ರು, ನಮ ಶಿವಾಯ ಅಂತಕ್ಕಂಥ ನನ್ನ ನಾಮಗಳನ್ನ ಯಾರು ಉಚ್ಚಾರಣೆ ಮಾಡ್ತಾ ಇದ್ದಾರೆ, ಯಾರು ನನ್ನ ಆರಾಧನೆಯಲ್ಲಿದ್ದಾರೆ ಅಥವಾ ನನ್ನ ಸ್ಮರಣೆಯಲ್ಲಿದ್ದಾರೆ, ನನ್ನ ಚಿಂತನೆಯಲ್ಲಿದ್ದಾರೆ, ಹುಷಾರ್ ಯಮ, ಅವನ ಹತ್ರಕ್ಕೆ ನೀನಾಗ್ಲಿ ನಿನ್ನ ಕಿಂಕರರಾಗ್ಲಿ ಬಂದಿದ್ದೀರಾ ಅಂತಂದ್ರೆ ಭಸ್ಮೀಭೂತರಾಗೋಗ್ತೀರ ನನ್ನ ಮೂರನೇ ಕಣ್ಣಿಂದ ಅಂತ ಬಿಟ್ಟು ಎಚ್ಚರಿಸಿ ಕಳಿಸ್ತಾನೆ. ಆವತ್ತಿನಿಂದ ಈಶ್ವರನಿಗೆ ಕಾಲ ಕಾಲ, ಮೃತ್ಯುವಿಗೆ ಮೃತ್ಯು, ಮೃತ್ಯುಂಜಯ ಅಂತಕ್ಕಂಥ ಹೆಸರುಗಳೆಲ್ಲ ಬರುತ್ತೆ. ಮಾರ್ಕಂಡೇಯನಿಗೆ ಹೇಳ್ತಾನೆ, ಅಪ್ಪ ನೀವು 3 ಕಲ್ಪ ಆಯಸ್ಸಿದೆಯೋ, ಇದನ್ನ ಯಾರು ಏನು ಮಾಡೋದಕ್ಕಾಗಲ್ಲ, ಧೈರ್ಯವಾಗಿ ಹೋಗಿ ನೀನು ಆನಂದವಾಗಿ ನಿನ್ನ ತಂದೆ ತಾಯಿ ಜೊತೆ ಬದುಕೋ ಅಂತ ಹೇಳ್ಬಿಟ್ಟು. ಈ ಒಂದು ಮಾರ್ಕಂಡೇಯನಿಗೆ ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಮೃತ್ಯುವಿನ ಜಯಿಸ್ತಕ್ಕಂಥ ಒಂದು ಭಾಗ್ಯ ಮತ್ತು ಈ ಒಂದು ಶಿವನ ಒಂದು ಒಲಮೆ, ಇದೆಲ್ಲ ಬರೋದಕ್ಕೆ ಯಾರು ಕಾರಣ ಅಂದ್ರೆ ವಸಿಷ್ಠರು ಕೊಟ್ಟಿರ್ತಕ್ಕಂಥ ಶಿವನ ಮಹಿಮೆಯ ಉಪದೇಶದಿಂದ, ಆ ಜ್ಞಾನದಿಂದ ಮಾರ್ಕಂಡೇಯನಿಗೆ ಶಿವನ ಒಲಮೆ ಅಂತಕ್ಕಂಥದ್ದು ಸಿಕ್ತು. ಹಂಗಾಗಿ ಇಲ್ಲಿ ಒಂದು ಸೂತ್ರ 28ನೇ ಸೂತ್ರದಲ್ಲಿ ನಾರದರು ಹೇಳ್ತಾ ಇದ್ರೆ, ಕೆಲವರ ಅಭಿಪ್ರಾಯ ಏನು ಅಂತಂದ್ರೆ ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಮುಕ್ತಿ, ಈ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು, ಹಂಗಾಗಿ ಇದೇ ಕರೆಕ್ಟ್ ಅಂತ ಕೆಲವರು ಹೇಳ್ತಾರೆ ಅಂತಕ್ಕಂಥದ್ದು ನಾರದರ 28ನೇ ಸೂತ್ರದ ಉದ್ದೇಶ. ಈಗ 29ನೇ ಸೂತ್ರ ಹೇಳ್ತಾ ಇದ್ರೆ ಅನ್ಯೋನ್ಯಾಶ್ರಯ ತ್ವಮಿತ್ಯನ್ಯೇ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಇಲ್ಲ ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಜ್ಞಾನ, ಇದೆಂಗೆ ಅಂದ್ರೆ ಪೂರಕ, ಒಂದಕ್ಕೊಂದು ಪೂರಕ. ಜ್ಞಾನದಿಂದ ಅಂದ್ರೆ ಪರಮಾತ್ಮನ ಜ್ಞಾನದಿಂದ ಪರಮಾತ್ಮನ ಮೇಲೆ ಭಕ್ತಿ ಮೂಡುತ್ತೆ, ಅಥವಾ ಪರಮಾತ್ಮನ ಮೇಲೆ ಭಕ್ತಿ ಮೂಡಿಸ್ಕೊಂಡ್ಬಿಟ್ರೆ ಅಂದ್ರೆ ಬೆಳೆಸ್ಕೊಂಡ್ರೆ, ಭಕ್ತಿ ಅಂದ್ರೆ ಇಲ್ಲಿ ಪ್ರೀತಿ ಬೆಳೆಸ್ಕೊಂಡ್ರೆ ಆಟೋಮೆಟಿಕ್ ಆಗಿ ಜ್ಞಾನ ಅಂತಕ್ಕಂಥದ್ದು ಸಿಗುತ್ತೆ. ಅದರಿಂದ ಇದಕ್ಕೆ ಪೂರಕ, ಇದರಿಂದ ಅದಕ್ಕೆ ಪೂರಕ ಅಂತೇಳಿ ಕೆಲವರ ಅಭಿಮತ ಅಂತ ನಾರದರಲ್ಲಿ ಹೇಳ್ತಾರೆ. ಇದಕ್ಕೂ ಕೂಡ ಭಗವದ್ಗೀತೆಯಲ್ಲಿ ಪೂರಕವಾಗಿರ್ತಕ್ಕಂಥ ಶ್ಲೋಕಗಳಿದೆ. ಇದಕ್ಕೇನು ಹೇಳ್ತಾರೆ ಅಂದ್ರೆ 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಶ್ರೀಕೃಷ್ಣ, ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ ಅಂತ 10ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ನಿತ್ಯಯುಕ್ತರು, ಪ್ರೀತಿಪೂರ್ವಕವಾಗಿ ಭಜಿಸುತ್ತಿರುವವರೂ ಆದ ಅವರಿಗೆ ಆ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ನೀವೇನು ಮಾಡಬೇಕಾಗಿಲ್ಲಪ್ಪ, ನಿಮ್ಗೆ ಯಾವ ಜ್ಞಾನನೂ ಬೇಕಾಗಿಲ್ಲ, ಪರತತ್ವವನ್ನು ಬಲ್ಲ ಪಂಡಿತನೂ ನಾನಲ್ಲ, ಹರಿನಾಮವೊಂದುಳಿದು ನನಗೇನು ತಿಳಿದಿಲ್ಲ. ಅಂದ್ರೆ ಭಗವಂತನ ಪ್ರೀತಿ ಅನ್ನೋದೊಂದು ಸಿಕ್ಕಿಬಿಟ್ರೆ ಸಾಕು, ಎಲ್ಲ ನಿಮ್ಗೆ ಅದೇ ಕೈಗೂಡಿಸ್ಕೊಟ್ಬಿಡುತ್ತೆ. ಭಕ್ತಿ ಅಂತಕ್ಕಂಥದ್ದು ಒಂದು ಇದ್ರೆ ಸಾಕು, ಭಗವಂತನ ಜ್ಞಾನ ಬೇಕಾ ಅವನೇ ಕೊಟ್ಬಿಡ್ತಾನೆ. ಅದರಲ್ಲಿ ಏನು ಸಂದೇಹನೇ ಇಲ್ಲ. ಇಲ್ಲಿ ಭಗವದ್ಗೀತೆ ಶ್ಲೋಕದಲ್ಲಿ ಭಗವಂತನೇ ಹೇಳ್ತಾ ಇದ್ದಾರೆ, ನಿತ್ಯಯುಕ್ತರು, ಪ್ರೀತಿಪೂರ್ವಕವಾಗಿ ಭಜಿಸುತ್ತಿರುವವರು ಆದ ಅವರಿಗೆ ಆ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಅದರಿಂದ ಅವರು ನನ್ನನ್ನು ಹೊಂದುವರು. ಅವರಿಗೆ ಅನುಕಂಪೆಯನ್ನು ತೋರಿಸಬೇಕೆಂದು ನಾನು ಅವರ ಬುದ್ಧಿಯಲ್ಲಿ ನೆಲೆಸಿ ಪ್ರಕಾಶಿಸುತ್ತಿರುವ ಜ್ಞಾನ ದೀಪದಿಂದ ಅವರ ಅಜ್ಞಾನಜನ್ಯ ಕತ್ತಲೆಯನ್ನು ಹೋಗಲಾಡಿಸುತ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ನೀನು ನನ್ನ ಭಜಿಸ್ತಾ ಇದ್ರೆ ಸಾಕು, ಪ್ರೀತಿಯಿಂದ ನನ್ನನ್ನು ಕಾಣ್ತಾ ಇದ್ರೆ ಸಾಕು, ನಾನು ನಿನ್ನ ಹೃದಯದಲ್ಲಿ ಆವಿರ್ಭವಿಸಿ ನಿನಗಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸಿ ನಿನಗೆ ಬ್ರಹ್ಮಜ್ಞಾನ ಅಂತಕ್ಕಂಥ ಜ್ಞಾನವನ್ನು ನಿನಗೆ ನಾನು ದೊರಕಿಸ್ಕೊಡ್ತೀನಿ. ಇವಾಗ ಬ್ರಹ್ಮಜ್ಞಾನ ಸಿಗ್ಬೇಕು ಅಂದ್ರೆ ನಾವೇನು ಮಾಡಬೇಕು? ಇದ್ರ ಪ್ರಕಾರ ಭಕ್ತಿ ಇಟ್ಕೋಬೇಕು ಬಿಗ್ಗಿಯಾಗಿ. ಅಲ್ಲಿಗೆ ಇಲ್ಲಿ ಏನು ಹೇಳಿದ್ರು ಇಷ್ಟೊತ್ತು 28ನೇ ಸೂತ್ರದಲ್ಲಿ ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಮುಕ್ತಿ ಅಂತ ಹೇಳಿದ್ರು. ಇಲ್ಲ ಇಲ್ಲಿ ಭಕ್ತಿ ಒಂದಿದ್ರೆ ನಿನಗೆ ಭಗವದ್ಜ್ಞಾನವೂ ಸಿಗುತ್ತೆ, ಭಗವನ್ ಅಂದ್ರೆ ನಿತ್ಯ ಮುಕ್ತಿನೂ ಅಂತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥದ್ದು ನಾರದರು ಏನ್ ಮಾಡ್ತಿದ್ರೆ 29ನೇ ಸೂತ್ರದಲ್ಲಿ ಹೇಳ್ತಾ ಇದ್ರು. ಹಾಗಾದ್ರೆ ಇದಕ್ಕೆ ಉದಾಹರಣೆಗಳಿಲ್ವಾ? ಇದಕ್ಕೂ ಉದಾಹರಣೆಗಳು ಬೇಕು ತಾನೆ? ಹೌದು, ಭಕ್ತಿಯಿಂದ ಜ್ಞಾನ ಅನ್ನೋದಕ್ಕೂ ಕೂಡ ಸಾಕಷ್ಟು ಉದಾಹರಣೆಗಳಿದೆ. ಮೊದಲನೇ ಉದಾಹರಣೆ ಯಾರು ಅಂದ್ರೆ ಸೀತಾದೇವಿ. ಸೀತಾದೇವಿ ಏನ್ ಮಾಡ್ತಾಳೆ ಅಂದ್ರೆ ಫಸ್ಟ್ ರಾಮನ ಬಗ್ಗೆ ಕೇಳೇ ಇರೋದಿಲ್ಲ. ರಾಮ ಯಾರು, ಯಾರ ಮಗ, ಅವನೆಂತ ಶೌರ್ಯವಂತ, ಇವೆಲ್ಲ ಕೇಳಿರೋದಿಲ್ಲ. ಹೂವಿನ ತೋಟದಲ್ಲಿ ಪುಷ್ಪಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಖಿಯರ ಜೊತೆ ಬಂದಿರ್ತಾಳೆ.
ಆ ಮಾರ್ಗವಾಗಿ ವಿಶ್ವಾಮಿತ್ರರ ಜೊತೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ರಾಮ ಲಕ್ಷ್ಮಣರನ್ನ ಸೀತಾದೇವಿ ಮೊದಲ ನೋಟದಲ್ಲಿ ನೋಡ್ತಾಳೆ. ನೋಡಿದ್ದು ಆಕೆಗೆ ಅನ್ಸುತ್ತೆ, ಈತ ನನಗೆ ಜನ್ಮಾಂತರದ ಪತಿ, ಎಷ್ಟೋ ಜನ್ಮಗಳಿಂದ ನನಗೆ ಪತಿ ಆಗಿದ್ದಾನೆ, ಈತನ ನೋಡ್ತಾ ಇದ್ರೆ ನನಗೆ ಈತನೇ ನನ್ನ ಪತಿ ಅಂತಕ್ಕಂಥ ಒಂದು ದೃಢ ಭಾವ ಮೂಡ್ತಾ ಇದೆ ಅಂತಕ್ಕಂಥ ಒಂದು ಜ್ಞಾನ ಸೀತಾದೇವಿಗೆ ಉಂಟಾಗ್ಬಿಡುತ್ತೆ. ಹಾಗಾಗಿ ಆಕೆ ಏನ್ ಮಾಡ್ತಾಳೆ, ರಾಮನೇ ತನ್ನ ಪತಿ ಅಂತಕ್ಕಂಥ ಒಂದು ದೃಢವಾಗಿರ್ತಕ್ಕಂಥ ಒಂದು ನಂಬಿಕೆಯಿಂದ ರಾಮ ಶಿವಧನಸನ್ನ ಎತ್ತೋದನ್ನೇ ಕಾಯ್ತಾ ಇರ್ತಾಳೆ. ಅಂದ್ರೆ ಈ ಒಂದು ಘಟನೆ ನಡೆದ್ರೆ ಸಾಕು, ನನಗೆ ರಾಮ ಪತಿ ಆಗ್ತಾನೆ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಇರ್ತಾಳೆ. ಅಂದ್ರೆ ರಾಮನ ಮೇಲೆ ಭಕ್ತಿ ಫಸ್ಟ್ ಮೂಡ್ಬಿಡುತ್ತೆ ಯಾರಿಗೆ, ಸೀತಾದೇವಿಗೆ. ಆಮೇಲೆ ರಾಮ ಯಾರು, ಯಾರ ಮಗ, ದಶರಥನ ಮಗ, ಅಯೋಧ್ಯೆ ರಾಜ, ಚಕ್ರವರ್ತಿ, ಈ ಥರದ್ದೆಲ್ಲ ವಿಚಾರಗಳು ಆಮೇಲೆ ಸೀತೆಗೆ ಗೊತ್ತಾಗುತ್ತೆ. ಆದ್ರೆ ಸೀತೆಗೆ ಫಸ್ಟ್ ರಾಮ ಯಾರು ಅಂತಕ್ಕಂಥದ್ದು ಹೆಸರು ಕೂಡ ಗೊತ್ತಿರಲ್ಲ. ಆದ್ರೆ ರಾಮನ ರೂಪ ನೋಡಿದ ತಕ್ಷಣ ಅನ್ಕೊಂತಾಳೆ, ಈತ ನನ್ನ ಜನ್ಮಾಂತರದ ಪತಿ, ನನಗೆ ಸಹಸ್ರಾರು ವರ್ಷಗಳಿಂದ ಈತನೇ ನನ್ನ ಗಂಡ ಅಂತಕ್ಕಂಥದ್ದನ್ನ ದೃಢಪಡಿಸ್ಕೊತಾಳೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಫಸ್ಟ್ ಭಕ್ತಿ, ಯಾರಿಗೆ ಫಸ್ಟ್ ಭಕ್ತಿ ಮೂಡ್ಬಿಡುತ್ತೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನ, ಉಳಿದಿದ್ದು ಲಾಭಗಳು ಎಲ್ಲ ಆಮೇಲೆ ಸಿಗ್ತಾ ಹೋಗುತ್ತೆ. ಹಂಗಾಗಿ ಭಕ್ತಿಯಿಂದಲೇ ಮತ್ತೆ ಭಕ್ತಿ, ಆದ್ರಿಂದ ಭಗವದ್ಜ್ಞಾನ ಅಂತಕ್ಕಂಥದ್ದು ಮೂಡುತ್ತೆ ಅಂತಕ್ಕಂಥದ್ದು 29ನೆಯ ಸೂತ್ರ ನಾರದ್ರು ಹೇಳ್ತಾ ಇದ್ದಾರೆ. ತ್ಯಾಗರಾಜರು ಒಂದ್ ಕಡೆ ಹೇಳ್ತಾರೆ, ಅನ್ನಿ ನೀವನೂಚು ಅಂತರಂಗ ಮೂಲ, ಅನ್ನಿ ನೀವನೂಚು ಅಂತರಂಗ ಮೂನ, ತಿನ್ನಗಾವೆದಗಿ ತೆಲಸಿಕೊಂಟಿನಯ್ಯ, ನಿನ್ನೆಗಾನಿ ಮದಿ ಎನ್ನ ಜಾಲ ನೊರುಲ, ನಿನ್ನೆಗಾನಿ ಮದಿ ಎನ್ನ ಜಾಲ ನೊರುಲ, ನನ್ನು ಬ್ರೋವು ಮಯ್ಯ ತ್ಯಾಗರಾಜನುತ ಮರುಗೇಲರ ರಾಘವ. ನಿನ್ ಬಗ್ಗೆ ನನ್ನ ಜ್ಞಾನ ಅಂತಕ್ಕಂಥದ್ದು ನನಗಿಲ್ಲಪ್ಪ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಇಷ್ಟೇ ಗೊತ್ತು, ನನಗೆ ಸಂಬಂಧಪಟ್ಟವ್ ನೀನು. ಅನ್ನಿ ನೀವನ್ನೊಚ್ಚು, ನನಗೆಲ್ಲ ನೀನೇ ಅಂತ ಹೇಳ್ಬಿಟ್ಟು ಅಂತರಂಗಮನ ನನ್ನ ಹೃದಯದಲ್ಲಿ ಶೋಧನೆ ಮಾಡಿ 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 ನಾನು ಚೆನ್ನಾಗಿ ದೃಢಪಡಿಸ್ಕೊಂಡ್ಬಿಟ್ಟಿದ್ದೀನಿ. ನೀನೇ ನನಗೆ ಆರಾಧ್ಯ, ನನ್ನ ಗುರಿ, ನನ್ನ ಗಮ್ಯ ಎಲ್ಲವೂ ನೀನೇ ಅಂತಕ್ಕಂಥದ್ದು ನನಗೆ ಗೊತ್ತಾಗೋಗುತ್ತೆ. ಮತ್ತು ಆಮೇಲೆ ನಾನು ನಿನ್ನನ್ನು ತಿಳ್ಕೊಂಡೆ ಅಂತ ಹೇಳ್ತಾರೆ. ಇದೆಲ್ಲ ನಂಗೆ ಫಸ್ಟ್ ಆಯಿತು, ಅದಾದ್ಮೇಲೆ ನಾನು ನಿನ್ನನ್ನು ತಿಳ್ಕೊಂಡೆ ಅಂತ ಹೇಳ್ತಾರೆ. ಇದರಿಂದ ಗೊತ್ತಾಗೋದೇನು ಅಂದ್ರೆ ತ್ಯಾಗರಾಜರ ಈ ಕೀರ್ತನೆಯಿಂದ ಭಕ್ತಿಯಿಂದ ಜ್ಞಾನ. ಫಸ್ಟ್ ಭಕ್ತಿ ಮೂಡ್ಬಿಟ್ರೆ ಭಗವದ್ಜ್ಞಾನ ಅಂತಕ್ಕಂಥದ್ದು ನಾವು ಬೇಡ ಅನ್ಕೊಂಡ್ರು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಜ್ಞಾನಕ್ಕಾಗಿ ನಾವು ಪರಿತಪಿಸ್ಬೇಕಾದ್ದೇನೂ ಇಲ್ಲ. ಹಾಗಾಗಿ ಫಸ್ಟ್ ಭಕ್ತಿಗೆ ನಾವು ಕೈ ಹಾಕಬೇಕು ಅಂತಕ್ಕಂಥದ್ದು 29ನೆಯ ಸೂತ್ರದ ಒಂದು ಸಾರಾಂಶ. ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನೇ ಹೇಳ್ತಾನೆ, ಅರ್ಜುನ ಕೇಳ್ತಾನೆ, ಅಪ್ಪ ನೀನೇನೋ ಹೇಳ್ತೀಯ, ಸಾಧನೆ ಮಾಡಬೇಕು, ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡಬೇಕು ಅಂತ. ನಾನು ಸಾಧನೆಗೆ ಇಳಿದು ಬಿಟ್ಟಿರ್ತೀನಿ, ಸಾಕಷ್ಟು ಸೌಖ್ಯಗಳನ್ನ ಬಿಟ್ಕೊಟ್ಟಿರ್ತೀನಿ, ಅರ್ಧಂಬರ್ಧ ಆಗೋಗ್ಬಿಡುತ್ತೆ, ನಾನು ಯೋಗ ಭ್ರಷ್ಟನಾಗೋಗ್ಬಿಡ್ತೀನಿ. ನಾನೇನನ್ನ ಅಕಸ್ಮಾತ್ ಪರಬ್ರಹ್ಮ ಜ್ಞಾನನ ಪಡ್ಕೊಂಡಿರಾ ಅಥವಾ ಸಾಕ್ಷಾತ್ಕಾರನ ಪಡ್ಕೊಂಡಿರಾ ಶರೀರನ ಬಿಟ್ಟು ಬಿಟ್ರೆ ನನ್ನ ಗತಿ ಏನಾಗುತ್ತೆ? ಚಿಕ್ಕ ಮೋಡ ಒಂದು ದೊಡ್ಡ ಮೋಡನ್ನ ಸೇರೋದಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ದೊಡ್ಡ ಮೋಡದಿಂದ ಬಿಡುಗಡೆ ಹೊಂದಿ ಹೋಗ್ತಾ ಇತ್ತಂತೆ. ಅಷ್ಟರೊಳಗೆ ಗಾಳಿ ಬಂದು ಆ ಮೋಡ ಆಕಾಶದಲ್ಲಿ ಅಲ್ಲೇ ಕರಗೋಗ್ಬಿಡ್ತಂತೆ. ಆ ಗತಿ ಏನನ್ನ ನನಗಾಗುತ್ತಾ ಅಂತ 6ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಪ್ರಶ್ನೆ ಮಾಡ್ತಾನೆ ಅರ್ಜುನ. ಅವಾಗ ಶ್ರೀಕೃಷ್ಣ ಹೇಳ್ತಾನೆ, ನಕ್ಕು ಬಿಟ್ಟು ಹೇಳ್ತಾನೆ, ಅಪ್ಪ ಶುಭವನ್ನ ಆಚರಿಸ್ತಕ್ಕಂಥ ಅವ್ರಿಗೆ ಯಾವತ್ತಿಗೂ ಅಶುಭ ಅಂತಕ್ಕಂಥದ್ದು ಉಂಟಾಗೋದಿಲ್ಲ. ಒಂದು ವೇಳೆ ಏನನ್ನ ಅವನ ಸಾಧನೆ ಮಾಡ್ತಾ ಯೋಗ ಸಿದ್ಧಿಯನ್ನ ಪಡ್ಕೊಂಡಿರ ಶರೀರನ್ನ ಬಿಟ್ಟ ಅಂತಂದ್ರೆ ಅವನು ಸ್ವರ್ಗಾದಿ ಲೋಕಗಳನ್ನ ಪಡೆದು ಅವನು ಅನಂತ ಕಾಲದವರೆಗೆ ಕೂಡ ಅಲ್ಲಿ ಸುಖೋಪಭೋಗಗಳನ್ನ ಅನುಭವಿಸ್ತಾನೆ. ಆಮೇಲೆ ಶುಚಿರ್ಭೂತರಾಗಿರ್ತಕ್ಕಂಥ ಶ್ರೀಮಂತರ ಕುಟುಂಬದಲ್ಲಿ ಅವನು ಜನ್ಮ ತಾಳ್ತಾನೆ. ನೋಡಿ, ಶ್ರೀಮಂತರ ಕುಟುಂಬದಲ್ಲಿ ಜನ್ಮ, ಇದು ಸೆಕೆಂಡ್ ಕ್ವಾಲಿಟಿ. ಇದು ಅಂದ್ರೆ ಸೆಕೆಂಡ್ ಕ್ವಾಲಿಟಿ ಜನ್ಮ. ಯಾರು ಯೋಗ ಭ್ರಷ್ಟರಾಗಿರ್ತಾರೋ ಅವ್ರಿಗೆ, ಅಂದ್ರೆ ಶ್ರೀಮಂತರ ಮನೆ. ಇವಾಗ ನೋಡಿ, ಬುದ್ಧನ ಅವತಾರ ಎಲ್ಲಾಯ್ತು, ದೊಡ್ಡ ಚಕ್ರವರ್ತಿಯ ಮನೆಯಲ್ಲಿ ಆಯ್ತು. ಎಲ್ಲ ಸುಖೋಪಭೋಗಗಳು ಸೌಖ್ಯಗಳು ಬುದ್ಧನಿಗೆ ಇತ್ತು. ಆದ್ರೆ ಬುದ್ಧ ಏನ್ ಮಾಡ್ದ, ಒಂದು ಕಾಲದಲ್ಲಿ ಅದನ್ನೆಲ್ಲದನ್ನು ಪರಿತ್ಯಜಿಸಿ ಅವನ ಹಿಂದಿನ ಸಂಸ್ಕಾರದಿಂದ ಅವನೇನ್ ಮಾಡ್ದ, ಆ ಒಂದು ಜ್ಞಾನಕ್ಕಾಗಿ ಪರಿತಪಿಸ್ತಾ ಹೊರಟು ಬಿಟ್ಟ. ಅಂದ್ರೆ ಶ್ರೀಮಂತರ ಕುಟುಂಬದಲ್ಲಿ ಅವನ ಜನ್ಮ ಆಗುತ್ತೆ. ಇದು 2ನೆಯ ಮಟ್ಟದ ಜನ್ಮ. ಇನ್ನೂ ಒಂದು ಜನ್ಮ ಆಗುತ್ತೆ ಅರ್ಜುನ,
ಕೆಲವು ಯೋಗಿಗಳು ಅದೃಷ್ಟವಂತರು ಯೋಗಿಗಳ ಕುಟುಂಬದಲ್ಲೇ ನೇರವಾಗಿ ಹುಟ್ಟುಬಿಡ್ತಾರೆ. ಅಂದ್ರೆ ಸಾಧನೆ ಮಾಡ್ತಾ ಇರ್ತಕ್ಕಂಥ ಯೋಗಿಗಳ ಕುಟುಂಬದಲ್ಲೇ ಅವನ ಜನ್ಮ ಆಗ್ಬಿಡುತ್ತೆ. ಹಂಗಾಗಿ ಪೂರಕವಾಗಿರ್ತಕ್ಕಂಥ ವಾತಾವರಣ ಅವನಿಗೆ ಹುಟ್ಟಿದಾಗ್ಲಿಂದಲೇ ಸಿಗ್ಬಿಡುತ್ತೆ. ಅವನೇನ್ ಮಾಡ್ತಾನೆ, ಹಿಂದಿನ ಜನ್ಮದ ಸಂಸ್ಕಾರದಿಂದ ಸೆಳೆಯಲ್ಪಡ್ತಾನೆ. ನೀವು ಬೇಕಾದ್ರೆ 6ನೇ ಅಧ್ಯಾಯ ತೆಗೆದು ನೋಡಿ, ಅದರಲ್ಲಿದೆ. ಸೆಳೆಯಲ್ಪಡ್ತಾನೆ ಅವನು. ಆ ಹಿಂದಿನ ಜನ್ಮದ ಸಂಸ್ಕಾರದಿಂದ ಸೆಳೆಯಲ್ಪಟ್ಟು ಹೆಚ್ಚಿನ ಸಾಧನೆಯನ್ನ ಆ ಜನ್ಮದಲ್ಲಿ ಮಾಡಿ ಹಿಂದಿನ ಜನ್ಮದಲ್ಲಿ ಪಡ್ಕೊಂಡೇ ಇರತಕ್ಕಂಥ ಆ ಯೋಗ ಸಿದ್ಧಿಯನ್ನ ಈ ಜನ್ಮದಲ್ಲಿ ಪಡ್ಕೊಂತಾನೆ. ಹಂಗಾಗಿ ಯೋಗ ಭ್ರಷ್ಟನಾಗಿರ್ತಕ್ಕಂಥ ಅವನಿಗೆ ಯಾವ ನಷ್ಟವೂ ಇಲ್ಲ. ಅವನಿಗೆ ಮತ್ತೆ ಆ ಯೋಗ ಸಿದ್ಧಿ ಅಂತಕ್ಕಂಥದ್ದು ಸಿಕ್ಕೇ ಸಿಗತ್ತೆ. ಶುಭವನ್ನ ಆಚರಿಸ್ತಕ್ಕಂಥವ್ರಿಗೆ ಯಾವತ್ತೂ ಕೂಡ ಅಶುಭ ಅಂತಕ್ಕಂಥದ್ದು ಉಂಟಾಗಲ್ಲ ಅಂತಕ್ಕಂಥದ್ದು ಶ್ರೀಕೃಷ್ಣ ಕೊಟ್ಟಿರ್ತಕ್ಕಂಥ ಪ್ರಮಾಣ ಭಗವದ್ಗೀತೆಯಲ್ಲಿ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ, ಇವಾಗ ನೋಡಿ, ನಮ್ಗೆ ಎಷ್ಟೋ ಜನಕ್ಕೆ ಹಂಗ ಅನ್ಸುತ್ತೆ. ಇವಾಗ ಜೀವನದಲ್ಲಿ ಮಾಮೂಲಿ ಜೀವನದಲ್ಲಿ ಇರ್ತೀವಿ, ಏನೋ ಒಂದು ಘಟನೆ ನಡೆಯುತ್ತೆ. ಇವಾಗ ನಾವು ಮಹಾತ್ಮರ ಜೀವನದಲ್ಲೂ ನೋಡ್ತಾ ಇರ್ತೀವಿ, ಯಾವುದೋ ಒಂದು ಘಟನೆ ನಡೆಯುತ್ತೆ. ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಘಟನೆಯಿಂದ ನಾವು ಪ್ರೇರಿತರಾಗ್ಬಿಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ರಾಮಕೃಷ್ಣ ಪರಮಹಂಸರದ್ದೇ ಹೇಳಬೇಕು ಅಂದ್ರೆ, ರಾಮಕೃಷ್ಣ ಪರಮಹಂಸರು ಎಲ್ಲ ಹುಡುಗರ ತರ ಆಟ ಆಡ್ಕೊಂಡಿದ್ದವರು. ಒಂದ್ಸಲಿ ಅವ್ರ ತಾಯಿ ಒಂದು ಬಿದಿರಿನ ಬುಟ್ಟಿನಲ್ಲಿ ಕಡಲೆಪುರಿ ಹಾಕೊಟ್ಟಿರ್ತಾರೆ ತಿನ್ನು ಅಂತ. ಅದನ್ನು ತಿನ್ಕೊಂತ ಗದ್ದೆ ಹೊಲದಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಆ ಬದುವಿನ ಮೇಲೆ ನಡ್ಕೊಂಡು ಬರ್ತಾ ಇರ್ತಾರೆ. ಬರ್ತಾ ಇದ್ರೆ ಒಳ್ಳೆ ಮಳೆ ಮೋಡದ ಕಾಲ, ಕಪ್ಪನೆಯ ಮೋಡ ಆಕಾಶದಲ್ಲೆಲ್ಲ ಆಚ್ಛಾದಿಸಿರುತ್ತೆ. ಬೆಳ್ಳನೆಯ ಬೆಳ್ಳಕ್ಕಿಗಳ ಸಾಲಂತೂ ಈಗ ಹಾರಿ ಹೋಗ್ತಾ ಇರುತ್ತೆ. ಆ ಬೆಳ್ಳಕ್ಕಿಯ ಸಾಲನ್ನ ಶ್ರೀರಾಮಕೃಷ್ಣರು ಆ ಪುರಿ ತಿಂತ ನೋಡ್ತಾ ಇರ್ತಾರೆ. ಆ ಬೆಳ್ಳಕ್ಕಿಯ ಸಾಲನ್ನು ನೋಡಿದ ತಕ್ಷಣವೇ ಅವ್ರಿಗೆ ಜನ್ಮಾಂತರದ ಎಲ್ಲ ಜ್ಞಾನವನ್ನು ಸ್ಫುರಣೆ ಆಗ್ಬಿಡುತ್ತೆ. ತಾವು ಯಾರು, ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ವಿ, ಇಲ್ಲಿ ನನ್ನ ಜನ್ಮದ ಉದ್ದೇಶ ಏನು, ನಾನು ಯಾವ ಸಾಧನೆಯನ್ನ ಇಲ್ಲಿ ಮಾಡಬೇಕು, ನನ್ನ ಗುರಿ ಏನು ಅಂತಕ್ಕಂಥ ಎಲ್ಲ ಸ್ಫುರಣೆ ಅವರಿಗೆ ಉಂಟಾಗ್ಬಿಡುತ್ತೆ. ಅಂದ್ರೆ ಜನ್ಮಾಂತರದ ಸಂಸ್ಕಾರ ಅವ್ರನ್ನ ಈ ದಾರಿಗೆ ಅಂದ್ರೆ ಭಗವನ್ ಮಾರ್ಗಕ್ಕೆ ಬಲವಂತವಾಗಿ ಎಳ್ಕೊಂಡ್ಬಿಡುತ್ತೆ. ಹಂಗಾಗಿ ಈ ಜನ್ಮಾಂತರದ ಸಂಸ್ಕಾರ ಅನ್ನೋದು ನಮ್ಗೆ ಒಂದಿದ್ರೆ ಅದು ಬಲವಂತವಾಗಿ ನಮ್ಮನ್ನ ಭಗವಂತನ, ನಾವು ಬೇಡ ಬೇಡ ಅನ್ಕೊಂಡ್ರು ಬಿಡಲ್ಲ ಭಗವಂತನ ಹತ್ರಕ್ಕೆ. ಇವಾಗ ಯೋಗಿ ವೇಮನನ ಕತೆ ನೋಡಿದ್ವಿ. ಅವರು ಪರಮ ಕಾಮುಕರು ಮತ್ತು ವಿಷಯ ಲೋಲುಪರು ಅಂತ ಅವರನ್ನ ಭಗವನ್ ಮಾರ್ಗಕ್ಕೆ ಎಳ್ಕೊಂಬಂತು. ಪುಂಡಲೀಕನ ಕತೆ ಕೇಳಿದೀವಿ, ಅವರು ವಿಷಯ ಲೋಲುಪರು, ಅವರನ್ನು ಕೂಡ ಭಗವನ್ ಮಾರ್ಗಕ್ಕೆ ಬಲವಂತವಾಗಿ ಎಳ್ಕೊಂಬಂತು. ಯಾವುದು ಜನ್ಮಾಂತರದ ಸಂಸ್ಕಾರ ಅಂತಕ್ಕಂಥದ್ದು. ಬಿಲ್ವಮಂಗಲನ ಕತೆ ಗೊತ್ತು ನಮಗೆ. ಬಿಲ್ವಮಂಗಲ ಎಂಥವನು ಅಂತಂದ್ರೆ, ಸ್ತ್ರೀಯರ ವ್ಯಾಮೋಹಕ್ಕೆ ಬಿದ್ದು ಬಹಳ ಪರಿತಪಿಸ್ತಾ ಇರ್ತಾನೆ. ಏನ್ ಮಾಡಿದ್ರು ಆ ಸ್ತ್ರೀಯರ ಒಂದು ರೂಪಲಾವಣ್ಯಗಳ ಆ ಒಂದು ಚಿಂತನದಿಂದ ಆತ ಹೊರಗೆ ಬರೋದಕ್ಕೆ ಆಗ್ತಾ ಇರಲ್ಲ. ಕಡೆಗೆ ಗುರುಗಳು ಶ್ರೀಕೃಷ್ಣ ಮಂತ್ರನ ಉಪದೇಶ ಮಾಡ್ತಾರೆ. ಆದ್ರೂ ಕೂಡ ಆತ ಅದರಿಂದ ಹೊರಗಡೆಗೆ ಬರೋಕ್ಕಾಗಲ್ಲ. ಎಲ್ಲಿ ಕೂತ್ಕೊಂಡ್ರೆ, ಎಲ್ಲಿ ನಿಂತ್ಕೊಂಡ್ರೆ, ಅಥವಾ ಯಾವ ವಸ್ತು ನೋಡಿದ್ರು ಕೂಡ ಸ್ತ್ರೀಯರ ಶರೀರನೇ ಜ್ಞಾಪಕಕ್ಕೆ ಬರ್ತಾ ಇರುತ್ತೆ. ಒಂದ್ಸಲಿ ದೇವಸ್ಥಾನದ ಮುಂದೆ ಕೂತ್ಕೊಂಡಿರ್ತಾರೆ. ಯಾರೋ ಸ್ತ್ರೀಯರು ದೇವಸ್ಥಾನಕ್ಕೆ ಬರ್ತಾ ಇದ್ರೆ ಅವರನ್ನು ನೋಡಿ ಮೋಹಿತರಾಗ್ತಾರೆ. ಛೇ, ಇಷ್ಟೆಲ್ಲ ಮಂತ್ರೋಪದೇಶ ಪಡ್ಕೊಂಡು ಅಂತ ಗುರುಗಳ ಶಿಷ್ಯನಾಗಿ ಇಷ್ಟು ಸಾಧನೆ ಮಾಡ್ತಾ ಇರ್ತಕ್ಕಂಥ ನನಗೆ ಈ ಸ್ತ್ರೀ ವ್ಯಾಮೋಹ ಹೋಗ್ತಾ ಇಲ್ವಲ್ಲ, ಇದಕ್ಕೆಲ್ಲ ಕಾರಣ ಯಾರು? ನನ್ನ ಕಣ್ಣುಗಳು. ಹಂಗಾಗಿ ಈ ಕಣ್ಣುಗಳಿದ್ರೆ ತಾನೇ ಆಗೋದು ಅಂತ ಬಿಟ್ಟು ಬಿಲ್ಪತ್ರೆ ಮುಳ್ಳುಗಳು ನೋಡಿದ್ದೀರಾ, ಇಷ್ಟಿಷ್ಟು ಉದ್ದ ಇರುತ್ತೆ ಬಿಲ್ಪತ್ರೆ ಮುಳ್ಳುಗಳು. 2 ಮುಳ್ಳು ತೊಗೊಂಡು ಕಣ್ಣು ಚುಚ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವ್ರ ಹೆಸರು ಬಿಲ್ವಮಂಗಲ ಅಂತ. 2 ಕಣ್ಣು ಹೋಗ್ಬಿಡುತ್ತೆ. ಆಮೇಲೆ ಅವರು ಶ್ರೀಕೃಷ್ಣ ಭಕ್ತಿಯಲ್ಲಿ ತಲ್ಲೀನರಾಗ್ತಾರೆ. ಅಂದ್ರೆ ಹೇಗೆ ನೋಡಿ. ಆಮೇಲೆ ಇವರು ತುಳಸಿದಾಸರ ಕಥೆ ನೋಡಿದ್ವಿ. ತುಳಸಿದಾಸರ ಹೆಂಡತಿ ಯಾವುದೋ ಒಂದು ಕಾರ್ಯ ನಿಮಿತ್ತ ತವ್ರ ಮನೆಗೆ ಹೋಗಿರ್ತಾಳೆ. ಆವತ್ತು ತುಳಸಿದಾಸರ ತಂದೆದು ತಿಥಿ ಇರುತ್ತೆ. ಆ ತಿಥಿಯನ್ನ ದಡಬಡಾಯಿಸ್ಕೊಂಡು ಮಾಡಿ ಹೆಂಡತಿ ಮೇಲೆ ಇರ್ತಕ್ಕಂಥ ವ್ಯಾಮೋಹಕ್ಕೆ ಸುರಿತಾ ಇರ್ತಕ್ಕಂಥ ಮಳೆಯಲ್ಲಿ ನಡ್ಕೊಂತ ಹೆಂಡತಿ ತವ್ರ ಮನೆ ಕಡೆಗೆ ಬಂದ್ಬಿಡ್ತಾರೆ ತುಳಸಿದಾಸರು. ಅಲ್ಲೊಂದು ಪ್ರವಾಹ ಹರಿತಾ ಇರುತ್ತೆ. ಹೆಂಡತಿಯನ್ನು ನೋಡ್ಬೇಕು ಅಂತಕ್ಕಂಥ ವ್ಯಾಮೋಹ ತುಳಸಿದಾಸರಿಗೆ. ಆ ಪ್ರವಾಹ ಹರಿಯೋದನ್ನ ದಾಟಬೇಕು. ಏನ್ ಮಾಡೋದು? ಅಲ್ಲೊಂದು ದಿಣ್ಣೆ ಇರುತ್ತೆ, ಯಾವುದೋ ಒಂದು ಮರದ ದಿಮ್ಮಿ ಇರುತ್ತೆ. ಆ ದಿಮ್ಮಿ ಮೇಲೆ ಮಲ್ಕೊಂಡು ಕೈಗಳಿಂದ ಮುಟ್ಟಾಕೊಂಡು ದಳ ಸೇರ್ಕೊಂತಾರೆ. ದಳ ಸೇರಿದ್ಮೇಲೆ ನೋಡ್ತಾರೆ, ಅದು ದಿಮ್ಮಿ ಅಲ್ಲ, ಮರದ ದಿಮ್ಮಿ ಅಲ್ಲ, ಯಾವುದೋ ತೇಲಿ ಬರ್ತಾ ಇರ್ತಕ್ಕಂಥ ಶವ. ಆ ಶವನ ಮರದ ದಿಮ್ಮಿ ಅನ್ಕೊಂಡು ಶವ ಅಂತಕ್ಕಂಥದ್ದನ್ನು ಪರಿಗಣನೆಗೆ ತಗೊಂಡಿರ ಆ ಹೆಂಡತಿ ಮೇಲೆ ಇರ್ತಕ್ಕಂಥ ವ್ಯಾಮೋಹಕ್ಕೆ ತೇಲ್ಕೊಂತ ಆ ಕಡೆಗೆ ಬಂದ್ಬಿಟ್ಟಿರ್ತಾರೆ. ಆಮೇಲೆ ಅಲ್ಲಿಂದ ಬರ್ತಾರೆ, ಹೆಂಡತಿ ಮನೆಗೆ ಬರ್ತಾರೆ. ಹೆಂಡತಿ ಮನೆಯಲ್ಲಿ ದೀಪಗಳೆಲ್ಲ ನಂದಿ ಹೋಗಿರುತ್ತೆ. ಆದರೆ ಮಾಡಿ ಮೇಲೆ ಇರ್ತಕ್ಕಂಥ ಕೊಠಡಿಯಲ್ಲಿ ಮಾತ್ರ ದೀಪ ಉರಿತಾ ಇರುತ್ತೆ. ಅವಾಗ ತುಳಸಿದಾಸರ ಗೊತ್ತಾಗುತ್ತೆ, ಬಹುಶಃ ನನ್ನ ಹೆಂಡತಿ ಇಲ್ಲಿ ಇರ್ಬೋದಾ ಅಂತ ಬಿಟ್ಟು ಮಾಡಿ ಮೇಲಕ್ಕೆ ಹೋಗೋದು ಹೆಂಗೆ? ಆವಾಗ ಒಂದು ಮರದಿಂದ ಒಂದು ಹಗ್ಗ ಇಳಿಬಿಟ್ಟಿರ್ತಾರೆ. ಆ ಹಗ್ಗನ್ನ ಹಿಡ್ಕೊಂಡು ಆ ಮಾಡಿ ಮೇಲಕ್ಕೆ ಹತ್ತಿ ಹೋಗ್ತಾರೆ. ಹತ್ತಿ ಹೋದ್ಮೇಲೆ ನೋಡ್ತಾರೆ, ಅದು ಹಗ್ಗ ಅಲ್ಲ, ಅದೊಂದು ಇಳಿ ಬಿದ್ದಿರ್ತಕ್ಕಂಥ ಹೆಬ್ಬಾವು. ಹೆಬ್ಬಾವು ಮರದಿಂದ ಇಳಿ ಬಿದ್ದಿದ್ರೆ ಅದು ಹೆಬ್ಬಾವು ಅಂತಕ್ಕಂಥದ್ದು ಕೂಡ ಗೊತ್ತಿಲ್ದಿರ, ಮೈ ಮೇಲೆ ಪರಿಜ್ಞಾನ ಇಲ್ದಿರ ಅದನ್ನು ಹಿಡಿದು ಹತ್ತಿರ್ತಾರೆ ಮೇಲಕ್ಕೆ. ಕಡೆಗೆ ಹೆಂಡತಿ ಮುಂದೆ ಹೋಗಿ ನಿಂತ್ಕೊಂತಾರೆ. ಕಲ್ಯಾಣಿ, ನಿನ್ನನ್ನು ನೋಡಿ, ರತ್ನಾವಳಿ ಅಂತ ಆಕೆ ಹೆಸರು, ರತ್ನಾವಳಿ, ನಿನ್ನನ್ನು ನೋಡಿದಿರ ನಾನು ಇರೋದಕ್ಕಾಗಲಿಲ್ಲ, ನಿನ್ನ ವ್ಯಾಮೋಹದಿಂದ ನಾನು ಬಂದುಬಿಟ್ಟೆ ಅಂತ ಹೇಳ್ತಾರೆ.
ಮೈ ಎಲ್ಲ ಕೆಸರು, ಮಳೆಯಲ್ಲಿ ತೊಯ್ದು ತೊಪ್ಪೆ ಹಾಕ್ಬಿಟ್ಟಿರ್ತಾರೆ, ಕಾಲುಗಳಿಗೆಲ್ಲ ಮುಳ್ಳು ಕಲ್ಲು ಚುಚ್ಚಿ ರಕ್ತ ಸುರಿತಾ ಇರುತ್ತೆ. ದೀನಾವಸ್ಥೆಯಲ್ಲಿ ಬಂದು ನಿಂತಿರ್ತಾರೆ. ಅವ್ರ ತಂದೆ ತಿಥಿ ಬೇರೆ ಇರುತ್ತೆ. ಅವಾಗ ಅವ್ರ ಹೆಂಡತಿಗೆ ಅರ್ಥ ಆಗುತ್ತೆ ತನ್ನ ಮೇಲೆ ಎಷ್ಟು ವ್ಯಾಮೋಹ ಇಟ್ಟಿದ್ದಾನೆ ನನ್ನ ಗಂಡ ಅಂತ ಹೇಳ್ಬಿಟ್ಟು. ಅವಾಗ ಹೇಳ್ತಾರೆ, ನೀನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವ್ಯಾಮೋಹದಲ್ಲಿ 20 ಭಾಗ ರಾಮನ ಮೇಲೆ ಇಟ್ಬಿಟ್ಟಿದ್ರೆ, ಶ್ರೀರಾಮನ ಮೇಲೆ ಇಟ್ಟುಬಿಟ್ಟಿದ್ರೆ ನೀನು ಮೋಕ್ಷಕ್ಕೆ ಕೊಟ್ಟೋಗ್ತಾ ಇದ್ದೆ. ಛೇ, ಈ ಮಾಂಸವ ಅಂದ್ರೆ ಕೀವು ರಕ್ತ ಮಾಂಸದಿಂದ ಕೂಡಿರ್ತಕ್ಕಂಥ ಇವತ್ತಲ್ಲ ನಾಳೆ ಬಿದ್ದೋಗ್ತಕ್ಕಂಥ ಶರೀರದ ಮೇಲೆ ಇಷ್ಟೊಂದು ವ್ಯಾಮೋಹನ ನಿಮಗೆ ಅಂತ ಬಿಟ್ಟು ಚೀಮಾರಿ ಹಾಕ್ಬಿಡ್ತಾಳೆ ಹೆಂಡತಿ. ಅಷ್ಟೇ, ಆವತ್ತು ಹೆಂಡತಿ ಮನೆ ಬಿಟ್ಟು ಬಂದವರು ಆಮೇಲೆ ಕಾಶಿ ಪಟ್ಟಣದಲ್ಲಿ ನೆಲೆಸಿ ಬ್ರಹ್ಮಚರ್ಯದಲ್ಲಿ ಅವರು ರಾಮನ ಧ್ಯಾನ ಮಾಡ್ತಾ ಅವ್ರ ಜೀವನನ ಕಳೀತಾರೆ. ತುಳಸಿ ರಾಮಾಯಣ ಬರೀತಾರೆ, ರಾಮನ ದರ್ಶನ ಮಾಡ್ಕೊತಾರೆ, ಹನುಮಂತನ ದರ್ಶನ ಮಾಡ್ಕೊತಾರೆ. ಆಮೇಲೆ ಸಂಕಟ ಮೋಚನ ಹನುಮಾನ್ ಅಂತಕ್ಕಂಥ ಇವತ್ತಿಗೂ ಇದೆ ದೇವಸ್ಥಾನ, ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಇಷ್ಟೆಲ್ಲ ತುಳಸಿದಾಸರಿಗೆ ಆಗಿದ್ದು ಎಲ್ಲಿಂದ ಅಂತಂದ್ರೆ ಆ ರತ್ನಾವಳಿ ಆಡಿದ ಒಂದೇ ಒಂದು ಮಾತಿನಿಂದ. ಆದ್ರೆ ನೋಡಿ, ಇದು ಏನ್ ತೋರಿಸ್ತಾ ಇದೆ ಅಂತಂದ್ರೆ ಆ ಜನ್ಮಾಂತರದ ಸಂಸ್ಕಾರ ಅನ್ನೋದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ವಾತಾವರಣ ಬೇಕಷ್ಟೇ. ಅವ್ರು ಯಾವುದೋ ಒಂದು ಇದರಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ, ಆ ವಾತಾವರಣ ಸಿಕ್ಕಿದ ತಕ್ಷಣ ಅವ್ರ ಮುಖ ಫುಲ್ಲು ಯೂಟರ್ನ್ ತಗೊಂಡ್ಬಿಡುತ್ತೆ ಈ ಕಡೆಗೆ. ಅಂದ್ರೆ ಫುಲ್ ಅವರು ವಿಷಯಲೋಲ್ಪರಾಗಿರ್ತಕ್ಕಂಥವ್ರು ಇದಾಗಿರ್ತಾರೆ. ಆಮೇಲೆ ವಾಲ್ಮೀಕಿ ಚರಿತ್ರೆಯಲ್ಲೂ ಕೇಳಿದ್ದೀರ, ದೊಡ್ಡ ದರೋಡೆಕೋರ ಆಗಿರ್ತಕ್ಕಂಥ ವಾಲ್ಮೀಕಿ ಹೆಂಗೆ ಮಹರ್ಷಿಗಳಾದ್ರು ಅಂತ ಹೇಳ್ಬಿಟ್ಟು. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಭಕ್ತಿಯಿಂದಲೇ ಮುಕ್ತಿ. ಭಕ್ತಿನೇ ನಾವು ಹಿಡ್ಕೋಬೇಕು. ಭಕ್ತಿನ ಹಿಡ್ಕೊಂಡ್ರೆ ನಾವು ಬೇಡ ಅಂದ್ರೂ ಭಗವದ್ ಜ್ಞಾನ ಅಂತಕ್ಕಂಥದ್ದು ಸಿಗುತ್ತೆ, ಆಮೇಲೆ ನಮಗೆ ಮೋಕ್ಷ ಅಂತಕ್ಕಂಥದ್ದು ಸಿಗತ್ತೆ. ಇನ್ನು ಇದೆ ಹೇಳೋದು, ಮುಂದಿನ ತಿಂಗಳು ಮತ್ತೆ ಇದನ್ನ ಮುಂದುವರೆಸೋಣ. ಇನ್ನೊಂದು ಘಟನೆ ಹೇಳಿ ಮುಗಿಸ್ಬಿಡ್ತೀವಿ. ಏನು ಅಂತಂದ್ರೆ, ಒಂದು ಸ್ಕೂಲ್ ಇತ್ತಂತೆ. ಆ ಸ್ಕೂಲಿನ ವಾತಾವರಣದಲ್ಲಿ ಒಂದು ಮಾವಿನ ತೋಪಿತ್ತಂತೆ, ಮಾವಿನ ತೋಟ. ಆ ಮಾವಿನ ತೋಟದಲ್ಲಿ ವಿಧ ವಿಧವಾಗಿರ್ತಕ್ಕಂಥ ಮಾವಿನ ಹಣ್ಣುಗಳು ಬೆಳೆದಿರ್ತಂತೆ. ಈ ಶಾಲಾ ವಿದ್ಯಾರ್ಥಿಗಳಿಗೆ ಏನು ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ಆ ಮಾವಿನ ತೋಪಿನಲ್ಲಿರ್ತಕ್ಕಂಥ ಮಾವಿನ ಹಣ್ಣನ್ನು ತಿನ್ಬೇಕು ಅಂತ ಅನ್ನೋದು ಒಂದು ಉದ್ದೇಶ. ಮಾವಿನ ಹಣ್ಣು ತಿನ್ಬೇಕು. 4 ಜನ ಏನ್ ಮಾಡ್ತಾರೆ, ಆ ಮಾವಿನ ತೋಪಿಗೆ ಬರ್ತಾರೆ. ಮಧ್ಯ ಒಂದು ಲೀಜರ್ ಪೀರಿಯಡ್ ಇರುತ್ತೆ. ಆ ಲೀಜರ್ ಪೀರಿಯಡ್ ಬಂದಾಗ ಅವ್ರೇನ್ ಮಾಡ್ತಾರೆ, ಅಲ್ಲಿ ಬರ್ತಾರೆ. 1 hour ಪೀರಿಯಡ್ ಇದೆ, ಅಷ್ಟರೊಳಗೆ ನಾವು ಮಾವಿನ ಹಣ್ಣು ತಿನ್ಕೊಂಡು ಹೊರಟೋಗೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಒಂದು ಜಿಜ್ಞಾಸೆ ಮೂಡುತ್ತೆ. ಒಬ್ಬನು ಹೇಳ್ತಾನೆ, ನೋಡು ಆ ಮಾವಿನ ಎಲೆಗಳೆಲ್ಲ ಉದ್ದ ಇದೆ, ಅದು ಭ್ಯಾನಿಷ ಅಂತ ಹೇಳ್ತಾನೆ. ಇನ್ನೊಬ್ಬನು ಹೇಳ್ತಾನೆ, ತಪ್ಪು ನೀನು ಹೇಳ್ತಾ ಇರೋದು ಅದು ಮಲಗುಬ್ಬ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ಅದು ತೋತಾಪುರಿ ಅಂತ ಇನ್ನೊಬ್ಬನು ಹೇಳ್ತಾನೆ. ಅವರವರಲ್ಲೇ ವಾದ ಶುರುವಾಗುತ್ತೆ. ಇನ್ನೊಬ್ಬ ವಾದ ತೆಗಿತಾನೆ, ಈ ತೋಟ ಯಾವಾಗ ನಿರ್ಮಾಣ ಆಗಿರ್ಬೋದು, ನನ್ನ ಅಂದಾಜು ಮೇಲೆ ಇದು ಸ್ವತಂತ್ರ ಪೂರ್ವದಲ್ಲಿ ಆಗಿರ್ಬೋದು ಅಂತ ಹೇಳ್ತಾರೆ. ಇವನು ಹೇಳ್ತಾನೆ, ಇಲ್ಲ ಇಲ್ಲ ಇದು ಸ್ವತಂತ್ರ ಬಂದ ಮೇಲೆ ಕಟ್ಟಿದ್ದಂಗಿದೆ, ಇದೆಲ್ಲ ತೋಟ ನೆಟ್ಟಿದ್ದಂಗಿದೆ, ಅಷ್ಟು ವರ್ಷ ಆಗಿದ್ದಂಗಿಲ್ಲ. ಹೀಗೆ ಇವರಲ್ಲಿ ವಾದ ನಡೀತಾ ಇರುತ್ತೆ. ಅದರಲ್ಲಿ ಒಬ್ಬ ಬುದ್ಧಿವಂತ ಹುಡುಗ ಏನ್ ಮಾಡ್ತಾನೆ ಅಂದ್ರೆ, ಈ ತೋಟದ ಮಾಲೀಕ ಎಲ್ಲಿದ್ದಾನೆ ಅಂತ ಹುಡುಕೊಂಡು ಬರ್ತಾನೆ. ನಿಧಾನ ಹುಡ್ಕೊಂತ ಬರ್ತಾನೆ. ತೋಟದ ಮಾಲೀಕ ಒಂದ್ ಕಡೆ ಕೂತಿರ್ತಾನೆ ಮಂಚದ ಮೇಲೆ. ಈತ ಬಂದು ವಿನಯವಾಗಿ ಆತನ ನಮಸ್ಕಾರ ಮಾಡಿ, ನಾವಿಲ್ಲೇ ಪಕ್ಕದಲ್ಲಿ ಸ್ಕೂಲಲ್ಲಿ ವಾಸ ಮಾಡ್ತಾ ಓದ್ಕೊತಾ ಇದ್ದೀವಿ, ನಿಮ್ಮ ತೋಟ ತುಂಬಾ ಅದ್ಭುತವಾಗಿ ಕಾಣುತ್ತೆ ನಮ್ಮ ಸ್ಕೂಲ್ ಹತ್ರದಿಂದ, ಅದಕ್ಕೆ ಎಲ್ಲ ತೋಟ ಎಲ್ಲ ನೋಡ್ಕೊಂಡು ಒಂದ್ಸಲಿ ಓಡಾಡ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಬಂದೆ. ತೋಟ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ನೋಡ್ಕೊಂಡ್ವಿ, ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾ ಇರ್ತೀನಿ. ಆವಾಗ ಅವನ ವಿನಯ, ಅವನ ವಿಧೇಯತೆ, ಅವನ ಪ್ರೀತಿಯುಕ್ತವಾಗಿರ್ತಕ್ಕಂಥ ಸವಿ ಮಾತುಗಳು ನೋಡಿರ್ತಕ್ಕಂಥ ಆ ತೋಟದ ಮಾಲೀಕರನ್ನ ಅನ್ಸುತ್ತೆ, ಬಾಕಂತ ಇಲ್ಲಿ ಬಾ, ನಮ್ಮ ತೋಟ ನೋಡಕ್ ಬಂದ ಬಾ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಕೂಡಿಸ್ಕೊಂತಾನೆ. ತಕ್ಷಣ ಹುಬ್ಬುಗಳು ಹಿಂಗೆ ಎಗರಾಕ್ಬಿಟ್ಟು ಆ ಕಡೆ ಈ ಕಡೆ ಇರ್ತಕ್ಕಂಥ ತೋಟದ ಆ ಸೇವಕರಿಗೆ ಹೇಳ್ತಾನೆ. ಆ ತೋಟದ ಸೇವಕರು ಬರೀ ಅವನ ಕಣ್ಸನ್ನೆಯಿಂದ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ವಿಧ ವಿಧವಾಗಿರ್ತಕ್ಕಂಥ ಹಣ್ಣು, ಆ ಮರದಲ್ಲೊಂದು ಹಣ್ಣು, ಈ ಮರದಲ್ಲೊಂದು ಹಣ್ಣು ಎಲ್ಲ ಕಿತ್ಕೊಂಡು ಬರ್ತಾರೆ. ಸಾಕ್ಷಾತ್ ಆ ತೋಟದ ಮಾಲೀಕನೇ ಆ ಹಣ್ಣನ್ನ ಹಚ್ಚಿಬಿಟ್ಟು ಅವನ ಬಾಯಿಗೆ ತಿನ್ನಿಸ್ತಾನೆ. ಯಾರಿಗೆ, ಆ ಹುಡುಗನ ಬಾಯಿಗೆ ತಿನ್ನಿಸ್ತಾ ಹೇಳ್ತಾನೆ, ನೋಡು ಇದು ಬೇನಿಷ, ಇದು ದೂದ್ಗೋಲ, ಇದು ಮಲಗುಬ, ಇದು ಮಲ್ಲಿಕ ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣಿಂದು ಹೆಸರುಗಳೆಲ್ಲ ಆತನೇ ಹೇಳ್ತಾ ತಿನ್ನಿಸ್ತಾನೆ. ಆಮೇಲೆ ಕಂದ, ನಿಂಗೆ ಗೊತ್ತಿಲ್ಲ ಅಲ್ವಾ, ಇದು ನಮ್ಮ ತಾತ ಪ್ರಾರಂಭ ಮಾಡಿದ ತೋಟ, ಸ್ವತಂತ್ರ ಪೂರ್ವದಲ್ಲಿ ಈಸ್ಟ್ ಇಂಡಿಯಾ ಕಂಪನಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ತೋಟ. ಇಂತಿಂಥ ಕಡೆಯಿಂದ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಸಿಗಳನ್ನ ತಂದ್ವಿ, ಹೀಗೆಲ್ಲ ನೆಟ್ವಿ, ಹಾಗೆ ಹೀಗೆ ಅಂತ ಎಲ್ಲ ಇಷ್ಟು ಹೇಳ್ತಾ ಇವ್ರಿಗೆ ಮಾವಿನ ಹಣ್ಣು ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಿಸ್ಬಿಡ್ತಾರೆ. ಇವ್ರು ಮಾವಿನ ಹಣ್ಣು ತಿಂದಿದ್ದ ಉದ್ದೇಶನೂ ಪೂರ್ಣ ಆಯಿತು. ಅಲ್ಲಿರ್ತಕ್ಕಂಥ ತೋಟದಲ್ಲಿರ್ತಕ್ಕಂಥ ಯಾವ್ಯಾವ ಮಾವಿನ ಹಣ್ಣುಗಳಿದೆ ಅನ್ನೋದು ಗೊತ್ತಾಯ್ತು. ಇದು ಯಾವಾಗ ನಿರ್ಮಾಣ ಮಾಡಿದ್ರು, ಯಾರು ನಿರ್ಮಾಣ ಮಾಡಿದ್ರು, ಹೇಗೆ ನಿರ್ಮಾಣ ಆಯಿತು ಅಂತಕ್ಕಂಥ ವಿಚಾರ ಎಲ್ಲ ಗೊತ್ತಾಯ್ತು. ಅವ್ನು ಬಂದಿದ್ದ ಉದ್ದೇಶ ಪೂರ್ಣ ಆಯಿತು. ಸ್ಕೂಲ್ ಬೆಲ್ ಹೊಡಿತು, ಈ ಹುಡುಗ ಹೊರಟೋಗ್ತಾನೆ. ಸ್ಕೂಲ್ ಬೆಲ್ ಅಲ್ಲಿ ವಾದ ಮಾಡ್ಕೊತಾ ಇದ್ರಲ್ಲ, ಆ ಹಣ್ಣು ಈ ಹಣ್ಣು ಆವಾಗ ನಿರ್ಮಾಣ ಮಾಡಿದ್ರು, ಇವಾಗ ನಿರ್ಮಾಣ ಮಾಡಿದ್ರು ಅಂತ.
ಅವರು ಹಣ್ಣು ತಿಂತಕ್ಕಂಥ ಉದ್ದೇಶನ ಪೂರ್ಣಗೊಳ್ಳದಿರನೆ ಅವ್ರು ದವಡೆಗಳಾಕೊಂಡು ವಾಪಸ್ಸು ಸ್ಕೂಲ್ಗೆ ಹೋಗ್ಬೇಕಾಗಿ ಬಂತು. ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ಇಲ್ಲಿ ನೀನು ಅದ್ವೈತ ದ್ವೈತ ವಿಶಿಷ್ಟ ಅದ್ವೈತ ಅಥವಾ ಆ ಪುರಾಣ ಸರಿ ಈ ಪುರಾಣ ಸರಿ ಈ ಆಚರಣೆ ಸರಿ ಆ ಆಚರಣೆ ಸರಿ ಅಂತ ನೀನು ವಾದ ಮಾಡ್ಕೊಂತ ಇದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಅಂತಕ್ಕಂಥ ಉದ್ದೇಶ ಪೂರ್ಣ ಆಗೋದಿಲ್ಲ. ನೀನು ಫಸ್ಟ್ ಏನ್ ಮಾಡ್ಬೇಕು? ಪರಮಾತ್ಮನ ಕಾಲಿಡ್ಕೊ, ಅದೇ ಈ ತೋಟದ ಮಾಲೀಕನ ಕಾಲಿಡ್ಕೊ, ವಿನಯವಾಗಿ ಅವನನ್ನು ಒಲಿಸ್ಕೊ. ಆವಾಗ ನಿನಗೆ ಅವನ ಸಾಕ್ಷಾತ್ಕಾರ ಅಂತಕ್ಕಂಥ ಹಣ್ಣು ಸಿಗುತ್ತೆ. ಜೊತೆಗೆ ಈ ಸೃಷ್ಟಿ ಇರ್ತಕ್ಕಂಥ ತೋಟದ ಎಲ್ಲ ವಿಚಾರಗಳು ನಿನಗೆ ಅವನೇ ಹೇಳ್ಬಿಡ್ತಾನೆ, ಡಿಸ್ಕ್ಲೋಸ್ ಮಾಡ್ಬಿಡ್ತಾನೆ. ನೀನೇನು ವಿಶೇಷವಾಗಿ ಪ್ರಯತ್ನ ಪಟ್ಟು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಹಂಗಾಗಿ ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ 29ನೇ ಸೂತ್ರದಲ್ಲಿ, ಭಕ್ತಿಯಿಂದಲೇ ಜ್ಞಾನ, ಅದರಿಂದ ಮುಕ್ತಿ. ಹಂಗಾಗಿ ಭಕ್ತಿಯೇ ಎಲ್ಲದಕ್ಕೂ ಮೂಲ. ನೀವು ಭಕ್ತಿನೇ ದೃಢವಾಗಿ ಹಿಡ್ಕೊಳ್ರಿ ಅಂತಕ್ಕಂಥದ್ದು ನಾರದರ ಉದ್ದೇಶ ಆಗಿದೆ. ಹಂಗಾಗಿ ಮುಂದಿನ ತಿಂಗಳ 2ನೇ ಶನಿವಾರ ಇದೇ ಸೂತ್ರನೇ 29ನೇ ಸೂತ್ರನೇ ಮತ್ತೆ ಮುಂದುವರಿಯುತ್ತೆ. ಇವತ್ತಿಗೆ ಈ ಸೂತ್ರನ್ನ ಮತ್ತು ಈ ಪ್ರವಚನವನ್ನು ಮುಗಿಸೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್